ಯು ಬಿ ಎಷ್ಟು ಕಮ್ಮಿ ಯಾವ್ದು ಅಲ್ಲಿ ಯು ಬಿ ಎಲ್ಲ ಕೇಳ್ರಿ ಎಲ್ಲ ಕೇಮ್ ಕೊಯ್ದ ನಂಗೆ ಯು ಬಿ ಎಲ್ಲ ಹೋಯ್ತು ಅಲ್ಲೆಲ್ಲ Good evening, all. ಗುಡ್ ಈವ್ನಿಂಗ್ ಬ್ರೋ. Good evening. ಗುಡ್ ಈವ್ನಿಂಗ್ ಬ್ರೋ. ಬ್ರೋ ಹುಷಾರಾಯ್ತಾ ಬ್ರೋ ನಿಮ್ಗೆ? ಹುಷಾರ್ ಬ್ರೋ ಇವಾಗ. ಹಾ ಹಾ. ಏನ್ ಬ್ರೋ ಏನು ಜ್ವರನಾ ಏನ್ ಬ್ರೋ? ಬ್ರೋ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಜ್ವರ. ಹೌದಾ, ಹುಷಾರ್ ಬ್ರೋ, ಬಿಸಿನೀರು ಕುಡೀರಿ. ಹಾಯ್ ಚಂದು ಬ್ರೋ. ಹಾಯ್ ಹಾಯ್. ಏನಿದೆ ಇಂಡಿಕೇಟರ್ದು? ನೆನ್ನೆ ಇವಾಗ ಅಪ್ಲೋಡ್ ಮಾಡಿದ್ರಲ್ವಾ, ಅವಾಗ ನೋಡ್ದೆ. ಇವಾಗ ಏನ್ ನಾವು ವಿತೌಟ್ ಫಿಯರ್ ಇಂದ ತಗೋಬಹುದು ಟ್ರೇಡ್. ಜೊತೆಗೆ ಬೇರೆ ಬೇರೆ ಎಂಟ್ರಿ ಮಾಡಲ್ಸ್ ಹೇಳ್ತೀನಿ ನಾನು ಇನ್ನು ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ. ಸೊ ಯಾವ ತರ ಅಂದ್ರೆ, ಇವಾಗ ಫ್ಯೂಚರ್ಸ್ ಅಕೌಂಟ್ ಯೂಸ್ ಮಾಡಿದ್ರೆ ಫ್ಯೂಚರ್ಸ್ಗೆ ಸ್ಕ್ಯಾಲ್ಪಿಂಗ್ ಬೇಕಾಗುತ್ತೆ. ಸೊ ಅಲ್ಲಿ ನೀವು ಸ್ಕ್ಯಾಲ್ಪಿಂಗ್ ಮಾಡಕ್ಕೆ ಅದ್ರದ್ದೊಂದು ಎಂಟ್ರಿ ಮಾಡಲ್ ಹೇಳ್ಕೊಡ್ತೀನಿ. ಮತ್ತೆ ಫಸ್ಟ್ ಜೊತೆಗೆ ವಿತ್ ಇಂಡಿಕೇಟರ್ ಯೂಸ್ ಮಾಡಿಕೊಂಡು ಮತ್ತೆ ಸೆಷನ್ ಇಂಡಿಕೇಟರ್ ಎರಡನ್ನೂ ಯೂಸ್ ಮಾಡಿಕೊಂಡು, ಸೊ ಸೆಷನ್ಸ್ ಅಲ್ಲಿ ನಿಮ್ಗೆ ಏನ್ ಲಿಕ್ವಿಡಿಟಿ ಇರುತ್ತಲ್ಲ, ಲಿಕ್ವಿಡಿಟಿ ಗ್ರ್ಯಾಬ್ ಆದ್ಮೇಲೆ ಯಾವ ತರ ಟ್ರೇಡ್ ತಗೋಬೇಕು ಅದನ್ನ ಹೇಳ್ತೀನಿ.
ಅದೇ ಈಗ ಪ್ರೈಸ್ ಏನಾದ್ರು ಸ್ವಲ್ಪ ಅಫೋರ್ಡೇಬಲ್ ಆಗಿ ಇಡಿ ಬ್ರೋ. ಬಾ. ಹ್ಮ್ ಹ್ಮ್ ಹೌದು ಬ್ರೋ ಇದು ಫ್ಯೂಚರ್ ಅಂದ್ರೆ ಏನ್ ಬ್ರೋ, ಇದ್ರಲ್ಲಿ ಗೊತ್ತಾಗ್ತಾ ಇಲ್ಲ ಫ್ಯೂಚರ್ ಅಂದ್ರೆ. ಸೊ ಫ್ಯೂಚರ್ಸ್ ಅಕೌಂಟ್ ಅಂದ್ರೆ ನಿಮ್ಗೆ ಒಂದ್ ನಿಮಿಷ ತೋರಿಸ್ತೀನಿ. ಅಂದ್ರೆ ರಿಸ್ಕ್ ಜಾಸ್ತಿ ಇರುತ್ತಾ ಬ್ರೋ ಅದು? ಫ್ಯೂಚರ್ಸ್ ಅಂದ್ರೆ ಈ ತರ ನೋಡಿ. ಸೊ ಫ್ಯೂಚರ್ಸ್ ಅಂದ್ರೆ ಈಗ ನಾರ್ಮಲ್ ನಿಮ್ಗೆ ಯಾವುದು ಫಂಡಿಂಗ್ ಪಿಪ್ಸ್ ಎಲ್ಲ ಇದೆಯಲ್ಲ ಅದೇ ತರ, ಆದ್ರೆ ಫ್ಯೂಚರ್ಸ್ ಇದು ಅದು CFDs ಬರುತ್ತೆ, ಇದ್ರ ಫ್ಯೂಚರ್ಸ್ ಬರುತ್ತೆ. ಸೊ ಇದ್ರಲ್ಲೆಲ್ಲ ನಿಮಗೆ ಸಪರೇಟ್ ರೂಲ್ಸ್, ಬೇರೆ ಬೇರೆ ರೂಲ್ಸ್. ಓಕೆ, ಸೊ ಇದರಲ್ಲಿ 4% ಮಾತ್ರ ಡ್ರಾಡೌನ್ ಕೊಡ್ತಾನೆ. ಸೊ ಇವಾಗ ಒಂದು ಎಕ್ಸಾಂಪಲ್, ಒಂದು ಲೂಸಿಡ್ ಇದೆ, ಇನ್ನೊಂದು ಇದಿದೆ ಯಾವುದು ಮೈ ಫಂಡೆಡ್ ಫ್ಯೂಚರ್ಸ್. ಸೊ ಇವಾಗ ಮೈ ಫಂಡೆಡ್ ಫ್ಯೂಚರ್ಸ್ ನೋಡೋದಿದ್ರೆ ರೂಲ್ಸು. ಸೊ ಇದು ಡೈರೆಕ್ಟ್ ಸ್ಟಾರ್ಟ್ ಆಗೋದು 25K ಅಕೌಂಟಿಂದ. ಓಕೆ, 2 ಟೈಪ್ಸ್ ಆಫ್ ಅಕೌಂಟ್ ಕೊಡ್ತಾನೆ. ಇಲ್ಲಿ ನಿಮಗೆ ಎಷ್ಟು ಡೇ ಬೇಕು ಪಾಸ್ ಮಾಡೋಕ್ಕೆ, ನಿಮಗೆ ಸುಮಾರು ರೂಲ್ಸ್ ಇದೆ ಬೇರೆ ಬೇರೆ ಥರ ಎಲ್ಲ ಇದರಲ್ಲಿ. ಮತ್ತೆ ಟ್ರಯಲಿಂಗ್ ಇರುತ್ತೆ. ಸ್ಟಾಪ್ ಲಾಸ್ ಅಂತೀನಿ, ನಿಮ್ಮದು ಮ್ಯಾಕ್ಸಿಮಮ್ ಲಾಸ್ ಲಿಮಿಟ್ ಏನು ಕೊಡ್ತಾನಲ್ಲ ಅದು ಟ್ರಯಲಿಂಗ್ ಇರುತ್ತೆ. ನೀವು ಪ್ರಾಫಿಟ್ ಮಾಡ್ದಂಗೆ ದಿನದ ಎಂಡಲ್ಲಿ ಏನು ಪ್ರಾಫಿಟ್ ಇರುತ್ತೆ ಅಷ್ಟು ಮೂವ್ ಮಾಡ್ತಾನೆ ಎಲ್ಲದರಲ್ಲೂ, ಎಲ್ಲ ಫ್ಯೂಚರ್ಸ್ ಅಕೌಂಟಲ್ಲೂ ಸೇಮು. ಓಕೆ, ಸೊ ಇದರಲ್ಲಿ ಒಂದರಲ್ಲಿ ಫಸ್ಟೇ ಕನ್ಸಿಸ್ಟೆನ್ಸಿ ರೂಲ್ ಕೊಡ್ತಾನೆ, ಇಲ್ಲ ಅಕೌಂಟ್ಗೆ ಹೋಗ್ತಿರಲ್ಲ ಮೇನ್ ಅಕೌಂಟ್ಗೆ ಅವಾಗ ಕೊಡ್ತಾನೆ. ಎರಡು ಥರನೂ ಇದೆ, ನಿಮ್ಗೆ ಯಾವ್ದು ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೋಬೋದು. ಸೊ ಫಸ್ಟ್ ನಿಮಗೆ ಪ್ರಾಫಿಟ್ ಟಾರ್ಗೆಟ್ 1500 ಕೊಡ್ತಾನೆ, 25K ಅಕೌಂಟ್ ಮಿನಿಮಮ್. ಸೊ ಬರೀ ಡ್ರಾಡೌನ್ 1000 ಅಷ್ಟೇ, ಹಂಗಂದ್ರೆ 4% ಇರುತ್ತೆ, 6% ಮಾಡಬೇಕು. ಮತ್ತೆ ಡೈಲಿ ಲಾಸ್ ಲಿಮಿಟ್ ಎಲ್ಲ ಇರಲ್ಲ ಇದರಲ್ಲಿ. ನಮಗೆ ಲಾಟ್ ಅಂತ ಯೂಸ್ ಮಾಡ್ತೀವಲ್ಲ ನಾವು CFDs ಅಲ್ಲಿ, ಅದೇ ತರ ಕಾಂಟ್ರಾಕ್ಟ್ಸ್ ಅಂತ ಇರುತ್ತೆ ಇದರಲ್ಲಿ ಫ್ಯೂಚರ್ಸ್ ಅಲ್ಲಿ. ಸೊ ಇದರಲ್ಲಿ 2 ಚಾರ್ಟ್ ಬರುತ್ತೆ, ತೋರಿಸ್ಕೊಡ್ತೀನಿ ನಿಮ್ ಚಾರ್ಟ್ ಅಲ್ಲಿ. ಒಂದು ಮೈಕ್ರೋ ಕಾಂಟ್ರಾಕ್ಟ್ ಬರುತ್ತೆ, ಇನ್ನೊಂದು ಮಿನಿ ಬರುತ್ತೆ. ಮಿನಿ ಯಾರು ಯೂಸ್ ಮಾಡಲ್ಲ, ಆಲ್ಮೋಸ್ಟ್ ಮೈಕ್ರೋನೇ ಯೂಸ್ ಮಾಡೋದು. ಸೊ ಗೋಲ್ಡ್ ಚಾರ್ಟ್ಗೆನೆ 2 ಚಾರ್ಟ್ ಬರುತ್ತೆ, ಒಂದು ಮೈಕ್ರೋ ಚಾರ್ಟ್, ಒಂದು ಮಿನಿ ಚಾರ್ಟ್. ಚಾರ್ಟ್ ಅಲ್ಲಿ ಏನು ವ್ಯತ್ಯಾಸ ಇರಲ್ಲ. ಟ್ರೇಡ್ ಇದರಲ್ಲಿ 0.1 0.01 ಈ ತರ ಇರಲ್ಲ. ಲಾಟ್ ಸೈಜ್ ಡೈರೆಕ್ಟ್ 1 ಕಾಂಟ್ರಾಕ್ಟ್ 2 ಕಾಂಟ್ರಾಕ್ಟ್ ಅಂತ ಇರುತ್ತೆ. ಓಕೆ, ಈ ಕಾಂಟ್ರಾಕ್ಟ್ಸ್ ಅಲ್ಲಿ ನಿಮ್ಗೆ ನಾರ್ಮಲಿ ಮೈಕ್ರೋ ಅಂತ ಹೇಳಿದ್ನಲ್ಲ, ಮೈಕ್ರೋ ಗೋಲ್ಡ್ ಅಂತ ಚಾರ್ಟ್ ಬರುತ್ತೆ. ಆ ಚಾರ್ಟ್ಗೆ ಹೋಗ್ಬಿಟ್ಟು ನೀವು 1 ಕಾಂಟ್ರಾಕ್ಟ್ ಅಂತ ಹೊಡೆದ್ರೆ ಅದು ನಮ್ದು CFDs ಅಲ್ಲಿ 0.1 ಲಾಟ್ ತರ ಅರ್ಥ. ಓಕೆ, ಇಲ್ಲಿ ಮಿನಿಮಮ್ಮೇ 0.1 ಲಾಟ್. ಇಲ್ಲ ನೀವು ಮೈಕ್ರೋ ಅಲ್ಲ ಮಿನಿಗೆ ಹೋಗ್ಬಿಟ್ಟು ಮಾಡ್ತೀನಿ ಅಂದ್ರೆ ಬರೀ 1 ಮಿನಿ ಅಂತ ಟೈಪ್ ಮಾಡಿ ನೀವು ಟ್ರೇಡ್ ತಗೊಂಡೆ, 1 ಕಾಂಟ್ರಾಕ್ಟ್ ತಗೊಂಡ್ರೆ ಡೈರೆಕ್ಟ್ 1 ಲಾಟ್ ಇದು ಈಕ್ವಲ್ ನಮ್ದು CFDsಗೆ. ಮತ್ತೆ ನಾರ್ಮಲ್ ಇಲ್ಲಿ 2 ತರ ಬರುತ್ತೆ. ಒಂದು ಅಕೌಂಟ್ ಟೈಪ್ ಅಲ್ಲಿ ಕನ್ಸಿಸ್ಟೆನ್ಸಿ ಸ್ಕೋರ್ ಇರಲ್ಲ ಮುಂಚೆನೆ, ಯಾವ್ದ್ರಲ್ಲಿ ಎವ್ಯಾಲ್ಯೂಯೇಷನ್ ಫೇಸ್ ಅಲ್ಲಿ ಇರಲ್ಲ, ಆಮೇಲೆ ಕೊಡ್ತಾನೆ. ಇಲ್ಲ ಅಂದ್ರೆ ಫಸ್ಟೇ ಎವ್ಯಾಲ್ಯೂಯೇಷನ್ ಕೊಟ್ಬಿಟ್ಟಿರ್ತಾನೆ, ಆಮೇಲೆ ಇರಲ್ಲ. ಬಟ್ ಇದ್ರಲ್ಲಿ ಏನಪ್ಪಾ ಅಂದ್ರೆ ಮಾಮೂಲಿ ಎಲ್ಲ ನ್ಯೂಸ್ ಟ್ರೇಡಿಂಗು ಅಲೋ ಮಾಡ್ತಾನೆ. ಒಂದೊಂದ್ರಲ್ಲಿ ಮಾಡ್ತಾನೆ, ಒಂದೊಂದ್ರಲ್ಲಿ ಮಾಡಲ್ಲ, ಆಲ್ಮೋಸ್ಟ್ ಎಲ್ಲ ಮಾಡ್ತಾರೆ. ಮತ್ತೆ ಟ್ರಯಲಿಂಗ್ ಇರುತ್ತೆ ಲಾಸ್ ಲಿಮಿಟ್. ಇವತ್ತು ಮುಗೀತಾ, ನಾಳೆ ರೀಸೆಟ್ ಆಗುತ್ತಲ್ಲ ಎಲ್ಲ ಡೇಟಾ, ಅವಾಗ ನೀವೇನಾದ್ರೂ ಇವತ್ತು ಒಂದು $500 ಪ್ರಾಫಿಟ್ ಮಾಡಿದ್ರೆ ನಿಮ್ಗೆ SL ಅಷ್ಟೇ. ಫಸ್ಟ್ ಏನಂತ ಇದೆ, 24,000ಗೆ ನಿಮ್ದು ಲಾಸ್ ಲಿಮಿಟ್ ಇಟ್ಟಾಗುತ್ತೆ ಮ್ಯಾಕ್ಸಿಮಮ್. ಇವಾಗ ನೀವು 500 ಎಕ್ಸ್ಟ್ರಾ ಮಾಡಿರ್ತೀರಾ, 25,500 ಮಾಡಿರ್ತೀರಾ ಅನ್ಕೊಳ್ಳಿ. ಇವಾಗ ಮ್ಯಾಕ್ಸಿಮಮ್ ಲಾಸ್ ಲಿಮಿಟ್ 24,500 ಮೂವ್ ಆಗುತ್ತೆ. ಪ್ರತಿದಿನನೂ ನಿಮ್ಗೆ 1000 ಅಷ್ಟೇ ಸಿಗೋದು. ನೀವು ಜಾಸ್ತಿ ಮಾಡಿದೀರಾ ಅನ್ಬಿಟ್ಟು ಅಲ್ಲೇ 24,000 ಅಲ್ಲೇ ಉಳ್ಕೊಳ್ಳಲ್ಲ, ಅದು SL ಮೂವ್ ಆಗ್ತಾ ಇರುತ್ತೆ. ಸಾರಿ, ಮ್ಯಾಕ್ಸ್ ಡ್ರಾಡೌನ್. ಆದ್ರೆ ಒಂದೊಂದು ಟ್ರೇಡ್ಗೂ ಮೂವ್ ಆಗಲ್ಲ, ದಿನ ಮುಗಿದ್ಮೇಲೆ ಎಷ್ಟಿರುತ್ತೋ ಅಷ್ಟು ಮೂವ್ ಆಗುತ್ತೆ. ಓಕೆ, ನೆಕ್ಸ್ಟ್ ಅಷ್ಟೇ. ಇನ್ನ ಎಲ್ಲ ಪಾಸ್ ಮಾಡಿದ್ರಿ ನೀವು ಅಂದ್ರೆ ನೆಕ್ಸ್ಟ್ ಮಾಮೂಲಿ ಫಂಡೆಡ್ ಸ್ಟೇಜ್ ಬರುತ್ತೆ. ಅಲ್ಲಿ ನಿಮ್ಗೆ ಡೈರೆಕ್ಟ್ ಫಸ್ಟ್ ನಿಮ್ಗೆ ಕನ್ಸಿಸ್ಟೆನ್ಸಿ ರೂಲ್ ಇದ್ರಲ್ಲಿ ಕೊಟ್ಟಿರ್ತಾನೆ ಒಂದೊಂದ್ಸಲಿ, ಇಲ್ಲ ಅದ್ರಲ್ಲಿ ಕೊಟ್ಟಿರ್ತಾನೆ ಗೊತ್ತಿರ್ಲಿ. ಇಲ್ಲಿ ಫಸ್ಟೇ ಇಲ್ಲ. ಸೊ ಇದ್ರಲ್ಲಿ ಏನ್ ಮಾಡ್ತಾನೆ, 50% ಕನ್ಸಿಸ್ಟೆನ್ಸಿ, 35% 15% ಎಲ್ಲ ಇರಲ್ಲ, 50%. 2 ದಿನ ಮಾಡಿದ್ರೆ ಸಾಕು ಪೇಔಟ್ ಎತ್ತಂಗೆ. ಓಕೆ, ಸೊ $1,000 ಇರುತ್ತೆ. ಮತ್ತೆ ನೀವೇನ್ ಇದ್ರಲ್ಲಿ ಏನಪ್ಪ ರೂಲ್ ಅಂದ್ರೆ ಬಫರ್ ಇರುತ್ತೆ. ಓಕೆ, ಫಸ್ಟ್ ನೀವು ವಿಡ್ರಾ ಮಾಡಕ್ಕೆ 1,100 ಬಫರ್ ಕ್ರಿಯೇಟ್ ಮಾಡಬೇಕು. ಈಗ 25K ಅಕೌಂಟ್ ಅಲ್ಲಿ 1,100 ಬಫರ್ ಮಾಡಬೇಕು. ಸೊ ನೀವು ವಿಡ್ರಾ ಮಾಡಕ್ಕೆ 25,000 ಇಂದ 26,100 ಮಾಡಿ, ಅವಾಗ ನಿಮ್ದು ಏನು ಮ್ಯಾಕ್ಸಿಮಮ್ ಡ್ರಾಡೌನ್ ಮೂವ್ ಆಗ್ತಿರುತ್ತಲ್ಲ ಅದಲ್ಲೇ ಲಾಕ್ ಆಗುತ್ತೆ. ಅದಾದ್ಮೇಲೆ ನೀವು ಹೆಂಗಾರು ಮಾಡ್ಕೋಬಹುದು. ಸೊ ಫಸ್ಟು 26,100 ಮಾಡಬೇಕು.
ಅದಾದ್ಮೇಲೆ ಮಿನಿಮಮ್ $250 ಮಾಡಿ ಆಮೇಲೆ ವಿಡ್ರಾ ಮಾಡ್ಬೋದು ಅದನ್ನ. ಓಕೆ, ಸೊ 7 ದಿನ ಇನ್ಆಕ್ಟಿವ್ ಇರಂಗಿಲ್ಲ, ಮಾಡ್ತಾನೆ ಇರಬೇಕು. ನ್ಯೂಸ್ ಟ್ರೇಡಿಂಗ್ ಅಲೋ ಇರುತ್ತೆ. 80% ಸ್ಪ್ಲಿಟ್ ಇರುತ್ತೆ, 50% ಕನ್ಸಿಸ್ಟೆನ್ಸಿ. ಮಿನಿಮಮ್ 2 ದಿನ ಮಾಡಿರಬೇಕು. ಬಫರ್ ಮೇಲ್ $250 ಮಾಡಿರಬೇಕು ನೀವು ಪೇಔಟ್ ಎತ್ತಕ್ಕೆ. ಮತ್ತೆ ಮ್ಯಾಕ್ಸಿಮಮ್ ಒಂದೇ ಸಲಿ $1000 ಅಷ್ಟೇ ಪೇಔಟ್ ಎತ್ತಕ್ಕಾಗೋದು ಒಂದ್ಸಲಿ. ಆ ಥರ 5 ಸಲಿ ಎತ್ಬೋದು, 5 ಪೇಔಟ್ ಎತ್ಬೋದು ಟೋಟಲ್. ಸೊ ಇದು ಕಂಪ್ಲೀಟ್ ಡಿಫ್ರೆಂಟ್. ನೆಕ್ಸ್ಟು ಅದೆಲ್ಲ ಚೆನ್ನಾಗಾದ್ರೆ ಲೈವ್ಗೆ ಅವರೇ ಟ್ರಾನ್ಸಿಷನ್ ಕೊಡ್ತಾರೆ, ಅದ್ರಲ್ಲಿ ಬೇರೆ ಬೇರೆ ಥರ ರೂಲ್ಸು. ಇದು ಚೆನ್ನಾಗಿ ಟ್ರೇಡಿಂಗ್ ಎಲ್ಲ ಕರೆಕ್ಟಾಗಿ ಬಂದರೆ ನೆಕ್ಸ್ಟ್ ನೀವು ಇಲ್ಲಿಗೆ ಜಂಪ್ ಆಗ್ಬೋದು, ಫ್ಯೂಚರ್ಸಿಗೆ ಬರ್ಬೋದು. ಅಲ್ಲಿವರೆಗೂ CFDಸು ನಾರ್ಮಲ್ ಅಕೌಂಟ್ಸಲ್ಲೇ ಮಾಡ್ಕೊಂಡಿರಿ ಆ ಥರ. ಹಲೋ ಸರ್. ಹಾ. ಸರ್ ಇದು ಶಾರ್ಕ್ ಫಂಡೆಡ್ ನಾನು ತಗೊಂಡಿದ್ದೆ ಸರ್, ಪರ್ಚೇಸ್ ಮಾಡಿದ್ದೆ. ಹಾ. $3,000 ಸರ್. ಹಾಂ ಹಾಂ ಅದು $500 ಪ್ರಾಫಿಟ್ ಮಾಡಿದ್ದೆ ಸರ್ ನಾನು. ಹಾ. ಅದು ಪೇಔಟ್ ಮಾಡಿದೆ, ಪೇಔಟಿಗೆ ಬ್ರೀಚ್ ಆಗ್ಬಿಡುತ್ತೆ ಸರ್ ಅಕೌಂಟ್. ಅದು ಏಕೆ? ಏನೋ ಗೊತ್ತಾಗ್ಲಿಲ್ಲ ಸರ್, ಅದು ಏನಂತ ರೀಸನ್ ಏನಂತ ಗೊತ್ತಾಗ್ಲಿಲ್ಲ ಸರ್ ನಂಗೆ. ನೋಡಿ ಅಲ್ಲೇ ಕೊಟ್ಟಿರ್ತಾನೆ ಯಾಕೆ ಬ್ರೀಚ್ ಆಗಿದೆ ಅಂತ. ಇಲ್ಲ ಸರ್, ನಾನು ಸರ್ಚ್ ಮಾಡಿದೆ, ಏನೂ ಗೊತ್ತಾಗ್ಲಿಲ್ಲ ಸರ್ ಅದು. ಅದು 2 ಮಿನಿಟ್ಸ್ ರೂಲ್ ಏನೋ ಇದೆಯಲ್ಲ, ಅದನ್ನೇನಾದ್ರು ಬ್ರೀಚ್ ಮಾಡಿದೀರಾ ಇಲ್ಲ ಬೇರೆ ಏನಾದ್ರು ನೋಡಿ ಒಂದ್ಸಲ. ಅಲ್ಲೇ ಕೊಟ್ಟಿರ್ತಾನೆ ನೋಡಿ ಯಾಕೆ ಏನು ಅಂತ. ಅಲ್ಲಿ ಎಲ್ಲಿ ಸರ್ಚ್ ಮಾಡಿ ನೋಡ್ಬೇಕು ಸರ್ ಅದು? ಡ್ಯಾಶ್ ಬೋರ್ಡ್ಗೆ ಹೋಗಿ ನೋಡ್ಬೇಕು ಅನ್ಸುತ್ತೆ, ಇರಿ ನೋಡ್ತೀನಿ. ಹಲೋ ಚಂದು ಬ್ರೋ. ಹಾ. ಚಂದು ಬ್ರೋ ಹೇಳಿ ಹೇಳಿ. ಬ್ರೋ ಅಟಾಸ್ ಪ್ಲಾಟ್ಫಾರ್ಮ್ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ? ಗೊತ್ತಾಯ್ತು ಸರ್. ಏನ್ನ? ಅಟಾಸ್ ಪ್ಲಾಟ್ಫಾರ್ಮ್. ಏನ್ ಬ್ರೋ ಕೇಳಿಸಿಲ್ಲ. ಹಲೋ, ಅಟಾಸ್ ಪ್ಲಾಟ್ಫಾರ್ಮ್ ಬಗ್ಗೆ ಸ್ವಲ್ಪ ಹೇಳ್ತೀರಾ ಅಂದೆ, ಗೊತ್ತಾಯ್ತು. ಒಂದ್ ನಿಮಿಷ ಇರಿ. ಹಲೋ, ಒಂದ್ ನಿಮಿಷ. ಡ್ಯಾಶ್ ಬೋರ್ಡ್ಗೆ ಹೋಗಿ ಅಲ್ಲಿ ಪೇಔಟ್ಸ್ ಇದೆಯಲ್ಲ, ಪೇಔಟಿಗೆ ಹೋಗಿ. ಸೊ ಪೇಔಟ್ ಅಲ್ಲ, ಡ್ಯಾಶ್ ಬೋರ್ಡ್ಗೆ ಹೋಗಿ. ಡ್ಯಾಶ್ ಬೋರ್ಡಲ್ಲಿ ಅಲ್ಲಿ ನಿಮಗೆ ರಿಸ್ಕ್ ಅನಾಲಿಸಿಸ್ ಅಂತ ಒಂದು ಇದು ಬರುತ್ತೆ, ಸೆಕ್ಷನ್ ಬರುತ್ತೆ. ಅಲ್ಲಿ ನೋಡಿ ಟಿಕ್ ಸ್ಕ್ಯಾಲ್ಪಿಂಗು ಮತ್ತೆ 1% ಲಾಸ್ ರೂಲು 2 ಅಂತ ಬರುತ್ತೆ. 2 ನಿಮ್ದು ಪಾಸ್ಡ್ ಅಂತ ಇರಬೇಕು, ಫೇಲ್ಡ್ ಅಂತ ಯಾವ್ದ್ರಲ್ಲೂ ಬರಂಗಿಲ್ಲ. ಅವಾಗ ಪೇಔಟ್ ರಿಜೆಕ್ಟ್ ಆಗಲ್ಲ. ಹಲೋ ಹಲೋ ಸರ್. ಹಲೋ. ಕೇಳಿಸ್ತಾ? ಹಾ, ಕೇಳಿಸ್ತಾ ಇದೆ ಸರ್. ಹಾ. ಈಗ ಅದು ಒಂದೇ ದಿನಕ್ಕೆ ಇಷ್ಟ ಪ್ರಾಫಿಟ್ ಮಾಡ್ಬೇಕಂತಿದೆ ಯಾವ್ದು ಇಲ್ಲ, ಒಂದೇ ದಿನಕ್ಕೆ ಎಷ್ಟಾದ್ರು ಮಾಡ್ಬೋದು ನೀವು, ಆದ್ರೆ ಲಾಸ್ ಲಿಮಿಟ್ ಕೊಟ್ಟಿರ್ತಾನೆ ನೋಡಿ. ಲಾಸ್ಟ್ ನಾನು 1% ಬ್ರೇಕ್ ಮಾಡಿಲ್ಲ ಸರ್ ನಾನು. 1% ಲಾಸ್ ಲಿಮಿಟ್, ಮತ್ತೆ ಇನ್ನೊಂದು 2 ಮಿನಿಟ್ಸ್ ಒಳಗಡೆ ಕ್ಲೋಸ್ ಮಾಡಿರಂಗಿಲ್ಲ, ಆ ತರ ಇದೆ ನೋಡಿ ಅಲ್ಲಿ. ಆ ನಿಮ್ ಒಂದ್ ಡ್ಯಾಶ್ ಟ್ರೇಡ್ ಬೋರ್ಡ್ 2 ಹೋಗಿ ನೋಡಿ ಮಿನಿಟ್ಸ್ ಕ್ಲೋಸ್ ಗೊತ್ತಾಗುತ್ತೆ. ಮಾಡಬಾರ್ದನ್ ಸರ್ ಅದು? ಹಾ. ಅದು ಒಂದೇ ಟ್ರೇಡ್ ಮಾಡಿದ್ರು ಅಕೌಂಟ್ ಬ್ರೀಚ್ ಆಗುತ್ತನ್ ಸರ್? ನೋಡಿ ಎಷ್ಟ್ ಸಲ ಇದೆ ಅಂತ. ಒಂದ್ಸಲಿ ಬರೀ ವಾರ್ನಿಂಗ್ ಕೊಡ್ತಾರೆ ಅನ್ಸುತ್ತೆ. ಹಾ ಹಾ ಹಾ. ಅದು ನಾನು ಬಹಳ ಸರ್ಚ್ ಮಾಡಿದೆ, ಡ್ಯಾಶ್ ಬೋರ್ಡ್ ಎಲ್ಲ ಉಂಟು ಸರ್. ಹಲೋ. ಡ್ಯಾಶ್ ಬೋರ್ಡ್ ಅಲ್ಲಿ ನಿಮಗೆ ಮಾಮೂಲಿ ಟ್ರೇಡಿಂಗ್ ಆಬ್ಜೆಕ್ಟಿವ್ಸ್ ಎಲ್ಲ ಇರುತ್ತಲ್ಲ, ಅಲ್ಲೇ ಕೆಳಗಡೆ ಹೋಗಿ ರಿಸ್ಕ್ ಅನಾಲಿಸಿಸ್ ಅಂತ ಒಂದು ಇದು ಬರುತ್ತೆ ನೋಡಿ. ಟ್ರೇಡಿಂಗ್ ಆಬ್ಜೆಕ್ಟಿವ್ಸ್ ಅಲ್ಲೇ ಇದೀನಿ ಸರ್ ಈಗ. ಅಲ್ಲಿ ಕೆಳಗಡೆ ರಿಸ್ಕ್ ಮ್ಯಾನೇಜ್ಮೆಂಟ್, ರಿಸ್ಕ್ ಅನಾಲಿಸಿಸ್ ಅಂತ ಏನೋ ಬರುತ್ತೆ ನೋಡಿ. ಮ್ಯಾಕ್ಸಿಮಮ್ ಟೋಟಲ್ ಲಾಸ್ 4% ಫೇಲ್ಡ್ ಅಂತ ಬಂದಿದೆ ಸರ್. ಹಾ, ಅದೇ ಮತ್ತೆ. ಮ್ಯಾಕ್ಸಿಮಮ್ ಡೈಲಿ ಲಾಸ್ ಫೇಲ್ಡ್ ಅಂತ ಬಂದಿದೆ. ನಾ ಅಷ್ಟು ಲಾಸ್ ಮಾಡೇ ಇಲ್ಲ ಸರ್ ಅದರಲ್ಲಿ. ಮಾಡಿಲ್ಲ ಅಂದ್ರೆ ಹೆಂಗ್ ಬರುತ್ತೆ ಬ್ರೋ? ಕೊಡ್ತಾರೆ ಬ್ರೋ. 500 ಪ್ರಾಫಿಟ್ ಮಾಡಿದ್ದೇನೆ, 1% ಬ್ರೇಕ್ ಮಾಡಿಲ್ಲ. 1% ಲಾಸ್ ರೂಲ್ ಪಾಸ್ಡ್ ಅಂತ ಬಂದಿದೆ. ಹಾ, ಅದೇ ಮತ್ತೆ. ಒಂದೇ ಟ್ರೇಡ್ ಅಲ್ಲಿ ಈಗ $3,000 ಅಕೌಂಟ್ ಅಂದ್ರೆ $30 ಜಾಸ್ತಿ ರಿಸ್ಕ್ ಮಾಡಂಗಿಲ್ಲ. ಸರ್, ಟಿಕ್ ಸ್ಕ್ಯಾಲ್ಪಿಂಗ್ ಮಿನಿಮಮ್ ಟ್ರೇಡ್ ಡ್ಯೂರೇಷನ್ ಆಫ್ 120 seconds ಸ್ಟೇಟಸ್ ಫೇಲ್ಡ್ ಅಂತ ಬಂದಿದೆ. ಹಾ, ಮತ್ತೆ 2 ಫೇಲ್ ಆಗಿದೆ. ಇಲ್ಲ, ಇದು ಪಾಸ್ಡ್ ಇದೆ. 1% ಲಾಸ್ ರೂಲ್ ಪಾಸ್ಡ್ ಅಂತ ಇದೆ ಸ್ಟೇಟಸ್. ಇನ್ನೊಂದು ಫೇಲ್ ಅಂತ ಇದೆಯಲ್ಲ. ಹಾ, ಇನ್ನೊಂದು ಫೇಲ್ ಅಂತ ಇದೆ ಸರ್. ವೈಲೇಷನ್ಸ್ ಅಂತ ಬರುತ್ತೆ ನೋಡಿ ಅಲ್ಲಿ. ವೈಲೇಟ್ ಆದ್ರೆ ಅದ್ ಬರಲ್ಲ. ಅವ್ರ ಅಲ್ಲೇ ಫಸ್ಟೇ ಮೆನ್ಷನ್ ಮಾಡಿರ್ತಾರಲ್ಲ ಡ್ಯಾಶ್ ಬೋರ್ಡ್ ಅಲ್ಲೇನೆ ಕ್ಲೀನ್ ಆಗಿ.
ಅದೇ ಮಿನಿಮಮ್ ಟ್ರೇಡ್ ಡ್ಯೂರೇಷನ್ 120 ಸೆಕೆಂಡ್ಸ್ ಫೇಲ್ಡ್ ಅಂತ ಇದೆಯಲ್ಲ, ಅದಕ್ಕೋಸ್ಕರ ಬ್ರೀಚ್ ಆಗಿದೆ ಸರ್ ಅದು. ಹಾ, ಬ್ರೀಚ್ ಮಾಡಿದಾರ ಇಲ್ಲ ಪೇ ಔಟ್ ಕೊಡ್ತಾ ಬ್ರೋ ಇದ್ದಾರಾ? ನೀವು 2 ನಿಮಿಷದ್ಗಿಂತ ಒಂದು ಟ್ರೇಡ್ ಸರ್ ಬ್ರೀಚ್ ಮಾಡಿದಾರ ಇಲ್ಲ ಪೇ ಔಟ್ ರಿಜೆಕ್ಟ್ ಆಗ್ತಿದ್ಯಾ? ಬ್ರೀಚ್ ಮಾಡಿದ್ದಾರೆ, ಅಕೌಂಟ್ 0 ಆಗಿದೆ ಸರ್. ಹ್ಮ್ ಅಕೌಂಟ್ 0 ಆಗ್ಬಿಟ್ಟಿದೆ. ಒಂದ್ಸಲಿ ಮಾಡಿದ್ರೆ ಒಂದ್ ವೈಲೇಷನ್ ಕೊಡ್ತಾನೆ ವಾರ್ನಿಂಗು. ಹಾ ಸರ್. ಆಮೇಲೆ ಮತ್ತೆ ಅದೇ ಮಾಡ್ತಾ ಇದ್ರೆ ಸ್ಕ್ಯಾಲ್ಪಿಂಗ್ ಸ್ಟ್ರಾಟಜಿ ಏನೋ ಅನ್ಬಿಟ್ಟು ಕೊಡ್ತಾರೆ. ಅವ್ರದ್ದು ಏನೇನೋ ರೂಲ್ಸ್ ಅಲ್ಲಿ ಇದೆಯಲ್ಲ ಆ ಸ್ಟ್ರಾಟಜಿ ಮಾಡ್ತಾ ಇದ್ದೀರಾ ಅಂತ ಬ್ರೀಚ್ ಮಾಡ್ತಾರೆ. ಇದೆಲ್ಲ ನಾನು ಸ್ಟೇಟಸ್ ಚೆಕ್ ಮಾಡಿದಾಗ 1% ರೂಲ್ ಬ್ರೇಕ್ ಮಾಡಿಲ್ಲ ಸರ್ ನಾನು. ಹ್ಮ್ ಬ್ರೋ ಚಂದು ಬ್ರೋ ಒಂದು ಡೌಟ್ ಇದೆ ಹೇಳಿ. ಬ್ರೋ. ಇವಾಗ ನಾವು 5K ಅಕೌಂಟ್ ತಗೊಂತೀರಲ್ಲ ಬ್ರೋ, ಹಾ. ಅದು ನಮ್ಗೆ ಪರ್ ಡೇ ಲಾಸ್ಟ್ ಅಂತ ಹೆಂಗ್ ಬ್ರೋ? ಐ ಮೀನ್ ಲೈಕ್ ಅದು ಓವರ್ ಆಲ್ ಡಾಲರ್ಸ್ ಅಲ್ಲ ಬ್ರೋ ಅದು ಆಗೋದು? ಹೌದು. ಅಂದ್ರೆ ಇವಾಗ ಹೆಂಗ್ ಬ್ರೋ ಅದು? ಈಗ 5K ಅಕೌಂಟ್ ಅಂದ್ರೆ ದಿನಕ್ಕೆ ಎಷ್ಟು ಲಾಸ್ ಇರ್ಬೇಕು? ಕೊಟ್ಟಿರ್ತಾನೆ ನೋಡಿ ರೂಲ್ಸ್ ಅಲ್ಲೇ ಎಲ್ಲ, ದಿನಕ್ಕೆ 5% ಲಾಸ್ ಮಾಡ್ಕೊಳಂಗಿಲ್ಲ ಅದಕ್ಕಿಂತ ಜಾಸ್ತಿ ಅಂತ. ಅದೇ ಬ್ರೋ 5% ಅಂದ್ರೆ ನನ್ಗೆ ಅರ್ಥ ಆಗ್ತಿಲ್ಲ. 5% ಅಂದ್ರೆ $5,000 ಅಲ್ಲಿ 5% $250. ಓಕೆ $50. ಓಕೆ ಓಕೆ. ಅದೇ ಒಂದು ಡೌಟ್ ಇತ್ತು ಸ್ವಲ್ಪ ಅದಕ್ಕೆ. ಚಂದು ಬ್ರೋ ಬ್ರೋ ಏನು ಕೇಳಿಸಿಲ್ಲ ಬ್ರೋ. ಓಕೆ, ಇಂಡಿಕೇಟ್ ಪ್ರೊವೈಡ್ ಮಾಡ್ತೀರಾ ಅವತ್ತು? ಇವತ್ತಿಲ್ಲ ಬ್ರೋ, ಅದು ನೋಡ್ಬೇಕು ಸ್ವಲ್ಪ. ಇಂಡಿಕೇಟರ್ ಏನ್ ಮಾಡಿದ್ರಿ ಅಂತ ಇನ್ನು ಪ್ರೊವೈಡ್ ಮಾಡಿಲ್ಲ ಬ್ರೋ, ಪಬ್ಲಿಷ್ ಏನು ಮಾಡಿಲ್ಲ. ಫಾರ್ವರ್ಡ್ ಟೆಸ್ಟ್ ಮಾಡ್ತಾ ಇದ್ರು ಬ್ರೋ? ಹಾ, ಎಲ್ಲ ಟೆಸ್ಟಿಂಗ್ ಎಲ್ಲ ಆಗಿದೆ, ಪಬ್ಲಿಷ್ ಮಾಡಕ್ಕೆ. ಈಗ ನೋಡಿ ನನ್ನ ಹತ್ರ ಇವಾಗಿರೋದು ಎಸೆನ್ಷಿಯಲ್ ಪ್ಲಾನ್. ಓಕೆ, ಸೊ ಇದ್ರಲ್ಲಿ ಎಸೆನ್ಷಿಯಲ್ ಪ್ಲಾನ್ ಇರೋದು. ನಾನು ಅವ್ರದ್ದು ಪ್ರೀಮಿಯಂ ಪ್ಲಾನ್ ತಗೋಬೇಕಂತೆ. ಪ್ರೀಮಿಯಂ ಪ್ಲಾನ್ ತಗೊಂಡು ಆಮೇಲೆ ಮಾತ್ರ ಇನ್ವೈಟ್ ಓನ್ಲಿ ಪಬ್ಲಿಷ್ ಮಾಡೋಕ್ಕಾಗೋದು. ಸೊ ಅದಕ್ಕೆ ವೆಯ್ಟ್ ಮಾಡ್ತಾ ಇದೀನಿ. ಈ ಎಷ್ಟು ಜನ ಏನು ಕತೆ ಗೊತ್ತಿಲ್ವಲ್ಲ, ಸುಮ್ಮನೆ ಏನಕ್ಕೆ ಈಗಲೇ ಹಾಕೋದು ಅಂತ. ಸೊ ಇಲ್ಲಿ ನೋಡಿ ಎಸೆನ್ಷಿಯಲ್ ಪ್ಲಾನ್ ಇರೋದು, ಇಲ್ಲಿ ಪ್ರೀಮಿಯಂ ಪ್ಲಾನ್ ತಗೋಬೇಕು. ಅದು ಒಂದು 5-6 ಸಾವಿರನೋ ಎಷ್ಟೋ ಇದೆ. ಅದನ್ನ ತಗೊಂಡು ಪಬ್ಲಿಷ್ ಮಾಡಬೇಕು. ನೋಡೋಣ, ಮಾಡ್ತೀನಿ, ಟೈಮ್ ಸಿಕ್ಕಿಲ್ಲ. ಆದಷ್ಟು ಬೇಗ ಮಾಡಿ ಬ್ರೋ ಅದು. ಮಾಡ್ತೀನಿ ನೋಡಿ ಅದನ್ನ ಬ್ರೋ ಮಾಡ್ಬಿಟ್ರೆ ಆಗಲ್ವಲ್ಲ, ನಿಮ್ಗೆ ಎಂಟ್ರಿ ಮಾಡಲ್ಸ್ ಹೇಳ್ಬೇಕಲ್ಲ. ಡಿಫ್ರೆಂಟ್ ಟೈಪ್ಸ್ ಆಫ್ ಎಂಟ್ರಿ ಮಾಡಲ್ಸ್ ಇರುತ್ತೆ ಇದ್ರಲ್ಲಿ. ನೋಡಿ ಯಾರಿಗ್ ಬೇಕು ಏನ್ ಮಾಡ್ತಾರೆ ಕೇಳೋಣ. ಸೊ ಓಕೆ, ಇವಾಗ ನಿಮ್ಗೆ ಎಷ್ಟು ಗೊತ್ತಾಗಿದೆ? ಇವಾಗ ಎಲ್ಲಿಂದ ಏನಾದ್ರು ಏನೇನ್ ಹೇಳ್ಕೊಡ್ಬೇಕು ನೆಕ್ಸ್ಟ್? ಇವಾಗ ಕರೆಕ್ಟ್ ಆಗಿ ಬ್ರೋ ಪರ್ಫೆಕ್ಟ್ ಆಗಿ ಏನೇನ್ ಗೊತ್ತಾಗಿದೆ ಇವಾಗ? ಬ್ರೋ ನನ್ಗೆ ಒಂದು ಬ್ರದರ್ ಸ್ವಲ್ಪ ಡೌಟ್ ಇದೆ, ಸ್ಮಾಲ್ ಡೌಟ್. ಹೇಳಿ. ಅದು ಸ್ಕ್ರೀನ್ ಶಾಟ್ ಹಾಕಿದೆ ನಿಮ್ಗೆ ವಾಟ್ಸ್ಆಪ್ ನಲ್ಲೂ ಕೂಡ. ಹಾ ಹಾ ಬ್ರೋ, ಫಸ್ಟ್ ಸ್ಕ್ರೀನ್ ಶಾಟ್ ಅಲ್ಲಿ ನೀವೇನ್ ಮಾಡಿದ್ರಿ, ಅದು ಇಯರ್ ಐ ಇಂದ ಇಯರ್ ಲೋ ಇದೆ, ಬಟ್ ಅದು ಮತ್ತೆ ವಿಗ್ ಫುಲ್ ಕ್ರಾಸ್ ಆಗಿಲ್ಲ ಅಂದ್ಬಿಟ್ಟು ವಿಗ್ ಅಲ್ಲಿ ಕೆಳಗ್ ತಕೊಳ್ಳಿ ಅಂತ ಹೇಳಿರ್ತೀರಾ. ಹ್ಮ್ BOS ಆಗಲ್ಲ ಅದು ಅಂತ, ಅದು ನನ್ಗೆ ಅರ್ಥ ಆಯ್ತು. ಹ್ಮ್ ಬಟ್ ಸೆಕೆಂಡ್ ಇಮೇಜ್ ಅದೇ ರೀತಿ ಓಪನ್ ಮಾಡಿದಾಗ ಇಯರ್ ಐ ಬ್ರೇಕ್ ಮಾಡಿಲ್ಲ, ಅದು ಜಸ್ಟ್ ವಿಗ್ ಇದೆ. ಅದ್ರ ಪಕ್ಕದ ಕ್ಯಾಂಡಲ್ ಬಟ್ ಬ್ರೇಕ್ ಮಾಡಿದೆ ನೋಡಿ. ಹಾ ಬ್ರೋ, ಪಕ್ಕದ ಗಂಟ್ಲು ಬ್ರೇಕ್ ಮಾಡಿದೆ, ಬಟ್ ಇಯರ್ ಐ ಶಿಫ್ಟ್ ಆಗುತ್ತೆ ಅಲ್ಲ ಬ್ರೋ ಮೇಲ್ಗಡೆ, ಅವಾಗ ಮತ್ತೆ ಅದು ಕೂಡ ಬ್ರೇಕ್ ಆಗಲ್ಲ ಆ ತರ ಥಿಂಕ್ ಮಾಡಿದಾಗ. ಹಂಗಾಗಲ್ಲ. ಫಸ್ಟ್ ರೆಡ್ ಕ್ಯಾಂಡಲ್ ಬರುತ್ತಲ್ಲ, ಆಗ ಮಾತ್ರ ಲೆಕ್ಕ ಅದು. ಓಕೆ ಬ್ರೋ, ಅದೇನೆ ಈಗ ನನ್ಗೆ ಸ್ವಲ್ಪ ಕನ್ಫ್ಯೂಸ್ ಗ್ರೀನ್ ಆಗ್ತಿತ್ತು. ಕ್ಯಾಂಡಲ್ಸ್ ಮೇಲ್ ಹೋಗ್ತಾ ಇರುತ್ತೆ. ಫಸ್ಟ್ ರೆಡ್ ಕ್ಯಾಂಡಲ್ ಬರುತ್ತಲ್ಲ, ಅಲ್ಲಿಗೆ ಲೆಕ್ಕ ತಗೊಳುತ್ತದು. ಹಾ ಬ್ರೋ, ಓಕೆ. ಸೊ ಬ್ರೋ ನನ್ಗೆ 15 ನಿಮಿಷದ್ದು ಪಾತ್ ಸ್ವಲ್ಪ ಅರ್ಥ ಆಗ್ಲಿಲ್ಲ. ಇದು 1 ಅವರ್ದು ಕರೆಕ್ಟ್ ಆಗಿ ಆಡ್ ಮಾಡಿದೀನಿ. ನೋಡಿ, ಇಲ್ಲಿ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲಿ ರೇಂಜ್ ಲೋ ಇತ್ತು, ಬಟ್ ಇದು ರೇಂಜ್ ಲೋ ಹೋಗಿದೆ. ರೇಂಜ್ ಲೋ ಹಾ ಬ್ರೋ, ಇವಾಗ ನಾವು ಮ್ಯಾನ್ಯುಯಲಿ ಮಾಡ್ಬೇಕಾದ್ರೆ ಇಲ್ಲಿಗೆ ಶಿಫ್ಟ್ ಮಾಡ್ಕೋತೀವಿ ಲೋ ಅಂತ. ಬಟ್ ಹಾ ಬ್ರೋ, ಬ್ರೇಕಿಂಗ್ ಪಾಯಿಂಟ್ ಅಂತ ತಗೊಳ್ಳೋದಿದ್ರೆ ಬ್ರೇಕ್ಔಟ್ ಸ್ಟ್ರಕ್ಚರ್ ಆಗ್ಬೇಕು ಇದು, ಇಲ್ಲ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಗ್ಬೇಕಂದ್ರೆ ಇದನ್ನೇ ಕನ್ಸಿಡರ್ ಮಾಡ್ಬೇಕು. ಈ ವೀಕ್ ಕನ್ಸಿಡರ್ ಮಾಡಕ್ಕಾಗಲ್ಲ, ಹಾ ಇದನ್ನೇ ಓಕೆ ಕನ್ಸಿಡರ್ ಬ್ರೋ. ಮಾಡ್ಬೇಕು. ನಾನೇನ್ ಮಾಡ್ತಿದ್ದೆ, ಆ ರೀತಿ ಮೂವ್ ಮಾಡಿದಾಗ ಏನಾಗ್ತಿತ್ತು, ಮತ್ತೆ ಬ್ರೇಕ್ಔಟ್ ಸ್ಟ್ರಕ್ಚರ್ ಸಿಗ್ತಾ ಇರ್ಲಿಲ್ಲ, ಮುಂದೆ ಹೋಗ್ತಾನೆ ಇರುತ್ತೆ, ರೇಂಜ್ ಜಾಸ್ತಿ ಆಗ್ತಾ ಹೋಗ್ತಿತ್ತು ಸ್ವಲ್ಪ, ಅದಕ್ಕೆ ಡೌಟ್ ಇತ್ತು. ಸೊ ಓಕೆ, ಇವಾಗ ಎಲ್ಲಿವರೆಗೂ ಕರೆಕ್ಟ್ ಆಗಿತ್ತು?
ಪಾತ್ ಹಾಕೋದು ಮತ್ತೆ ರೇಂಜ್ ಹಾಕೊಳ್ಳೋದೆಲ್ಲ ಹೇಳ್ಕೊಟ್ಟಿದ್ದೆ ಅಲ್ವಾ? ಹಾ ಬ್ರೋ, ಪಾತು ಬ್ರೋ ಅದೇ ಮತ್ತೆ ಮಲ್ಟಿ ಟೈಮ್ ಫ್ರೇಮ್ ಅಲ್ಲಿ ಅದೇ ಮಲ್ಟಿ ಟೈಮ್ ಫ್ರೇಮ್ ಎಲ್ಲ ಹೇಳ್ಕೊಟ್ಟಿದ್ದೆ ಬ್ರೋ. ಮಲ್ಟಿ ಟೈಮ್ ಫ್ರೇಮ್ ಬ್ರೋ ಅದು ವಿಡಿಯೋ ಹೇಳಾಗಿತ್ತಾ? ಏನು ಅಪ್ಲೋಡ್ ಮಾಡಿಲ್ಲ ಬ್ರೋ ಆಕ್ಚುಲಿ. ಹಾ ಬ್ರೋ ಆಗಿದೆ. ಓಕೆ, ಇಲ್ಲ ಬ್ರೋ, ಅದ್ರದ್ದು ಇವತ್ತು ಅಪ್ಲೋಡ್ ಮಾಡಿದ್ದಾರೆ ಅದು ವಿಡಿಯೋ. ಅದ್ರದ್ದು ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ ಮಾಡಿದೀನಿ ಇವಾಗ. ಸೊ ನೆಕ್ಸ್ಟ್ ನಮಗೆ ಮಲ್ಟಿ ಟೈಮ್ ಫ್ರೇಮ್ ಆಯ್ತು, ಎಲ್ಲ ಆಯ್ತು ಅಂದ್ರೆ ಆರ್ಡರ್ ಬ್ಲಾಕ್ ಒಂದು ಹೇಳ್ಕೊಡ್ತೀನಿ, ಮತ್ತೆ ಬೇರೆ ಬೇರೆ ಟೈಪ್ಸ್ ಆಫ್ ಎಂಟ್ರಿ ಮಾಡಲ್ಸ್ ಹೇಳ್ಕೊಡ್ತೀನಿ. ಸೊ ಆಲ್ರೆಡಿ ಫಸ್ಟ್ ಬ್ಯಾಚ್ ಅಲ್ಲಿ ಇರೋರ್ಗು ಬೇರೆ ಬೇರೆ ಎಂಟ್ರಿ ಮಾಡಲ್ಸ್ ಹೇಳ್ಕೊಟ್ಟಿಲ್ಲ. ಐ ಮೀನ್ ಫ್ಯೂಚರ್ಸ್ ಮಾಡೋದಾದ್ರೆ ಬೇರೆ ತರ ಯೂಸ್ ಮಾಡಿ, ಸ್ಕ್ಯಾಲ್ಪಿಂಗ್ ಮಾಡಿ ಅಲ್ಲೂ ಸೇಮ್ ಎಲ್ಲಾ ಕಡೆನೂ ಸೇಮ್ ಮಾರ್ಕೆಟ್ ಸ್ಟ್ರಕ್ಚರ್ ಯೂಸ್ ಮಾಡ್ಕೊಂಡೆ, ಎಲ್ಲ ಮಾರ್ಕೆಟ್ ಸ್ಟ್ರಕ್ಚರ್ ಬೇಸೆ, ಎಂಟ್ರಿ ಮಾಡಲ್ ಡಿಫ್ರೆಂಟ್ ಇರುತ್ತೆ ಅಷ್ಟೇ. ಅದೊಂದು ಹೇಳ್ಕೊಡ್ತೀನಿ. ಸೊ ಅದ್ ಬಿಟ್ರೆ ಜಿನೋ ಟ್ರೇಡರ್. ಒಂದ್ ಡೌಟ್ ಇದೆ ಬ್ರೋ. ಝೀನೋ ಟ್ರೇಡರ್ಸ್ ಬಗ್ಗೆನೇ ಹೇಳ್ಬೇಕಲ್ಲ. ಬ್ರೋ ಹ್ಮ್ ಒಂದ್ ಡೌಟ್ ಇದೆ. ಹೇಳಿ. ಅದು 15 ನಿಮಿಷದ್ದು ಸ್ವಲ್ಪ ಪಾತ್ ನನಗೆ ಕರೆಕ್ಟ್ ಆಗಿ ಗೊತ್ತಾಗ್ಲಿಲ್ಲ, ಅದೊಂದ್ ಸ್ವಲ್ಪ ಹೇಳ್ಬೇಕು. ಯಾವ 15 ನಿಮಿಷದ ಇವತ್ತೊಂದ ಯಾವತ್ತೊಂದು? ಹಾ ಇವತ್ತೊಂದು ಈಗಲ್ದು ಬ್ರದರ್. 1 ಅವರ್ದು ಕರೆಕ್ಟ್ ಆಗಿ ಮಾಡಿದ್ದೇನೆ. ಹ್ಮ್ ಅದು 15 ನಿಮಿಷದ್ದು ಸ್ವಲ್ಪ ನನಗೆ ಗೊತ್ತಾಗ್ಲಿಲ್ಲ ಅಂತ. 15 ನಿಮಿಷದ ನೋಡಿ, ಇವಾಗ ಲಂಡನ್ ಸ್ಟಾರ್ಟ್ ಆಗ್ತಾ ಇದೆ ಮಾರ್ನಿಂಗು. ಸೊ ಬೆರಿಶ್ ಬ್ರೇಕ್ಔಟ್ ಸ್ಟ್ರಕ್ಚರ್ಸ್ ಮೇಲ್ ಹೋಗ್ತಾ ಇತ್ತಲ್ಲ ಬೆಳಗ್ಗೆ, ಮೇಲ್ ಹಾ ಹೋಗ್ತಾ ಇತ್ತು. ಓಕೆ, ಬ್ರೇಕ್ಔಟ್ ಸ್ಟ್ರಕ್ಚರ್ಗಳು ಕೊಟ್ಕೊಂಡು ಮೇಲೆನೆ ಹೋಗ್ತಾ ಇತ್ತು. ಮತ್ತೊಂದು ಬ್ರೇಕ್ಔಟ್ ಹಾ ಸ್ಟ್ರಕ್ಚರ್ ಕೊಟ್ಟು ಮೇಲೋಗಿತ್ತು, ಇಲ್ಲಿ MSS ಆಯ್ತು ಕೆಳಗಡೆಗೆ. ಹಾ ಓಕೆ, ಸೊ MSS ಆದ್ಮೇಲೆ MSS ಅಂತ ಕನ್ಫರ್ಮ್ ಯಾವಾಗ ಆಗುತ್ತೆ, ಆಪೋಸಿಟ್ ಕ್ಯಾಂಡಲ್ ಬರಬೇಕು, ಅವಾಗ ಮಾತ್ರ ರೇಂಜ್ ನಮಗೆ ಸೆಟ್ ಆಗೋದು. ರೇಂಜ್ ಇಲ್ಲ ಹಿಂದೆನೇ ಇರುತ್ತೆ. ಆಪೋಸಿಟ್ ಕ್ಯಾಂಡಲ್ ಯಾವಾಗ ಬರುತ್ತೆ ಅವಾಗ ರೇಂಜ್ ಫಿಕ್ಸ್ ಆಗುತ್ತೆ. ಓಕೆ, ರೇಂಜ್ ಹೈ ರೇಂಜ್ ಲೋ. ಓಕೆ ನೋಡಿ, ಲೋವರ್ ಓಕೆ ಲೋ ಹೈಯರ್ ಐ ಟು ಲೋವರ್ ಲೋ ಹೋಗಿದೆ ಅಂದ್ರೆ ಬೆರಿಶ್ MSS ಆಗಿದೆ ಇವಾಗ ಅಂತ ಅರ್ಥ. ಹೌದಾ? ಸರಿ. ಓಕೆ, ನೆಕ್ಸ್ಟ್ ಏನಾಯ್ತು? ನೆಕ್ಸ್ಟ್ ಎರಡರಲ್ಲಿ ಒಂದು ಬ್ರೇಕ್ ಮಾಡ್ಬೇಕದು. ಇದು ಬ್ರೇಕ್ ಮಾಡ್ತಾ ಈ ಕ್ಯಾಂಡಲ್ ಬ್ರೇಕ್ ಮಾಡಿಲ್ಲ, ಹಂಗನ್ಬಿಟ್ಟು ಇದನ್ನ ಇಲ್ಲಿ ಶಿಫ್ಟ್ ಮಾಡಲ್ಲ, ಅಲ್ಲೇ ಇರುತ್ತದು. ಸೊ ನೆಕ್ಸ್ಟ್ ಇವಾಗ ಬ್ರೇಕ್ ಆಯ್ತು. ಸೊ ಲಾಸ್ಟ್ ಟೈಮ್ ಏನಿತ್ತು, ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಇತ್ತು, ಇವಾಗ ಏನಾಯ್ತು, ಬ್ರೇಕ್ ಆಫ್ ಸ್ಟ್ರಕ್ಚರ್ ಕೊಡ್ತು ಮತ್ತೆ. ಸೊ ಅದು ಬ್ರೇಕ್ ಆಫ್ ಸ್ಟ್ರಕ್ಚರ್ ಕಂಟಿನ್ಯೂ ಆಗ್ತಾನೆ ಇತ್ತು. ಗ್ರೀನ್ ಕ್ಯಾಂಡಲ್ ಬಂದೇ ಇರಲಿಲ್ಲ, ಗ್ರೀನ್ ಕ್ಯಾಂಡಲ್ ಇಲ್ಲಿ ಬಂತು. ಸಾರಿ, ಹೌದು, ಗ್ರೀನ್ ಕ್ಯಾಂಡಲ್ ಆಪೋಸಿಟ್ ಕ್ಯಾಂಡಲ್ ಬಂದಿರಲಿಲ್ಲ ರೆಡ್ ಕ್ಯಾಂಡಲ್ಸ್ ಜೊತೆಗೆ, ಇವಾಗ ಬಂತು. ಸೊ ಇವಾಗ ರೇಂಜ್ ಅಪ್ಡೇಟ್ ಆಯ್ತು, ರೇಂಜ್ ಹೈ ರೇಂಜ್ ಲೋ ಅಂತ. ಹೌದಾ? ಅದಾದ್ಮೇಲೆ ಮತ್ತಿನ್ನೊಂದ್ಸಲಿ ಬ್ರೇಕ್ ಕೊಡ್ತು ಈ ಲೋನ, ಅವಾಗ ಏನಾಯ್ತು, ಮತ್ತಿನ್ನೊಂದು ಬ್ರೇಕ್ ಆಫ್ ಸ್ಟ್ರಕ್ಚರ್ ಕೊಟ್ಟಿತ್ತು. ಸೊ ನೆಕ್ಸ್ಟ್ ಮತ್ತೆ ಮಾರ್ಕೆಟ್ ಸ್ಟ್ರಕ್ಚರ್ ಮೇಲಕ್ಕೆ ಶಿಫ್ಟ್ ಆಯ್ತು. ಹೌದಾ? ಹಾ ಬ್ರೋ. ಮತ್ತಿನ್ನೊಂದು ಬ್ರೇಕ್ ಆಫ್ ಸ್ಟ್ರಕ್ಚರ್ ಕೊಡ್ತು ಇಲ್ಲೇನೆ, ಇನ್ನೊಂದು ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಯ್ತು. ಆಪೋಸಿಟ್ ಹಾ ಕ್ಯಾಂಡಲ್ ಬಂದ್ಮೇಲೆ ರೇಂಜ್ ಫಿಕ್ಸ್ ಆಯ್ತು. ಓಕೆ, ಆಪೋಸಿಟ್ ಕ್ಯಾಂಡಲ್ ಗ್ರೀನ್ ಕ್ಯಾಂಡಲ್ ಬಂತು, ರೇಂಜ್ ಇವಾಗ ಶಿಫ್ಟ್ ಆಯ್ತು ಇಲ್ಲಿಗೆ. ಮತ್ತೆ ಹಾ ಮತ್ತೊಂದು ಬ್ರೇಕ್ ಆಫ್ ಸ್ಟ್ರಕ್ಚರ್, ಮತ್ತಿನ್ನೊಂದು ಬ್ರೇಕ್ ಆಫ್ ಸ್ಟ್ರಕ್ಚರ್, ಮತ್ತೆ ಅಲ್ಲೇ ಆಟ ಆಡ್ತಾ ಇತ್ತು, ಎರಡೂ ಕಡೆ ಲಿಕ್ವಿಡಿಟಿಗಳು ತಗೋತಾನೆ ಇತ್ತು. ಮತ್ ಕೊನೆಗೆ ಇವಾಗ ಮತ್ತೆ MSS ಆಗಿದೆ ಕೆಳಗಡೆಗೆ. ಸೊ ಇಲ್ಲೂ ಅಷ್ಟೇ ನೋಡಿ, ವಿಕ್ಗಳು ಇವೆಲ್ಲ ವಿಕ್ಗಳು ನಾವು ಮ್ಯಾನ್ಯುಯಲ್ ಆಗಿ ಹಾಕೋಬೇಕಾದ್ರೆ ಓಕೆ ರೇಂಜ್ ಐ ಇದು, ಇವಾಗ ರೇಂಜ್ ಲೋ ಇದು ಅಂತ ತಗೋತೀವಿ. ಬಟ್ ಎಲ್ಲಾಗಿರೋದು ಇವಾಗ ಇಲ್ಲಿ ಹಾಕಿದೀನಿ ಅಲ್ವಾ, ನಾರ್ಮಲ್ ಕ್ಯಾಂಡಲ್ ಫಸ್ಟ್ ಕ್ಯಾಂಡಲ್ದು ಕ್ಲೋಸ್ ಎಲ್ಲಿಗೆ ಬರುತ್ತಲ್ಲ, ಫಸ್ಟ್ ಆಪೋಸಿಟ್ ಕ್ಯಾಂಡಲ್ ಬ್ರೇಕ್ಔಟ್ ಸ್ಟ್ರಕ್ಚರ್ ಕೊಟ್ಟಿದ್ದಲ್ಲಿ ನಮಗೆ ಇಲ್ಲಿ ಕೊಟ್ಟ ಮೇಲೆ ಫಸ್ಟ್ ಆಪೋಸಿಟ್ ಕ್ಯಾಂಡಲ್ ಇಲ್ಲೇ ಬಂತು. ನಿಮ್ಗೆ ಮುಂದೆ ಹೋಗಿ ನೋಡೋದ್ಕಿಂತ ಹಿಂದೆನೆ ನೋಡಿ. ಆಗ್ಬೇಕಾದ್ರೆ ನಾವು ಯಾವ್ದು ಮಾರ್ಕ್ ಮಾಡ್ಕೋತಿದ್ವಿ, ಇದನ್ನ ಮಾರ್ಕ್ ಮಾಡ್ತಿದ್ವಿ ಫಸ್ಟ್. ಓಕೆ, ಇಲ್ಲಿ ಬ್ರೇಕ್ಔಟ್ ಸ್ಟ್ರಕ್ಚರ್ ಕೊಡ್ತಂತ. ನೆಕ್ಸ್ಟ್ ಆಪೋಸಿಟ್ ಕ್ಯಾಂಡಲ್ ಹೌದು. ಬಂದಾಗ ರೇಂಜು ಶಿಫ್ಟ್ ಆಯ್ತು, ಇವಾಗ ರೇಂಜ್ ಲೋ ಇಲ್ಲಿಗೆ ಬಂತು, ರೇಂಜ್ ಆಗಿ ಇದಾಯ್ತು. ಅದಾದ್ಮೇಲೆ ನೋಡಿ, ಈ ಹಾ ಕ್ಯಾಂಡಲ್ ಮೇಲಕ್ಕೆ ಬ್ರೇಕ್ ಮಾಡ್ತಾ ಮಾಡಿಲ್ಲ, ಬರೀ ವಿಕ್ ಹೋಯ್ತು ನೋಡಿ, ಬ್ರೇಕ್ ಮಾಡಿಲ್ಲ, ಬರೀ ವಿಕ್ಕು. ನೆಕ್ಸ್ಟ್ ಮತ್ತೆ ಎಲ್ಲ ವಿಕ್ಗಳೇ, ಇಲ್ಲೂ ಬ್ರೇಕ್ ಮಾಡಿಲ್ಲ. ಇಲ್ಲಿ ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು ಬ್ರೇಕ್ ಮಾಡಿದ್ಯಾ ಅಂತ. ನೋಡಿ ಒಂದ್ಸಲ ಏನಾಗಿದೆ, ಫುಲ್ ಝೂಮ್ ಮಾಡಿದಾಗ ಇಲ್ಲಿ ಎರಡೆರಡು ಪಕ್ಕದಲ್ಲಿ ಇರ್ಬೇಕಿತ್ತು ಆಕ್ಚುಲಿ, ಬಟ್ ಮೇಲಿದೆ. ಏನು ರೆಡ್ ಕ್ಯಾಂಡಲ್ ಆಗಿರೋದು ಮೇಲಿಂದ ಬೀಳ್ತಾ ಇದೆ, ಗ್ರೀನ್ ಕ್ಯಾಂಡಲ್ ಮಾತ್ರ ಕೆಳಗಡೆನೆ ಇದೆ. ಏನ್ ತಗೋಬೇಕು ಅಂತ ಗೊತ್ತಾಗಲ್ಲ. ಸೊ ಏನು ಕ್ಯಾಂಡಲ್ ಅನಾಟಮಿ ಹೇಳ್ಬೇಕಾದ್ರೆ ಏನ್ ಹೇಳಿದ್ದೆ, ಒಂದ್ ಕ್ಯಾಂಡಲ್ ಕ್ಲೋಸಿಂಗ್ ಇದೆ ಅಂದ್ರೆ ಇಲ್ಲಿ, ಈಗ ಗ್ರೀನ್ ಕ್ಯಾಂಡಲ್ ಅನ್ಕೊಳ್ಳಿ, ಇದು ಗ್ರೀನ್ ಕ್ಯಾಂಡಲ್ ಓಪನ್ ಆಗೋದು ಕೆಳಗಡೆ, ಕ್ಲೋಸ್ ಆಗೋದು ಮೇಲೆ. ಈ ಕ್ಲೋಸ್ ಆಗಿದ್ದ ಜಾಗದಿಂದಾನೆ ತಾನೇ ನೆಕ್ಸ್ಟ್ ಯಾವುದೇ ಕ್ಯಾಂಡಲ್ ಹೋದ್ರು ಅದು ಹೋಗ್ಬೇಕಿರೋದು. ಇವಾಗ ರೆಡ್ ಕ್ಯಾಂಡಲ್ ಬಂದಿದೆ, ಸೊ ಇದ್ರ ಕ್ಲೋಸಿಂಗ್ ಅಲ್ಲೇ ಇದು ಓಪನ್ ಇರಬೇಕು. ಯಾವಾಗ ಈ ತರ ಆಗುತ್ತೆ, ನೀವು ಮೆಜರ್ ಮಾಡಿದ್ರೆ ಅದನ್ನ ಒನ್ ಪಿಪ್ ಮೇಲಿದೆ ಗ್ಯಾಪ್, ಅದು 1.3 ಪಿಪ್ ಗ್ಯಾಪ್ ಇದೆ. ಇದು ಬ್ರೋಕರ್ಗಳ ಮಿಸ್ಟೇಕು, ನಮ್ದಲ್ಲ. ಕರೆಕ್ಟಾಗಿ ಪ್ರೈಸ್ ಅಲ್ಲೇ ಕ್ಲೋಸ್ ಆಗಿರೋದು, ಅಲ್ಲಿ ಹೋಗಿದೆ ಅಷ್ಟೇ. ಓಕೆ, ಸೊ ಅದನ್ನ ಹೆಂಗಪ್ಪ ಕನ್ಫರ್ಮ್ ಮಾಡ್ಕೋಬಹುದು,
ಹಿಂಗ್ ಹೋಗಿದ್ಯಾ ಇಲ್ಲ ನಮ್ದೇ ತಪ್ಪಾಗಿದ್ಯಾ ಅಂತ ಅನ್ಸಿದ್ರೆ ಲೈನ್ ಚಾರ್ಟ್ಗೆ ಹೋಗಿ ನೋಡಿ. ಲೈನ್ ಚಾರ್ಟ್ ಅಲ್ಲಿ ಕ್ಲೋಸಿಂಗ್ ಎಲ್ಲಿದೆ? ಇಲ್ಲಿದೆ. ಕ್ಲೋಸಿಂಗ್ ಇಲ್ಲಿದೆ, ಲೈನ್ ಹಾಕೊಂಡೆ ಮತ್ತೆ ಬಂದೆ ನೋಡಿ ಎಲ್ಲಿದೆ ಕ್ಲೋಸಿಂಗು? ಗ್ರೀನ್ ಕ್ಯಾಂಡಲ್ದು ತುದಿಲಿದೆ. ಇದು ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಅಂತ ಕರೀತಾರಲ್ಲ, ಅದೇ ತರ ಇದೊಂದು ಸಿನಾರಿಯೋ ಅಷ್ಟೇ. ಇಲ್ಲೂ ಮೇಲ್ ಕ್ಲೋಸ್ ಆಗಿಲ್ಲ, ಸೊ ಬ್ರೇಕ್ಔಟ್ ಸ್ಟ್ರಕ್ಚರ್ ಕೊಡ್ಲಿಲ್ಲ, ಅದು ಬರೀ ವಿಗ್ಗಳಿಸಿತಾ ಇತ್ತು. ಕೊನೆಗೆ ಎರಡು ಕಡೆಗೂ ಬ್ರೇಕ್ ಆಗಿಲ್ಲ. ನೆಕ್ಸ್ಟ್ ಇಲ್ಲೂ ಬ್ರೇಕ್ ಆಗಿಲ್ಲ, ಬರೀ ವಿಕ್ಕು. ಫೈನಲಿ ಬ್ರೇಕ್ ಇನ್ನೂ ಆಗಿಲ್ಲ. ಇಲ್ಲ ಆಯ್ತು, ಲಾಸ್ಟ್ ಕ್ಯಾಂಡಲ್ ಅಲ್ಲಿ ಬ್ರೇಕ್ ಕೊಡ್ತು ಕೊನೆಗೆ. ಆ ಬ್ರೇಕ್ ನ ಇಲ್ಲಿಂದ ತಗೊಂಡಿಲ್ಲ, ಎಲ್ಲಿಂದ ತಗೊಂಡ್ವಿ? ಫಸ್ಟ್ ರೇಂಜ್ ಲೋ ಅಂತ ಯಾವ್ದು ಫಾರ್ಮ್ ಆಗಿತ್ತು ಅಲ್ಲೇ ಬ್ರೇಕು, ಚೇಂಜ್ ಮಾಡಂಗಿಲ್ಲ ಅದನ್ನ. ನೆಕ್ಸ್ಟ್ ಬರೀ ವಿಕ್ಸ್ ಅಷ್ಟೇ ಇದು. ನಾವೇನಿದ್ರು ರೇಂಜ್ ಲೋ ರೇಂಜ್ ಹೈ ಅಂತ ಹಾಕೊಳಕ್ ಯೂಸ್ ಮಾಡ್ಬೋದು ನೀವೇ ಹಾಕೊಳ್ಳೋದಿದ್ರೆ. ಬಟ್ ಬ್ರೇಕ್ ಅಂತ ಬಂದಾಗ ಇದನ್ನೇ ಯೂಸ್ ಮಾಡ್ಬೇಕು ಬ್ರೇಕ್ಗೆ. ಬ್ರೋ ಇದೇ ಜಾಗದಲ್ಲಿ ಬ್ರೋ ಕನ್ಫ್ಯೂಸ್ ಆಗೋದು ಒಂದ್ ಸ್ವಲ್ಪ. ಇದೇ ಸ್ವಲ್ಪ ಕನ್ಫ್ಯೂಷನ್ ಆಗಿದ್ದೆ ನಾನು ಇದೇ ಹಾಕ್ಬೇಕಾದ್ರೆ. ಇರ್ಲಿ, ಇರ್ಲಿ. ವೀಕ್ ತಗೊಂಡು BOS ಕನ್ಸಿಡರ್ ಮಾಡ್ಬೇಕು, ಆ ಲಾಸ್ಟ್ ವೀಕ್ ಇಂದ ಕನ್ಸಿಡರ್ ಮಾಡ್ಬೇಕು, ಅದೇ ದೊಡ್ಡ ಕನ್ಫ್ಯೂಷನ್. ಬ್ರೋ ಇದೊಂದೇ ಬ್ರೋ ತುಂಬಾ ಬೇಸಿಕ್, ಅದೇ ತಲೆ ಮಾಡ್ಕೊಡುತ್ತೆ. ತಿನ್ನುತ್ತೆ ಬ್ರೋ ಆದ್ರೆ. ಅಲೋ ಬ್ರೋ, ಈಗ ಆರ್ಡರ್ ಬ್ಲಾಕ್ ಎಲ್ಲಿಂದ ಹಾಕ್ತೀರಪ್ಪ ಇದು? ನಿಮ್ಗೆ ಆರ್ಡರ್ ಬ್ಲಾಕ್ ಅಂತ ಬಂದಾಗ ಇಲ್ಲಿ ನೀವು ಕೇಳ್ಬೋದು, ಓಕೆ ಆರ್ಡರ್ ಬ್ಲಾಕ್ ಹಾಕಕ್ಕೆ ಓಕೆ ರೇಂಜ್ ಐ ಇಲ್ಲಿದೆಯಲ್ಲ ಇದನ್ನ ತಗೋಬೇಕಾ ಅಂತ. ಇಲ್ಲ, ಆರ್ಡರ್ ಬ್ಲಾಕ್ ಹಾಕಕ್ಕೆ ನಿಮ್ಗೆ ವಿಕ್ ಎಲ್ಲಿದೆ ಲಾಸ್ಟ್ ವೀಕ್ ಅದರಿಂದಾನೇ ತಗೋಬೇಕು ನೀವು. ಸೊ ಇವಾಗ ಫಸ್ಟ್ ಆಫ್ ಆಲ್ ಆರ್ಡರ್ ಬ್ಲಾಕ್ ಹೋಗೋಕ್ಕಿಂತ ಮುಂಚೆ ಎಲ್ಲಿಗೆ ಹಾಕ್ತಿವಿ ಆರ್ಡರ್ ಬ್ಲಾಕ್? ಸೊ ಮಾರ್ಕೆಟ್ ಸ್ಟ್ರಕ್ಚರ್ ಏನ್ ಹೇಳ್ತಾ ಇದೆ ನಮ್ಗೆ? ಯಾಕಪ್ಪ ನಾವು ಇಷ್ಟ ದಿನ ಮಾರ್ಕೆಟ್ ಸ್ಟ್ರಕ್ಚರು ಪಾತ್ ಹಾಕೋದು, ರೇಂಜ್ಗಳನ್ನ ಇಟ್ಕೊಳ್ಳೋದು, ಮಲ್ಟಿ ಟೈಮ್ ಫ್ರೇಮ್ ಅಲ್ಲಿ ಪಾತ್ ಹಾಕೋದು, ರೇಂಜ್ ಇಟ್ಕೊಳ್ಳೋದು, ಅದೆಲ್ಲ ಯಾಕೆ ಮಾಡ್ತಿದ್ವಿ? ಒಂದು ಎಂಟ್ರಿಗೋಸ್ಕರ. ಸೊ ಮಲ್ಟಿ ಟೈಮ್ ಫ್ರೇಮ್ ಮಾಡಿದ್ದು ನಮಗೆ ಡೈರೆಕ್ಷನ್ ಗೊತ್ತಾಗ್ಬೇಕು ಫಸ್ಟ್. ಟ್ರೇಡ್ ತಗೊಳಕ್ಕಿಂತ ಮುಂಚೆ ಬೈ ಮಾಡ್ಬೇಕಾ ನಾನು, ಸೆಲ್ ಮಾಡ್ಬೇಕಾ? ಇವಾಗ ನಾನು ಬಂದು ಕೂತಿದ್ದೀನಿ ಚಾರ್ಟ್ ಮುಂದೆ, ಇವಾಗ ನಾನು ಏನ್ ಮಾಡ್ಬೇಕು? ಆಮೇಲೆ ಅದೇನಾದ್ರೂ ಆಗಿರ್ಲಿ, ಇವಾಗ ನಾನು ಏನ್ ಮಾಡ್ಬೇಕು, ಏನ್ ಮಾಡಿದ್ರೆ ಕರೆಕ್ಟ್ ಆಗುತ್ತೆ, ಅಲ್ಲಿಂದ ನಾನು ಹೆಂಗ್ ದುಡ್ಡು ಎತ್ಕೊಂಡು ಆಚೆ ಹೋಗ್ಬಿಡ್ಬೇಕು. ಆಮೇಲೆ ಅದೇನಾರು ಆಗ್ಲಿ, ಮುಂಚೆ ಏನಾರು ಆಗಿರ್ಲಿ, ನಾನು ಬಂದಾಗ ಏನ್ ಮಾಡ್ಬೇಕು ನಾನು ಅಷ್ಟೇ. ಸೊ ಆ ಬಂದಾಗ ಅಂದ್ರೆ ದಿನದಲ್ಲಿ ಬೆಳಗ್ಗೆ ಒಬ್ಬ, ಸಂಜೆ ಒಬ್ಬ, ಮಧ್ಯಾಹ್ನ ಒಬ್ಬ, ಯಾವಾಗ ಬೇಕಾದ್ರೂ ಬರ್ಬೋದು. 23 ಗಂಟೆ ಓಪನ್ ಇರುತ್ತೆ ಮಾರ್ಕೆಟ್. ಬಟ್ ಜಾಸ್ತಿ ಬೇಗ ಬಂದು ಕುತ್ಕೊಂಡು ರಾತ್ರಿ ಎಲ್ಲ ಕುತ್ಕೋಬೇಕಾ? ಅದು ಹೋಗೋವರ್ಗು ಕಾಯ್ಕೊಂಡು ಆ ತರ ಆಗ್ಬಾರ್ದು. ನಾವು ಮಾಡಿದ್ರೆ ಎಲ್ಲಿ ಮಾಡ್ಬೇಕು? ಬೇಗ ಮಾರ್ಕೆಟ್ ಯಾವಾಗ ಮೂವ್ ಆಗುತ್ತೆ ಅವಾಗ ಮಾಡ್ಬೇಕು. ಅದಕ್ಕೋಸ್ಕರನೇ ಈ ಸೆಷನ್ಸ್ ಅಂತ ಬಂದಿರೋದು. ಏಷ್ಯಾ, ಲಂಡನ್, ನ್ಯೂಯಾರ್ಕ್ ಇವೆಲ್ಲ. ಸೊ ಜಾಸ್ತಿ ಎಲ್ಲಿ ನ್ಯೂಯಾರ್ಕ್ ಅಲ್ಲಿ ಇರುತ್ತೆ, ಅದ್ ಬಿಟ್ರೆ ಲಂಡನ್ ಅಲ್ಲಿ ಇರುತ್ತೆ. ಆದ್ರೆ ಟ್ರಂಪ್ ಬಂದಾಗಿಂದ ಅದು ಉಲ್ಟಾ ಆಗಿ ಏಷ್ಯಾದಲ್ಲಿ ಜಾಸ್ತಿ ಮೂವ್ ಕೊಡ್ತಾ ಇದೆ. ಅದು ಅವನಿರೋವರೆಗೂ ಹಂಗೆ ಏನು ಮಾಡಕ್ಕಾಗಲ್ಲ. ಓಕೆ, ಇವತ್ತು ನೋಡಿ ಏಷ್ಯಾದಲ್ಲಿ ಹೈಯೆಸ್ಟ್ ಮೂವ್ ಬಂದಿರೋದು. ಇನ್ನು ಲಂಡನ್, ನ್ಯೂಯಾರ್ಕ್ ಎಲ್ಲ ಇಲ್ಲಿಲ್ಲೇ ಆಟ ಆಡ್ಕೊಂಡು ಸಾಯ್ತಾ ಇದ್ದಾವೆ. ಓಕೆ, ಸೊ ಈ ತರ ಕಂಡೀಷನ್ಸ್ ಅಲ್ಲಿ ಏನು ಮಾಡಕ್ಕಾಗಲ್ಲ. ಬಟ್ ನಾರ್ಮಲ್ ಆಗಿ ಕರೆಕ್ಟ್ ಆಗಿ ಬಿಹೇವ್ ಮಾಡಿದ್ರೆ ಯಾವುದೇ ಆಸೆಟ್ ನ್ಯೂಯಾರ್ಕ್ ಸೆಷನ್ ಅಲ್ಲೇ ಜಾಸ್ತಿ ಮೂವ್ ಆಗೋದು. ಯಾಕಂದ್ರೆ ನ್ಯೂಯಾರ್ಕ್ ಅಲ್ಲೇ ಅಮೆರಿಕದವರೇ ಜಾಸ್ತಿ ಟ್ರೇಡ್ ಮಾಡೋದು. ಈ ನನ್ನ ಮಕ್ಳು ಟ್ರೇಡಿಂಗ್ ಆಗ್ಲಿ, ಇನ್ವೆಸ್ಟ್ಮೆಂಟ್ಸ್ ಆಗ್ಲಿ, ದೊಡ್ಡ ಸೆಂಟ್ರಲ್ ಬ್ಯಾಂಕ್ಸ್ ಆಗ್ಲಿ ಎಲ್ಲ ಇರೋದು ಅಲ್ಲೇನೆ. ಅದರಿಂದ ಆಗ ಮಾತ್ರ ಜಾಸ್ತಿ ಬೇಗ ಮೂವ್ ಆಗುತ್ತೆ. ಸೊ ಆ ಟೈಮಲ್ಲಿ ಬಂದು ನಾನು ಎಂಟ್ರಿ ತಗೊಂಡು ಬೇಗ ನಾನು ಎಕ್ಸಿಟ್ ಆಗಿ ಹೋಗ್ಬೇಕು. ಸೊ ಅದಕ್ಕೋಸ್ಕರ ಮಲ್ಟಿ ಟೈಮ್ ಫ್ರೇಮ್ ಅಲ್ಲಿ ನೋಡ್ಕೊಂಡು ಬರ್ತಿಲ್ಲ. ಇವತ್ತು ಏನ್ ಮಾಡ್ಬೇಕು ನಾನು? ಬೈ ಕಡೆ ನೋಡ್ಲಾ, ಟ್ರೇಡು ಸೆಲ್ ಕಡೆ ನೋಡ್ಲಾ? ಅದೆಲ್ಲ ಕನ್ಫರ್ಮ್ ಮಾಡ್ಕೋತೀರಾ ನೋಡ್ಕೊಂಡು. ಇದೆಲ್ಲ ಏನದು, ಈಗ ಮಾರ್ಕೆಟ್ ಸ್ಟ್ರಕ್ಚರ್ ಗೊತ್ತು, ಹೈ ಹಾಕೋದ್ ಗೊತ್ತು, ಲೋ ಹಾಕೋದ್ ಗೊತ್ತು, ಬ್ರೇಕ್ಔಟ್ ಸ್ಟ್ರಕ್ಚರ್ ಕೊಟ್ಟಿದ್ಯಾ, ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಕೊಟ್ಟಿದ್ಯಾ, ಇದೆಲ್ಲ ಗೊತ್ತು. ಆಮೇಲೆ ಕನ್ಫ್ಯೂಸ್ ಆಗ್ಬಿಡಿ. ಲಿಕ್ವಿಡಿಟಿ ಟ್ರೇಡ್ ಮಾಡೋನ್ಗೆ ಅವನಿಗೆ ಬೇರೆ ಸಿಗ್ತಾ ಇದೆ, ನನಗ್ ಬೇರೆ ಸಿಗ್ತಾ ಇದೆ. ಇಲ್ಲ, ನೀವು ಯಾವ ಕಾನ್ಸೆಪ್ಟ್ ಆದ್ರೂ ಟ್ರೇಡ್ ಮಾಡಿ, ಅವನು ಏನ್ ಮಾಡ್ತಾನೆ, ಲಿಕ್ವಿಡಿಟಿ ಮೇಲೆ ನೋಡ್ತಾನೆ. ಓಕೆ, ಇಲ್ಲಿ ಹೈ ಲಿಕ್ವಿಡಿಟಿ ತಗೊಂಡಿದೆ, ಇವಾಗ ಇಲ್ಲಿ ಒಳಗಡೆ ಬಿಟ್ಟಿರೋ ಒಳಗಡೆ ಲಿಕ್ವಿಡಿಟಿ ತಗೊಳಕ್ ಬರುತ್ತೆ. ಸೊ ಹೈಯರ್ ಐ ಹೋಗ್ಬೇಕಾದ್ರೆ ಏನಾಗುತ್ತೆ, ಆಚೆಗಡೆ ಇರೋ ಲಿಕ್ವಿಡಿಟಿ ತಗೊಳುತ್ತೆ, ಕೆಳಗಡೆ ಇರೋ ಲಿಕ್ವಿಡಿಟಿ ಬಿಡುತ್ತೆ. ಇದೇ ಅವನು ಮಾಡ್ತಾನೆ, ಬೇರೆ ಹೆಸರು ಅಷ್ಟೇ. ಓಕೆ, ಈಸಿಯಾಗಿ ಅರ್ಥ ಆಗೋದು ಯಾವುದು? ಮಾರ್ಕೆಟ್ ಸ್ಟ್ರಕ್ಚರ್ನ ಈಸಿಯಾಗಿ ಯಾವುದು ಅರ್ಥ ಆಗಲ್ಲ. ಬಟ್ ಅದ್ರಲ್ಲಿ ಕನ್ಫ್ಯೂಷನ್ಸ್ ಜಾಸ್ತಿ. ಇದರಲ್ಲಿ ಒಂದ್ಸಲಿ ನಿಮ್ಗೆ ಗೊತ್ತಾಗೋದ್ರೆ ನೆಕ್ಸ್ಟ್ ಕನ್ಫ್ಯೂಸೇ ಆಗಲ್ಲ ನೀವು. ಯಾವುದು ರೂಲ್ಸ್ ಗೊತ್ತಾಗೋದ್ರೆ ಮುಗೀತು. ಅದೇ ನಾನು ಲಿಕ್ವಿಡಿಟಿಗೆ ನಾನೇನಾದ್ರೂ ಏನದು ಇಂಡಿಕೇಟರ್ ಬಿಲ್ಡ್ ಮಾಡ್ತೀನಿ ಅಂದ್ರೆ ಅದಕ್ಕೆ ಹೇಳಕ್ಕೆ ಆಗಲ್ಲ ನನಗೆ. ಯಾವ ಲಿಕ್ವಿಡಿಟಿ ತಗೋ, ಯಾವ್ದನ್ನ ಲಿಕ್ವಿಡಿಟಿ ಅಂತ ಕನ್ಸಿಡರ್ ಮಾಡು, ಲಾಜಿಕ್ ಕೊಡಕ್ಕಾಗಲ್ಲ. ಬಟ್ ಮಾರ್ಕೆಟ್ ಸ್ಟ್ರಕ್ಚರ್ ಅಲ್ಲಿ ಲಾಜಿಕ್ ಕೊಡ್ಬೋದು. ಹಿಂಗಾದ್ರೆ ಹಿಂಗ್ ಮಾಡು, ಹಿಂಗಾದ್ರೆ ಹಿಂಗ್ ಮಾಡಿ, ಅದಕ್ಕೆ ಅದು ಇಂಡಿಕೇಟರ್ ಆಗಿ ಮಾಡ್ಬೋದು ನಾನು ಬೇಕಿದ್ರೆ. ಸರಿನಾ? ಈಗ ಓಕೆ, ನಿಮ್ಗೇನೋ ಗೊತ್ತಾಯ್ತು ಇವಾಗ. ಏನು ನಾನು ಹೇಳಿರೋದು, ಇಂಟರ್ನಲ್ ಬಿಟ್ಬಿಡಿ, ಎಕ್ಸ್ಟರ್ನಲ್ ಮಾತ್ರ ಮಾಡಿ. ಇವಾಗ ಇಂಡಿಕೇಟರ್ ಏನ್ ಮಾಡುತ್ತೆ, ಇಂಟರ್ನಲ್ ಏನೇ ಬ್ರೇಕ್ ಕೊಡ್ಲಿ ಅದು ಯಾವ್ದು ಕೇರ್ ಮಾಡಲ್ಲ, ಬರೀ ಎಕ್ಸ್ಟರ್ನಲ್. ಯಾಕೆ? ಅದು ಕೊಟ್ಬಿಟ್ಟಿದೀವಿ.
ರೇಂಜ್ ಹೈ ರೇಂಜ್ ಲೋ ಇದೆ ಫಿಕ್ಸ್. ಇವಾಗ ಅದ್ರೊಳಗೆ ಏನಾರು ಆಟ ಆಡ್ಲಿ, ಆಚೆ ಬ್ರೇಕ್ ಆದ್ರೆ ಮಾತ್ರ ತಗೋಬೇಕು, ಕನ್ಸಿಡರ್ ಮಾಡಬೇಕು ಬ್ರೇಕ್ ಅಂತ, ಇಲ್ಲಾಂದ್ರೆ ಕನ್ಸಿಡರೇ ಮಾಡಂಗಿಲ್ಲ. ಓಕೆ, ಅದ್ರ ಪಾಡ್ಗೆ ಅದು ಕೆಲಸ ಮಾಡ್ಕೊಡುತ್ತೆ. ಸೊ ನೆಕ್ಸ್ಟ್ ಈ ತರ ಕೆಳಗಡೆ ಕೆಳಗಡೆ ಹೋಗ್ತಾ ಇದೆ, ಬೆರಿಶ್ ಅಲ್ಲಿ ಇದೆ ಮಾರ್ಕೆಟ್ ಅಂತ ಗೊತ್ತಾಗ್ತಾ ಇದೆ, ಬೆರಿಶ್ ಬ್ರೇಕ್ಔಟ್ ಸ್ಟ್ರಕ್ಚರ್ಸ್ ಕೊಡ್ತಾ ಇದೆ. ಸೊ ಇಲ್ಲಿ ನಾನು ಟ್ರೇಡ್ ಎಂಟರ್ ಆಗಬೇಕು. ಟ್ರೇಡ್ ಎಂಟರ್ ಆಗಕ್ಕೆ ಇಷ್ಟೆಲ್ಲ ಕನ್ಫರ್ಮ್ ಆದ್ಮೇಲೆ ನನಗೆಲ್ಲ ಗೊತ್ತಿವಾಗ ಟ್ರೇಡ್ ಎಂಟರ್ ಆಗೋದು ಒಂದೇ ಬಾಕಿ. ಸೊ ಟ್ರೇಡ್ ಎಂಟರ್ ಆಗಕ್ಕೆ ಬೇರೆ ಬೇರೆ ತರದ ಎಂಟ್ರಿ ಮಾಡಲ್ಸ್ ಇದೆ. ಸಿಂಪಲ್ ಆಗಿ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಫಿಬ್ ಯೂಸ್ ಮಾಡ್ತಾರೆ, 50% ರಿಟ್ರೇಸ್ಮೆಂಟ್ ಹೋದ್ಮೇಲೆ ಡೈರೆಕ್ಟ್ ಇಲ್ಲಿಂದಾನೇ ಎಂಟ್ರಿ ತಗೋತಾರೆ. ಓಕೆ, ಡೈರೆಕ್ಟ್ ಇಲ್ಲಿಂದ ಎಂಟ್ರಿ ತಗೊಂಡು SL ಇದ್ರ ಮೇಲಿಟ್ಟು 1:1 1:2 ಹಿಡಿಯಕ್ಕೆ ಟ್ರೈ ಮಾಡ್ತಾರೆ. ಓಕೆನಾ. ಸೊ ಇಲ್ಲೇನಾಗುತ್ತೆ ಅವರಿಗೆ ಮ್ಯಾಕ್ಸಿಮಮ್ ಅಂದ್ರೆ 1:2 ಕರೆಕ್ಟಾಗಿ ಮಾರ್ಕೆಟ್ ಏನಾದ್ರು ನಾರ್ಮಲ್ ಆಗಿ ಮೂವ್ ಆಗ್ತಿದ್ರೆ ಎಲ್ಲೋ ಒಂದೊಂದು ಸಿನಾರಿಯಾದಲ್ಲಿ ಕೊಡ್ಬೋದು 3-4 ಎಲ್ಲ ಅವ್ರಿಗೂ. ಬಟ್ ಅವ್ರ SL ನೋಡಿ 390 ಪಿಪ್ ತೋರಿಸ್ತಾ ಇದೆ, ಸುಮ್ಮನೆ ಒಂದು ಎಕ್ಸಾಂಪಲ್ ಅಲ್ಲೇ. ಅದೇ ನಾನೇನ್ ಮಾಡ್ತೀವಿ, ಇದು ಒಂದು ಎಂಟ್ರಿ ಮಾಡಲ್. ನೆಕ್ಸ್ಟ್ ನಮ್ಮ ಎಂಟ್ರಿ ಇನ್ನೊಂದು ಏನಿರುತ್ತೆ, ಫೇರ್ ವ್ಯಾಲ್ಯೂ ಗ್ಯಾಪ್. ಓಕೆ, ಇಲ್ಲೆಲ್ಲೋ ಒಂದು ಫೇರ್ ವ್ಯಾಲ್ಯೂ ಗ್ಯಾಪ್ ಇರುತ್ತೆ, ಇನ್ ಕೆಲವ್ರು ಇಲ್ಲಿಂದ ಎಂಟ್ರಿ ಆಗಕ್ ಬರ್ತಾರೆ. ಓಕೆನಾ. ಸೊ ಇದು ಸೆಕೆಂಡ್ ಅವರ್ ಎಂಟ್ರಿ. ಇವ್ರದ್ದು ಏನಾಯ್ತು, SL ಸ್ವಲ್ಪ ಕಮ್ಮಿ ಆಯ್ತು. ಸೊ ಫಸ್ಟ್ ಅವನ್ TP ಹತ್ರನೇ ಇಟ್ರು ಇವನಿಗೆ ಎಷ್ಟು TP ಬಂತು, 1:1.89 ಅಂತ ಸಿಂಪಲ್ ಎಕ್ಸಾಂಪಲ್. ಫೇರ್ ವ್ಯಾಲ್ಯೂ ಗ್ಯಾಪ್ ಇಂದ ಎಂಟ್ರಿ ತಗೊಂಡಿರೋನ್ಗೆ 1:3.36 ಅಂತ ಬರ್ತಾ ಇದೆ. ಸೊ ನೆಕ್ಸ್ಟ್ ಫೈನಲಿ ನಾವು ಯೂಸ್ ಮಾಡೋದೇನು, ಆರ್ಡರ್ ಬ್ಲಾಕ್. ಸೊ ಆರ್ಡರ್ ಬ್ಲಾಕ್ ಇಲ್ಲಿದೆ, ಇವಾಗ ಫೈನಲ್ ಆರ್ಡರ್ ಬ್ಲಾಕ್ ನಾವ್ ಎಂಟರ್ ಆಗೋದು ಇಲ್ಲಿ, SL ಇಲ್ಲಿ. ಅವನ್ ಇಟ್ಟಿರೋ TP ಜಾಗದಲ್ಲೇ ನಾನು ಇಡ್ತೀನಿ ಅಂದ್ರೆ, ಸೊ ನಮ್ TP ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಯಾಕೆ, ನಮ್ದು SL ಕಮ್ಮಿ. ಇವಾಗ ಸಿನಾರಿಯೋಸ್ ಹೇಳ್ತೀನಿ. ನಮ್ದು ಏನಪ್ಪಾ ಡಿಸ್ಅಡ್ವಾಂಟೇಜು, ಕೆಲವು ಸಲ ಮಾರ್ಕೆಟ್ 50% ಇಂದಾನೆ ಹೋಗ್ಬಿಡುತ್ತೆ. ಓಕೆ, ಇನ್ ಕೆಲವು ಸಲ ಫೇರ್ ವ್ಯಾಲ್ಯೂ ಗ್ಯಾಪ್ ಇಂದ ಹೋಗುತ್ತೆ. ಇವನು ಎಲ್ಲಾ ಟ್ರೇಡ್ಸು ಹಿಡಿತಾನೆ, ಇವನು ಓಕೆ ಮೀಡಿಯಮ್ ಆಗಿ ಹಿಡಿತಾನೆ ಫೇರ್ ವ್ಯಾಲ್ಯೂ ಗ್ಯಾಪ್. ಅವನು ನಾವು ಹಿಡಿಯೋದು ತುಂಬಾ ಕಮ್ಮಿ ಟ್ರೇಡ್ಸು, ತುಂಬಾ ಕಮ್ಮಿ ಸಿಗುತ್ತೆ. ಬಟ್ ಆದ್ರೆ ಸಿಕ್ಕಿದ್ರೆ ಜಾಸ್ತಿ ಸಿಗುತ್ತೆ, ಇಷ್ಟೇ. ಇವಂದು ನೋಡಿ, ಇವಾಗ ಇನ್ನೊಂದು ಸಿನಾರಿಯೋ ಹೋಗೋಣ. ಇದು ವಿನ್ನಿಂಗ್ ಸಿನಾರಿಯೋ ಅಪ್ಪ, ಮಿಸ್ ಆಗ್ಬೇಕು, ಇಲ್ಲ ಜಾಸ್ತಿ ಸಿಗ್ಬೇಕು. ಇದು ನಮ್ ಸಿನಾರಿಯೋ. ಏನಾದ್ರು ಲಾಸ್ ಆಗೋದಿದ್ರೆ ಲಾಸ್ ಆಗೋ ಸಿನಾರಿಯೋ ನೋಡಿ. ಇವನ್ ಲಾಸ್ ಆಯ್ತಾ, ವಿನ್ ರೇಟ್ ಅವಂದು ಅಷ್ಟೇ ಕಮ್ಮಿ ಆಗ್ತಿತ್ತ, ವಿನ್ ರೇಟ್ ಇವಂದು ಸೇಮು, ಇವಂದು ವಿನ್ ರೇಟ್ ಲಾಸ್ ಆಗೋ ಟೈಮಲ್ಲಿ ಎಲ್ಲಾರ್ದು ಸೇಮೇ ಬರುತ್ತೆ. ಪ್ರಾಫಿಟ್ ಟೈಮಲ್ಲಿ ಇವ್ರು ಜಾಸ್ತಿ ವಿನ್ ರೇಟ್ ಬರುತ್ತೆ. ಯಾಕೆ, ಅರ್ಧದಿಂದನೂ ಹೋಗ್ಬೋದು ಅದು, ಅದಕ್ಕೋಸ್ಕರ. ಬಟ್ ಇದೇನಾದ್ರು ಟ್ರೇಡ್ ಲಾಸ್ ಆಗೋದಿದ್ರೆ, ಉಲ್ಟಾ ಮಾರ್ಕೆಟ್ ಶಿಫ್ಟ್ ಆಗ್ತಿದೆ, ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಗ್ತಿದೆ, ಬ್ರೇಕ್ಔಟ್ ಸ್ಟ್ರಕ್ಚರ್ ಬಿಟ್ಟು ಅನ್ನಂಗಿದ್ರೆ ಇವಂದು ಬಡ ಲಾಸು, ಇವಂದು ಒಂದ್ ಸ್ವಲ್ಪ ಮೀಡಿಯಮ್, ನಮ್ದು ಕಮ್ಮಿ. ಈ ತರ ಇವ್ರೇನ್ ಮಾಡ್ತಾರೆ, ನಿಮಗ್ ತೋರಿಸ್ಬೋದು ಚಾರ್ಟ್ ಅಲ್ಲಿ. ನಾನು 1:4 ಹಿಡ್ದೆ, 5 ಹಿಡ್ದೆ, ಈ ತರ ಎಂಟ್ರಿ ತಗೊಂಡು ಲಾಂಗ್ ಟರ್ಮ್ ಅಲ್ಲಿ ಹಿಡಿತಾರೆ, ಇಲ್ಲ ಅನ್ನಲ್ಲ. ದೊಡ್ಡ ದೊಡ್ಡ ಟ್ರೇಡ್ಸ್, ಇವಾಗ ಆಲ್ಕೆಮಿಸ್ಟ್ ಇದಾನೆ, ಅವನು 50% ಇಂದ ಎಂಟರ್ ಆಗ್ತಾನೆ. ಬಟ್ ಅವ್ನು ಸ್ವಿಂಗ್ ಟ್ರೇಡ್ ಮಾಡ್ತಾನೆ, ದೊಡ್ಡದಾಗಿ ಹಿಡಿತಾನೆ, ಒಂದೊಂದು ವಾರ ಬಿಡ್ತಾನೆ, ಆ ತರ. ಬಟ್ ನಾವು ಇಂಟ್ರಾಡೇ ಮಾಡ್ತಾ ಇರೋದು. ಅವ್ರು ಇಂಟ್ರಾಡೇ ಮಾಡೋನು ಈ ಸ್ಟ್ರಾಟಜಿ ಯೂಸ್ ಮಾಡ್ತಾನೆ, ಈ ಎಂಟ್ರಿ ಮಾಡೆಲ್ ಯೂಸ್ ಮಾಡ್ತಾನೆ, ಅಂದ್ರೆ 1:1 ಮ್ಯಾಕ್ಸಿಮಮ್. ಸೊ ಇವನು ಫೇರ್ ವ್ಯಾಲ್ಯೂ ಗ್ಯಾಪ್ ಅವನು 1:2 ಇಲ್ಲ 1:1.5 1:1.75 ಇಷ್ಟೇ ರಿಯಾಲಿಟಿ. ಇಲ್ಲ ಅಂದ್ರೆ ನಿಮ್ ಕರ್ವು ಹಿಂಗೆ ನಾರ್ಮಲ್ ಆಗಿ ಪ್ರಾಪ್ ಫಾರ್ಮ್ ಅಲ್ಲಿ ಯೂಸ್ ಮಾಡ್ಬೇಕಾದ್ರೆ ಹೆಂಗಿರ್ಬೇಕು ಕರ್ವು, ಈಕ್ವಿಟಿ ಕರ್ವು, ಸುಮ್ನೆ ಹಿಂಗ್ ಮೇಲೋ ಕೆಳಗಡೆ ಬಾ ಹಂಗಿದ್ರೆ ವರ್ಕ್ ಆಗಲ್ಲ. ಚೂರ್ ಮೇಲೋಗೋ ತರ ಇರ್ಬೇಕು. ಲಾಸು ಕಮ್ಮಿ ಆಗ್ಬೇಕು, ಪ್ರಾಫಿಟ್ ಜಾಸ್ತಿ ಆಗ್ಬೇಕು. ಬಟ್ ಜಾಸ್ತಿ ಅಂದ್ರೆ ಹೈಯೆಸ್ಟ್ ಅಲ್ಲ, ಪ್ರಾಫಿಟ್ ವ್ಯಾಲ್ಯೂ ಜಾಸ್ತಿ ಆಗ್ಬಾರ್ದು, ಪ್ರಾಫಿಟ್ಸ್ ಜಾಸ್ತಿ ಆಗ್ಬೇಕು, ಆ ತರ ಇರುತ್ತೆ ಕರ್ವು. ಈಗ ಇವಂದು ಲಾಸ್ ಆಯ್ತಾ, ಜಾಸ್ತಿ ಲಾಸು, ಇವಂದು ಓಕೆ ಮೀಡಿಯಂ, ನಮ್ದು ಲಾಸ್ ಆದ್ರೆ ಕಮ್ಮಿ, ಪ್ರಾಫಿಟ್ ಬಂದ್ರೆ ಇದೇ. ನಾವೇನ್ ಮಾಡ್ತೀವಿ, ನಾನ್ ಕೊಡ್ತಿರೋದೇ ಮಿನಿಮಮ್ 1:3 ಅಂತ. ಸೊ 1:3 ಬೆಸ್ಟ್ ಟ್ರೇಡ್ ಸಿಕ್ತಾಗ 1:3 ಪಕ್ಕಾ ಸಿಗುತ್ತೆ ನಿಮಗೆ. ಸೊ ಓಕೆ, ನಾವು ದೊಡ್ಡ ಟ್ರೇಡ್ ಬಿಡ್ತೀವಿ ಅನ್ನಂಗಿದ್ದಿದ್ರೆ, ಮಾರ್ಕೆಟ್ ಇವಾಗ ಕರೆಕ್ಟಾಗಿ ಬುಲಿಶ್ ಆಗಿದೆ ಅಂತ ಗೊತ್ತಿತ್ತು, ಕರೆಕ್ಟಾಗಿ ನಾವು ಡೌನ್ ಇಂದ ಇವಾಗ ಮೇಲ್ಗಡೆ ಇವಾಗ ಶಿಫ್ಟ್ ಕೊಡ್ತಾ ಇರೋದು. 4 hour 1 hour 15 minutes ಎಲ್ಲ ಇಲ್ಲೇ ಶಿಫ್ಟ್ ಕೊಟ್ಟಿದ್ದು ಮಾರ್ಕೆಟ್, ಹೌದಾ. ಸೊ ಈ ಆರ್ಡರ್ ಬ್ಲಾಕ್ ಬಂದ್ಮೇಲೆ ಎಂತ ದೊಡ್ಡ ಟ್ರೇಡ್ ಬಿಡ್ಬೋದು ನಾವು, ಸರಿಯಾಗಿ ಬಿಡ್ಬೋದು. ಇದು ಯಾವಾಗ ಬಿಡಕ್ ಸಾಧ್ಯ, ನಿಮ್ಗೆ ಹೈಯರ್ ಟೈಮ್ ಫ್ರೇಮ್ ಕನ್ಫರ್ಮೇಶನ್ಸ್ ಇದ್ದಾಗ. 4 hour ಅಲ್ಲಿ ಏನಾಗಿತ್ತು ನೋಡಿ, ಕರೆಕ್ಟ್ ಆಗಿ ಇಲ್ಲೇ ಬ್ರೇಕ್ ಕೊಡ್ತಾ ಇತ್ತು. ಮತ್ತೆ 1 hour ಅಲ್ಲಿ 1 hour ಅಲ್ಲೂ ಅಷ್ಟೇ ಅಲ್ಲೇ. ಸೊ ಆ ಬ್ರೇಕ್ಗಳು ನಾನು ಕರೆಕ್ಟಾಗಿ ಗೊತ್ತಿದ್ದು, ಮಲ್ಟಿ ಟೈಮ್ ಫ್ರೇಮ್ ಅನಾಲಿಸಿಸ್ ಮಾಡಿ ಜರ್ನಲ್ ಮಾಡಿ ಇಟ್ಕೊಂಡು, ಡೈಲಿಲೂ ಅಷ್ಟೇ, ಡೈಲಿಲೂ ಅಲ್ಲೇ ಬ್ರೇಕ್ ಆಗಿರೋದು.
ನೋಡ್ಬೋದು ನೀವು ಇಲ್ಲೇ ಬ್ರೇಕ್ ಕೊಟ್ಟಿರೋದು. ಸೊ ಎಲ್ಲ ನಾನು ಕರೆಕ್ಟಾಗಿ ಗೊತ್ತು ಜರ್ನಲ್ ಮಾಡಿ ಇಟ್ಕೊಂಡಿದ್ದೀನಿ ಅಂದಾಗ ನಾನು ಯಾವ ರೇಂಜಿಗೆ ಬೇಕಾದ್ರೂ ಬಿಡ್ಬೋದು. ಅದೇ ಇಲ್ಲಿ 50% ಎಂಟ್ರ್ ಆಗೋ ಒಂದು ತೋರಿಸ್ತೀನಿ ರೀ. ಆರ್ಡರ್ ಬ್ಲಾಕಿಂದ ಎಂಟ್ರ್ ಆದ ಒಂದು ಅಷ್ಟು 50% ಎಂಟ್ರ್ ಆಗೋ ನೋಡಿ. ಸೊ 50% ಇಲ್ಲಿದೆಯಾ? ಓಕೆ, ಸ್ಟಾಪ್ ಲಾಸು ಇದ್ರ ಕೆಳಗಡೆ ಟಿ ಪಿ ಇಲ್ಲಿಗೆ ಇಡೋಣ. ಅವನದೆಷ್ಟು 1:2.75, ನಮ್ದೆಷ್ಟು 1:8.44. ಇಷ್ಟೇ, ಹಿಂಗೆ ಡಿಫ್ರೆನ್ಸ್ ಬರೋದು. ಎಂಟ್ರಿ ಮಾಡಲ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಪ್ರತಿಯೊಂದೂ. ಆಮೇಲೆ ನೀವು ಒಂದ್ಸಲಿ 50% ಮಾಡೋದು, ಒಂದ್ಸಲಿ ಈ ಥರ ಆರ್ಡರ್ ಬ್ಲಾಕ್ ಮಾಡೋದು, ಇನ್ನೊಂದ್ಸಲಿ ಫೇರ್ ವ್ಯಾಲ್ಯೂ ಗ್ಯಾಪ್ ಮಾಡೋದು, ಇದನ್ನ ಮಾಡಿದ್ರೆ ನೀವು ಯಾವತ್ತೂ ಪ್ರಾಫಿಟಬಲ್ ಆಗಕ್ಕಾಗಲ್ಲ. ಸೊ ನೀವೇನ್ ಮಾಡ್ಬೋದು? ಬೆಸ್ಟ್ ಒಂದು ಇಟ್ಕೋಬೇಕು. ನಾನು ಇದನ್ನೇ ಇಟ್ಕೊಳ್ಳಿ ಅನ್ನಲ್ಲ, ನಾನು ಆರ್ಡರ್ ಬ್ಲಾಕಲ್ಲಿ ಮಾಡ್ತೀನಿ, ನಾನು ಇದೊಂದೇ ಮಾಡಲ್ಲ. ಸರಿ, ಆರ್ಡರ್ ಬ್ಲಾಕ್ ಮಾಡ್ತೀನಾ? ಇದು ಒಂದು ಸೇಫರ್ ಗೇಮ್ ತರ ಇದು. ನಂದು ಪರ್ಸನಲ್ ಅಕೌಂಟು ಮತ್ತೆ ಸ್ವಲ್ಪ 5K 10K 25K ಈ ಅಕೌಂಟ್ಸ್ ಯೂಸ್ ಮಾಡೋದು ಪ್ರಾಪ್ ಫಾರ್ಮ್ಸ್ ಅಲ್ಲಿ, ನಾರ್ಮಲ್ CFDs ಅಲ್ಲಿ. ಫ್ಯೂಚರ್ಸ್ ಅಲ್ಲಿ ಇದನ್ನ ಯೂಸ್ ಮಾಡ್ತೀನಾ? ಇಲ್ಲ, ಫ್ಯೂಚರ್ಸ್ ಅಲ್ಲಿ ಗೊತ್ತು ಫೇರ್ ವ್ಯಾಲ್ಯೂ ಗ್ಯಾಪ್ಸ್ ಯೂಸ್ ಮಾಡ್ತೀನಿ, ಅದು 7 o'clock ಟ್ರೇಡ್ ಮೇಲೆ 7 ಮೇಲೆ. ಇಲ್ಲ ಮಾರ್ನಿಂಗ್ ಮಾಡ್ತೀನಾ? ಇವತ್ತೊಂದೇ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಸೊ 15 minutes ಅಲ್ಲಿ ಏನಾಗ್ತಾ ಇತ್ತು ನೋಡಿ. ಇಲ್ಲಿ ಮಾರ್ನಿಂಗ್ ಇದು ನಾನು ಟ್ರೇಡ್ ತಗೊಂಡಿಲ್ಲ, ಬ್ಯಾಕ್ ಟೆಸ್ಟ್ ಮಾಡ್ಬೇಕಾದ್ರೆ ಹೇಳ್ತಾರೆ ಅದು ಯಾಕೆ ಟ್ರೇಡ್ ತಗೊಂಡಿಲ್ಲ. ಇದಾಗಿರೋದು ಯಾವಾಗ? ರಾತ್ರಿ 1 ಗಂಟೆ 2 ಗಂಟೆ ಟೈಮಲ್ಲಿ. ಬಟ್ ಸುಮ್ಮನೆ ಸಿಂಪಲ್ ಆಗಿ ಎಕ್ಸಾಂಪಲ್ ತೋರಿಸ್ತಿರೋದು, ಒಂದು ಎಂಟ್ರಿ ಮಾಡೆಲ್ ಯಾವ ಥರ ಇರ್ಬೋದು. ಇವಾಗ ಬ್ರೇಕ್ಔಟ್ ಸ್ಟ್ರಕ್ಚರ್ ಕೊಟ್ಟು ನಮಗೆ ಆಪೋಸಿಟ್ ಕ್ಯಾಂಡ್ಲು ಬಂದು, ಸರಿ ನಮ್ದು ಹೈ ಲೋ ಮಾರ್ಕ್ ಮಾಡ್ಕೊಂಡ, ಸರಿ ಹೈ ಲೋ ಸಿಕ್ತು ನನಗೆ 15 minute ಅಲ್ಲಿ. ನೆಕ್ಸ್ಟ್ ಏನು ಮಾಡ್ತೀನಿ? 1 minute ಹೋಗ್ತೀನಿ. 1 minute ಹೋಗಿ ಏನು ಮಾಡ್ಬೋದು? ಒಂದು ಕನ್ಫರ್ಮೇಷನ್. ಏನು ಕನ್ಫರ್ಮೇಷನ್ ಅಪ್ಪ? ಅದೇನೋ ಬೆರಿಶ್ ಆಗಿ ಮತ್ತೆ ಬುಲ್ಲಿಶ್ ಆಗೋ ಥರ ಒಂದು ಕನ್ಫರ್ಮೇಷನ್. ಇದು ಇಲ್ಲೇ ಆಗಿದೆಯೋ ಎಲ್ಲ ಆಗಿದೆಯೋ ಗೊತ್ತಿಲ್ಲ. ಓಕೆ, ಹ್ಞೂ 15 minute ಆಪೋಸಿಟ್ ಕ್ಯಾಂಡಲ್ ಬಂತ. 1 minute ಅಲ್ಲಿ ಏನಿತ್ತು? ಬೆರಿಶ್ MSS ಅಂತ ಕಾಣಿಸ್ತಾ ಇದೆ ನಮಗೆ. ಏನು ಮಾಡ್ಬೋದು? ಅದು ಬುಲ್ಲಿಶ್ ಆಗಕ್ಕೆ ವೆಯ್ಟ್ ಮಾಡ್ತೀನಿ. ಓಕೆ, 1 minute ಅಲ್ಲಿ ಈಗ ಕರೆಕ್ಟಾಗಿ ಬುಲ್ಲಿಶ್ ಆಯಿತು. ಸೊ ಇನ್ನೂ ರೇಂಜ್ ಶಿಫ್ಟ್ ಆಗಿಲ್ಲ, ಆಗುತ್ತೆ. ಓಕೆ, ಸೊ ಆದರೆ ನನಗೆ ಗೊತ್ತಿವಾಗ ರೇಂಜ್ ಒಂದ್ಸಲಿ ನೆಕ್ಸ್ಟ್ ಕ್ಯಾಂಡಲ್ ಬಂದಮೇಲೆ ಆಪೋಸಿಟ್ ಕ್ಯಾಂಡಲ್ ರೇಂಜ್ ಇದೇ ಬರುತ್ತೆ ಅಂತ. ಈಗ 1 minute ಅಲ್ಲಿ 50% ಎಂಟ್ರ್ ಆಗ್ತೀನಿ ಡೈರೆಕ್ಟಾಗಿ. ಇಲ್ಲೂ ಕನ್ಫರ್ಮೇಷನ್ ಇಟ್ಕೋಬಹುದು. ಫೇರ್ ವ್ಯಾಲ್ಯೂ ಬಂದು ಒಂದು ಕ್ಯಾಂಡ್ಲು ಮೇಲೆ ಇನ್ನೊಂದು ಕ್ಯಾಂಡ್ಲು ಕೊಟ್ಟಾಗ ಎಂಟ್ರ್ ಆಗು, ಈ ಥರನೂ ಕನ್ಫರ್ಮೇಷನ್ ಇಟ್ಕೋಬಹುದು. ಬಟ್ ನಿಮಗೆ ಬಿಟ್ಟಿದ್ದು, ನೀವು ಹೆಂಗ್ ಅಭ್ಯಾಸ ಮಾಡ್ಕೋತೀರಾ ಆ ಥರ. ಸೊ ಇದನ್ನ ಬಿಡ್ತೀನಾ? ಜಾಸ್ತಿ ಟೈಮ್ ನಡೀತು, ಯಾಕಂದ್ರೆ ರಾತ್ರಿ ಗೊತ್ತಲ್ಲ ವಾಲ್ಯೂಮ್ ಇರಲ್ಲ. ಮಧ್ಯರಾತ್ರಿ 2:30 3 ಮಾರ್ಕೆಟ್ ಓಪನ್ ಆದಾಗ ಏಷ್ಯಾದಲ್ಲಿ ಮೂವ್ ಕೊಟ್ಟಿರೋದು, ಏಷ್ಯಾದು ಇದು. ಓಕೆನಾ? ಸೊ ಈ ತರ ಸಿಂಪಲ್ ಕಂಟಿನ್ಯೂಸ್ ಹಂಗೆ 2-3 ಒಂದೊಂದು ಬ್ರೇಕ್ಔಟ್ ಸ್ಟ್ರಕ್ಚರ್. ಮಾರ್ಕೆಟ್ ಒಂದೇ ಸೈಡ್ ಮೂವ್ ಆಗ್ಬೇಕಾದ್ರೆ ತುಂಬಾ ಸುಲಭ ಹಿಡಿಯೋಕೆ ಈ ಮಾರ್ಕೆಟ್ ಸ್ಟ್ರಕ್ಚರ್ ಯೂಸ್ ಮಾಡ್ಕೊಂಡು ಟ್ರೇಡ್ಗಳನ್ನ. ಬಟ್ ಕರೆಕ್ಟಾಗಿ ಗೊತ್ತಾಗ್ಬೇಕಷ್ಟೆ. ಸೊ ಒಂದಾಯ್ತಾ, ಇನ್ನೊಂದು ಬರ್ಲಿಲ್ಲ ಅನ್ಸುತ್ತೆ. ಇದು ಬಂದ್ರು ಎಂಟ್ರಿ ಕೊಟ್ಟಿಲ್ಲ, ಅದು ನೋಡೋಣ. ಬ್ರೋ ನಿಮ್ದು ಕ್ಯಾಂಡಲ್ಸ್ ಕಲರ್ ಸ್ವಲ್ಪ ಚೇಂಜ್ ಮಾಡ್ಬಿಡ್ತೀರಾ? ಕನ್ಫ್ಯೂಷನ್ ಆಗುತ್ತೆ ಸ್ವಲ್ಪ. ಹೌದಾ? ನಾರ್ಮಲ್ ಮಾಡ್ಬಿಡ್ತೀರಾ? ಇದ್ಯಾವುದು? ಗ್ರೀನಾ ರೆಡ್? ಸೊ ಓಕೆ, ಇದಾದ್ಮೇಲೆ ನೆಕ್ಸ್ಟ್ ಏನು? ಇವಾಗ 15 minutes ಟಾಪ್ ಅಂಡ್ ಲೋ ಮಾರ್ಕ್ ಮಾಡಿದೀವಿ. ಓಕೆ, ನೆಕ್ಸ್ಟ್ 1 minute ಅಲ್ಲಿ ಏನು ಹೇಳಿದೆ? ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ವೆಯ್ಟ್ ಮಾಡ್ತೀನಿ. ಸೊ ಇಲ್ಲಿ ಏನಾಯ್ತು? ಓಕೆ, MSS ಆಯ್ತು. ಆಪೋಸಿಟ್ ಕ್ಯಾಂಡಲ್ ವೆಯ್ಟ್ ಮಾಡ್ತಾ ಇದೀನಿ. ಓಕೆ, ಆಪೋಸಿಟ್ ಕ್ಯಾಂಡಲ್ ಬಂತು.
ಸುಮ್ನೆ ಈಗ ನೋಡಿ ಇಲ್ಲಿ ರೇಂಜ್ ಲೋ ಇಲ್ಲಿದೆ, ಬಟ್ ತಗೊಳ್ಳೋದೆಲ್ಲಿ ಲಾಸ್ಟ್ ವೀಕ್ ಇಂದಾನೆ ತಗೋತೀನಿ. ಹಿಂಗೆ ಒಂದು ಎಂಟ್ರಿ ಮಾಡಲ್ ಹಂಗಂದ್ರೆ ಡೈರೆಕ್ಟ್ 1:2 1:2ನೇ ಇಟ್ಕೋಬಾರ್ದು ಯಾವಾಗ್ಲೂ. ಇದರಲ್ಲಿ ಸ್ಕ್ಯಾಲ್ಪಿಂಗ್ ಅಂತೀನಿ, ಫ್ಯೂಚರ್ಸ್ ಅಲ್ಲಿ ಏನಿರೋದು ನಮ್ಗೆ ಡ್ರಾ ಡೌನ್ ಮೂವ್ ಆಗ್ತಾ ಇರುತ್ತೆ, ಟ್ರಯಲಿಂಗ್ ಇರೋದು. ಸೊ ಏನ್ ಮಾಡ್ಕೋಬಹುದು, ಬೆಸ್ಟ್ ಒಂದು ಮಾಡೆಲ್ ಮಾಡ್ಕೊಬೇಕು. ಎಂಟ್ರಿ ಮಾಡೆಲ್ ಇಟ್ಕೊಂಡು ಸೊ ಓಕೆ ಎಂಟ್ರ್ ಆಗಿ ಅದು ನಮ್ದು ಎಂಟ್ರಿ ತಗೊಂಡ್ರೆ 1:1.5 1:1.5 ಹೋದ ತಕ್ಷಣ ಆಫ್ ಕ್ಲೋಸ್ ಮಾಡ್ತೀನಿ. ಫಸ್ಟ್ ಆಫ್ ಆಲ್ ಆಫ್ ಕ್ಲೋಸ್ ಮಾಡ್ತೀನಿ 1:1.5 ಹೋದ ತಕ್ಷಣ. ನೆಕ್ಸ್ಟ್ SL ನ ತಗೊಬಂದು ಬ್ರೇಕ್ ಇವನ್ಗೆ ಇಡ್ತೀನಿ. ಬ್ರೇಕ್ ಇವನ್ಗೆ ಇಟ್ಟು 1:2 ವರೆಗೂ ಬಿಡ್ತೀನಿ. ನೆಕ್ಸ್ಟ್ 1:2 ವರೆಗೂ ಬಿಡ್ತೀನಿ. ಈ ತರ ಮಾಡ್ಕೋಬಹುದು. ಈ ತರ ಮಾಡ್ಕೋಬೇಕು ನೀವು ಏನಾದ್ರು ಫ್ಯೂಚರ್ಸ್ ಅಲ್ಲಿ ಮಾಡೋದಿದ್ರೆ. ಯಾಕಂದ್ರೆ ಅದರಲ್ಲಿ ನಿಮ್ದು SL ಇಟ್ಟಾದ್ರೂ ಪರವಾಗಿಲ್ಲ ಅಂತ ಅನ್ನಕ್ ಆಗಲ್ಲ, ಟ್ರಯಲಿಂಗ್ ಡ್ರಾ ಡೌನ್ ಕೊಡೋದು ಅವನು. ಸೊ ಅದಕ್ಕೆ ಹೇಳಿದ್ದು ಎಲ್ಲಾ ಕಡೆ ಒಂದೇ ಸ್ಟ್ರಾಟಜಿ ಒಂದೇ ಎಂಟ್ರಿ ಮಾಡಲ್ ಅಲ್ಲ ಯೂಸ್ ಮಾಡೋದು, ಅದಕ್ಕೆ ತಕ್ಕಂಗೆ ಅದನ್ನ ಯೂಸ್ ಮಾಡಬೇಕು. ಸೊ ಈ ತರ ಇನ್ನೂ ಒಂದೆರಡು ಬಂತು, ಬಟ್ ನೆಕ್ಸ್ಟ್ ಕ್ಯಾಂಡಲ್ ಏನೋ ಕೆಳಗಡೆ ಹೋಯ್ತು ಹೆವಿ. ಸೊ ಇದ್ರಲ್ಲೂ ಅಷ್ಟೇ, ಇದ್ರಲ್ಲಿ ನೋಡಿ ನಮಗ್ ಟ್ರೇಡ್ ನಾರ್ಮಲ್ ಆಗಿ ಡೈರೆಕ್ಟ್ ಎಂಟರ್ ಆಗ್ತೀನಿ ಅಂದಂಗಿದ್ರೆ ಲಾಸ್ ಆಗ್ತಿತ್ತು. ಇಲ್ಲಿ ಆಪೋಸಿಟ್ ಕ್ಯಾಂಡಲ್ ಬಂತ, ರೇಂಜ್ ಐ ರೇಂಜ್ ಲೋ ಮಾರ್ಕ್ ಮಾಡಿದಿನ, ನಾನೇನ್ ವೇಟ್ ಮಾಡ್ತೀನಿ ಇವಾಗ MSS ಆಗ್ಲಿ ಅಂತ ವೇಟ್ ಮಾಡ್ತೀನಿ. ನೋಡಿ ಬೆರಿಶ್ MSS ಆಗಿದೆ, ಬುಲ್ಲಿಶ್ MSS ಕೊಟ್ಟೇ ಇಲ್ಲ ನಮಗೆ. ಕೊಟ್ಟಿದ್ದಲ್ಲಿ ಇಲ್ಲಿ ನೆಕ್ಸ್ಟ್ ಕೊಡ್ತು. ಸೊ ಇವಾಗ ಬುಲ್ಲಿಶ್ MSS ಕೊಡ್ತಾ ಇವಾಗ ಎಂಟರ್ ಆಗೋಣ ಅಂದ್ರೆ 15 ಮಿನಿಟ್ ಅಲ್ಲಿ ಆಗಲೇ ಇನ್ನೊಂದು ಬ್ರೇಕ್ ಆಫ್ ಸ್ಟ್ರಕ್ಚರ್ ಬಂದಿದೆ. ಇವಾಗ ನೋಡಿ ನೀವು ಡೈರೆಕ್ಟ್ ಆಗಿ ಎಂಟರ್ ಆಗಿದ್ರೆ ಏನಾಗ್ತಿತ್ತು, ಇಲ್ಲಿ ಆರ್ಡರ್ ಬ್ಲಾಕ್ ಇರ್ತಿತ್ತ, ಡೈರೆಕ್ಟ್ ಎಂಟ್ರಿ ತಗೋತಿದ್ರೆ SL ಇಟ್ಟು ಗಾನ್. ಬಟ್ ವಿತ್ ಕನ್ಫರ್ಮೇಶನ್ ಯೂಸ್ ಮಾಡೋದು ಈ ತರ, ಹಿಂಗೂ ಯೂಸ್ ಮಾಡ್ಬೋದು, ಹಂಗೂ ಯೂಸ್ ಮಾಡ್ಬೋದು. ನಿಮ್ಗೆ ಯಾವ್ದು ಪರ್ಫೆಕ್ಟ್ ಅದನ್ನ ಯೂಸ್ ಮಾಡಿ. ಒಂದ್ಸಲಿ ಇದನ್ನ ಮಾಡ್ತೀರಾ, ಫಸ್ಟ್ ಟ್ರೇಡ್ ಇದು ತಗೋತೀರಾ, ಸೆಕೆಂಡ್ ಟ್ರೇಡ್ ಈ ತರ ತಗೋತೀನಿ ಅಂದ್ರೆ ಅದು ವರ್ಕ್ ಆಗಲ್ಲ. ಇದೇ ತರ ಟ್ರೇಡ್ ತಗೋಬೇಕು. ಇವಾಗ ಒಂದ್ಸಲಿ SL ಇಟ್ ಆಯ್ತಾ ಪರವಾಗಿಲ್ಲ, ಎಲ್ಲಾ ಸಲ ಇಟ್ಟಾಗಲ್ಲ. ಇಲ್ಲ ಇದೇ ತರ ತಗೋಬೇಕು ವಿತ್ ಕನ್ಫರ್ಮೇಶನ್. ಇಲ್ಲ ನಾರ್ಮಲ್ ಆರ್ಡರ್ ಬ್ಲಾಕ್ ಎಂಟ್ರಿಲೇ ಕನ್ಫರ್ಮೇಶನ್ ಸಿಗ್ಬೇಕಾ, ಅದಕ್ಕೆ ಬೇರೆ ಎಂಟ್ರಿ ಮಾಡಲ್ ಹುಡಿಕೊಳ್ಳಿ. ಯಾವ ತರ ಇರ್ಬೋದು, ಈಗ ಇಲ್ಲೆಲ್ಲ ಆರ್ಡರ್ ಬ್ಲಾಕ್ ಟ್ಯಾಪ್ ಆಯ್ತಾ, ಫಸ್ಟ್ ಈ ಕ್ಯಾಂಡ್ಲ್ ಮೇಲೆ ಇದು ಕ್ಲೋಸ್ ಆಗ್ಬೇಕು, ಆಯ್ತಾ ಆಗಿಲ್ಲ. ಈ ಕ್ಯಾಂಡ್ಲ್ ಮೇಲೆ ಇದು ಕ್ಲೋಸ್ ಆಗ್ಬೇಕು. ಯಾವ ತರ ಕ್ಲೋಸಿಂಗ್ ಅಂದ್ರೆ ಇದ್ರ ಮೇಲೆ ಕ್ಲೋಸ್ ಆಗ್ಬೇಕಿತ್ತು ಫಸ್ಟ್ ಈ ಕ್ಯಾಂಡಲ್, ಆಯ್ತಾ ಆಗಿಲ್ಲ, ಓಕೆ ನೆಕ್ಸ್ಟ್ ವೆಯ್ಟ್ ಮಾಡಿ. ಈ ಕ್ಯಾಂಡಲ್ದು ವಿಕ್ ಮೇಲೆ ಮಾರ್ಕ್ ಮಾಡ್ಕೊಳ್ಳಿ, ಇದನ್ನ ಬ್ರೇಕ್ ಮಾಡ್ಬೇಕು. ಮಾರ್ಕ್ ಮಾಡಿದ್ರಿ, ಬ್ರೇಕ್ ಮಾಡ್ತಾ ಆರ್ಡರ್ ಬ್ಲಾಕ್ ಬಂದಾದ್ಮೇಲೆ ಇದು ಮುಗಿದ ತಕ್ಷಣ ಬ್ರೇಕ್ ಮಾಡ್ತು ಅಂದ ತಕ್ಷಣ ಇದ್ರ ಕೆಳಗಡೆ SL ಇಟ್ಬಿಟ್ಟು 1:2 ಕ್ಯಾಪ್ಚರ್ ಮಾಡಿದ್ರು ಆಯ್ತು. ಮಾರ್ಕೆಟ್ ಸ್ಟ್ರಕ್ಚರ್ ನೀವು ಕರೆಕ್ಟ್ ಆಗಿ ತಿಳ್ಕೊಂಡ್ರೆ ಮುಗೀತು. ನೀವು ಏನಾದ್ರೂ ಯೂಸ್ ಮಾಡಿ, ಬಟ್ ಒಂದೇ ಯೂಸ್ ಮಾಡ್ಬೇಕು ಎಂಟ್ರಿ ಮಾಡಲ್. ಅದೊಂದನ್ನೇ ಯೂಸ್ ಮಾಡ್ಕೊಂಡು ನೀವು ಹೆಂಗ್ ಬೇಕಾದ್ರೂ ದುಡ್ಡು ಎತ್ಬೋದು ಆಮೇಲೆ. ನಾನಿವಾಗ ಆಲ್ರೆಡಿ ಮೂವ್ ಆಗಿರೋದನ್ನ ತೋರಿಸ್ತಾ ಇದೀನಿ, ಬೈಕೋಬಹುದು ನೀವು. ಮೂವ್ ಆಗಿರೋದ್ ತೋರಿಸ್ಬಿಟ್ಟು ಚೂತ್ಯ ಮಾಡ್ತವನೆ ಅಂತ, ನನಗ್ ಚೂತ್ಯ ಮಾಡೋ ಅವಶ್ಯಕತೆ ಇಲ್ಲ. ಓಕೆ ನಿಮ್ ಇಷ್ಟ, ನೀವ್ ಹೆಂಗಾದ್ರೂ ಮಾಡಿ, ನಾನು ಇದನ್ನೇ ಮಾಡಿ ಅದನ್ನೇ ಮಾಡಿ ಏನು ಅನ್ನಲ್ಲ. ನಾನು ಹೇಳ್ಕೊಡ್ತೀನಿ, ಈ ತರ ಇದೆ, ಆ ತರ ಇದೆ ಅಂತ. ಸರಿನಾ? ಮತ್ತೆ ಇಲ್ಲೂ ಒಂದ್ ಬೆರಿಶ್ ಟ್ರೇಡ್ ಸಿಕ್ತು MSS ಆದ್ಮೇಲೆ. ಬೆರಿಶ್ MSS ಆಯ್ತಾ? ಸೊ ಆಗಿಲ್ಲ. ಬೆರಿಶ್ MSS ಇಲ್ಲ ಆಯ್ತಾ? ಆದ ತಕ್ಷಣ ಏನ್ ಮಾಡ್ತೀನಿ, ಇನ್ನೊಂದು ಆಪೋಸಿಟ್ ಕ್ಯಾಂಡಲ್ ಬರಕ್ ವೇಟ್ ಮಾಡ್ತೀನಿ. ಬಂತು. ಸೊ ರೇಂಜು ಗೊತ್ತಾಯ್ತು ಇವಾಗ, ರೇಂಜ್ ಇಲ್ಲಿದೆ, ರೇಂಜ್ ಲೋ ಇಲ್ಲಿದೆ ಅಂತ. 1 ಮಿನಿಟ್ಗೆ ಹೋಗ್ತೀನಿ, ವೇಟ್ ಮಾಡ್ತೀನಿ. ನೆಕ್ಸ್ಟ್ ಈಗೇನಕ್ಕೆ ವೇಟ್ ಮಾಡ್ತೀನಿ, ಬುಲಿಶ್ MSS ವೇಟ್ ಮಾಡ್ತೀನಾ? ಇಲ್ಲ, ಬೆರಿಶ್ MSS ವೇಟ್ ಮಾಡ್ತೀನಿ. ಇದೇ ನೀವು 1 ಮಿನಿಟ್ ಅಲ್ಲಿ ಮಾಡ್ಬೇಕಾದ್ರೆ, ನೀವು ಮಾರ್ಕ್ ಮಾಡ್ಬೇಕು ತಿಳ್ಕೊಳಕ್ಕೆ ಅಂತ ಅನ್ನೋದಿದ್ರೆ ಎಷ್ಟು ಕಷ್ಟ ಆಗಿರ್ತಿತ್ತು. ಇದು ಈಗೇನೋ ಒಂದು ಇಂಡಿಕೇಟರ್ ಮಾಡ್ಕೊಡ್ತಿದೆ ಅನ್ನೋದಕ್ಕೆ ಓಕೆ. ಸೊ ಬೆರಿಶ್ MSS ಆಗಿಲ್ಲ, ಆಗಕ್ಕೆ ಇಲ್ಲಿವರೆಗೂ ಬರ್ಲೇಬೇಕದು, ವೆಯ್ಟ್ ಮಾಡೋಣ. ಎಲ್ಲ ನೋಡಿ ಇದನ್ನು ನಾವು ಮಾರ್ಕ್ ಮಾಡ್ತಿದ್ವಿ. ಓಕೆ ಇಲ್ಲಿ ಬ್ರೇಕ್ಔಟ್ ಸ್ಟ್ರಕ್ಚರ್ ಆಯ್ತು, ಇಲ್ಲಿ MSS ಆಯ್ತು, ಏನು ಇಂಟರ್ನಲ್ ಅಷ್ಟೇ, ಇವೆಲ್ಲ ಇಂಟರ್ನಲ್. ಸಾರಿ ಇಂಟರಪ್ಟೆಡ್. ಹಾ ಮ್ಯಾಮ್. ಯಾವ್ದು ನಾನು ಜಾಯಿನ್ ಆಗಿಲ್ಲ ನಿನ್ನೆ, ಸೊ ಮೀಟಿಂಗ್ ಇತ್ತು. ಸೊ ಯಾವ್ದು ಇಂಡಿಕೇಟರ್ ಯೂಸ್ ಮಾಡಿ ಅಂತ ಏನಾದ್ರು ಕೊಡ್ತಿದ್ರ ಅಥವಾ ಏನಿದು? ಇದು ಇನ್ನೂ ಪಬ್ಲಿಷ್ ಮಾಡಿಲ್ಲ, ಹೇಳ್ಕೊಡ್ತಾ ಇದೀನಿ ಯಾವ ತರ ಯೂಸ್ ಮಾಡ್ಬೇಕು, ಯಾವ ತರ ಯೂಸ್ ಮಾಡ್ಬೋದಂತ. ಪ್ಲೀಸ್ ಸ್ವಲ್ಪ ವೇಟ್ ಮಾಡಿ ಮ್ಯಾಮ್, ಅವ್ರು ಮಾತಾಡ್ತಿದ್ದಾರೆ, ಇಂಟ್ರೆಸ್ಟಿಂಗ್ ಆಗಿ ಹೇಳ್ತಿದ್ದಾರೆ, ಕಂಟಿನ್ಯೂ ಮಾಡಿ ಬ್ರೋ. ಓಕೆ, ಸೊ ಇವಾಗ ಬೆರಿಶ್ MSS ವೇಟ್ ಮಾಡ್ಬೇಕಾ? ಬೆರಿಶ್ MSS ಬೆರಿಶ್ ಬ್ರೇಕ್ಔಟ್ ಸ್ಟ್ರಕ್ಚರ್ ನೋಡಿ, ಇಲ್ಲೇ ಒಂದು ಬುಲಿಶ್ ಬ್ರೇಕ್ಔಟ್ ಸ್ಟ್ರಕ್ಚರ್ ಕೊಡ್ತು. ಓಕೆ, ಸೊ ನೆಕ್ಸ್ಟ್ ಬೆರಿಶ್ MSS ಕೊಡ್ತು. ಮತ್ತೆ ಬೆರಿಶ್ MSS ಕೊಡ್ತಾ ನೆಕ್ಸ್ಟ್ ಏನ್ ಮಾಡ್ತೀನಿ,
ಫಿಬ್ ಫಿಬ್ದು 50%. 50% ಬಂತ ಎಂಟ್ರ್ ಆಗು ಮತ್ತೆ. ಇದು ಒಂದು ಎಂಟ್ರಿ ಮಾಡಲ್ಲ. ಇದರಲ್ಲಿ ಏನಾದ್ರು ಚೇಂಜ್ ಮಾಡ್ತಾ ಇದೀವ? ಏನೂ ಇಲ್ಲ, ಸೇಮ್ ಅದೇನೆ. 1:1.5 ಫಸ್ಟ್. ಓಕೆ, ಓಕೆ, ಇಲ್ಲೊಂದು ಲಾಸ್ ಆಯ್ತು. ವೆಯ್ಟ್ ಮಾಡೋಣ, ಮತ್ತೆ ಇನ್ನೊಂದ್ಸಲಿ MSS ಕೊಡ್ತಾ ವೆಯ್ಟ್ ಮಾಡಬೇಕು. ಮತ್ತೊಂದು MSS ಕೊಡ್ತಾ ಇವಾಗ 50% ಹಾಕಿ ಮತ್ತೆ ನೋಡಿ. 50% ಬಂತ, ತಗೋ. ಏನಿಲ್ಲ, ಒಂದ್ ಲಾಸ್ ಆಗ್ಬೋದು. 1:1.5 ಫಸ್ಟ್. 1:1.5 ವೆಯ್ಟ್ ಮಾಡ್ತೀವಿ. SL ನ ಬ್ರೇಕ್ ಇವನ್ ತರ್ತೀವಿ. 1:2 ನೆಕ್ಸ್ಟ್ ಇದು ಮಾಡ್ತೀವಿ. ಓಕೆ, 1:1.5 ಕೊಡ್ತಾ ಇವಾಗ ಬ್ರೇಕ್ ಇವನ್ ತಂದಿದ್ದೀರಾ. ಬ್ರೇಕ್ ಇವನ್ ಇಟ್ಟಾದ್ರೆ ಬ್ರೇಕ್ ಇವನ್. 1:2 ಕೊಟ್ರೆ 2 ಅಷ್ಟೇ. ಒಟ್ನಲ್ಲಿ ಲಾಸ್ ಕಮ್ಮಿ ಆಗುತ್ತೆ, ಪ್ರಾಫಿಟ್ ಜಾಸ್ತಿ ಬರಬೇಕು, ಇಷ್ಟೇ. ಈ ತರ. ಆದ್ರೆ ಇದ್ರಲ್ಲಿ ಹೆಸರಿ ತುಂಬಾ ದೊಡ್ಡದಾಗುತ್ತಲ್ಲ OB ಆರ್ಡರ್ ಬ್ಲಾಕ್ ಕಂಪೇರ್ ಮಾಡಿದ್ರೆ. ಇಲ್ಲ, ನಾನು 1 ಮಿನಿಟ್ ಅಲ್ಲಿ ತೋರಿಸ್ತಾ ಇರೋದು ಇದು. ನಿಮಗೆ ಅದಕ್ಕೆ ಜಾಸ್ತಿ ಅನಿಸ್ತಾ ಇದೆ ನೋಡಿ. ಇದೆಷ್ಟು? 33 ಪಿಪ್ ಇದು. ನಾವು ಆರ್ಡರ್ ಬ್ಲಾಕ್ ಎಂಟರ್ ಆಗೋದು 60, 80, 100 ಪಿಪ್ಪು. ಇದು ಬರೀ 33 ಪಿಪ್ಪು. ಇದು MSS ಆದ್ಮೇಲೆನೆ 50% ಫಿಬ್ ಮಾಡ್ಬೇಕಾ ಬ್ರೋ? 1 ಮಿನಿಟ್ MSS. ಹಾ, ಓಕೆನಾ? ಸೊ ಈ ತರ. ಓಕೆ, ಸೊ ಈಗ ನಾನು ಇದಕ್ಕೆ ಒಂದು ಟೈಮ್ ಲಿಮಿಟ್ ನೀವೇ ಇಟ್ಕೋಬೇಕು. 3 ಹೊತ್ತು ಮಾಡ್ಕೊಂಡು ಕುತ್ಕೋಬೇಕಾ? ಇಲ್ಲ. ಓಕೆ, ಇದು ರಾತ್ರಿ ಬಂದೈತೆ, ಈಗ ಮಾಡ್ತಿದ್ವಾ? ಇಲ್ಲ. ಇದು ರಾತ್ರಿನೇ? ಇಲ್ಲ. ಇದೆಷ್ಟು ಗಂಟೆ? 10:30. ಓಕೆ, 10:30ಗೆ ಸಿಗ್ತಾ ಇದೆ. ಇದನ್ನ ಮಾಡಿರ್ಬೋದಿತ್ತು. ಫಸ್ಟ್ ಒಂದು ಲಾಸ್ ಆಗಿರ್ತಿತ್ತು, ಸೆಕೆಂಡು ಅಲ್ಲೇ ಪ್ರಾಫಿಟ್ 1:2 1% ಅಲ್ಲೇ ಬಂತು. ಸೊ ಇಷ್ಟೇ. ಒಟ್ನಲ್ಲಿ ಒಂದು ಲಾಸ್ ಆದ್ರೂ ಪಟ್ಟಂತ ಇನ್ನೊಂದೆರಡು ಪ್ರಾಫಿಟ್ ಆಗಂಗೆ. ಇನ್ನೊಂದು ಬ್ರೇಕ್ಔಟ್ ಸ್ಟ್ರಕ್ಚರ್ ಕೊಡ್ತಾ ಅಲ್ಲೊಂದ್ಸಲಿ ಟ್ರೈ ಮಾಡೋದು, MSS ಕೊಡ್ತಾ ಅಲ್ಲೊಂದ್ಸಲಿ. ಸೊ ಇಲ್ಲಿ ಏನಪ್ಪಾ ಅಂದ್ರೆ, ನಾವು ಡೈರೆಕ್ಟ್ ಆಗಿ ನೋಡ್ಬೇಕಾದ್ರೆ ಏನ್ ಕಾಣಿಸುತ್ತೆ? ಡೈರೆಕ್ಟ್ ಬ್ರೇಕ್ಔಟ್ ಸ್ಟ್ರಕ್ಚರ್ ಕೊಟ್ಟಿತ್ತು, ಡೈರೆಕ್ಟ್ SL ಇಟ್ಟಾಗೋಯ್ತು ಅನ್ಸುತ್ತೆ. ಬಟ್ ನೀವು 1 ಮಿನಿಟ್ಗೆ ಹೋಗ್ಬಿಟ್ಟು ಇಲ್ಲೇ ಒಂಚೂರು ಬ್ರೇಕ್ ಕೊಟ್ಟಾಗ ಒಂದು ಸೆಲ್ ಆಪರ್ಚುನಿಟಿ ಸಿಕ್ಕಿದ್ರೆ 1:1.5 ಪಕ್ಕಾ ಸಿಗುತ್ತೆ. ಇಲ್ಲೂ ಅಷ್ಟೇ, ಇಲ್ಲೂ ಪಕ್ಕಾ 1:1.5 ಸಿಗುತ್ತೆ ಬೈ ಮಾಡಕ್ಕೆ. ಯಾಕೆ? ಬುಲಿಶ್ MSS ಆದ್ಮೇಲೆ. ಸೊ ಅಷ್ಟೇ. ಇಲ್ಲೊಂದು ಬ್ರೇಕ್ಔಟ್ ಸ್ಟ್ರಕ್ಚರ, ಮತ್ತಿನ್ನೊಂದು ಈ ತರ ಮಾಡ್ತಾ ಇರ್ಬೋದು. ಹಂಗನ್ಬಿಟ್ಟು 24 ಗಂಟೆ ಕುತ್ಕೊಳ್ಳೋದಲ್ಲ, ಒಂದು ಟೈಮ್ ವಿಂಡೋ. ಸೊ ನಾನು ಜನರಲಿ ಯೂಸ್ ಮಾಡೋದು 10:30ಇಂದಾನೇ ಯೂಸ್ ಮಾಡ್ತೀನಿ. ಬಟ್ ಕರೆಕ್ಟಾಗಿ ಅದು 11:30ಇಂದ 1:30 ಫಸ್ಟು ಮಾರ್ನಿಂಗಲ್ಲಿ. ನೆಕ್ಸ್ಟು ಈವ್ನಿಂಗ್ ಬಂದರೆ 4:30 to 6:30. ಸೊ ಇಷ್ಟರಲ್ಲೇ ಒಂದು 3-4 ಟ್ರೇಡ್ ಸಿಗ್ತಾ ಇರುತ್ತೆ ನಿಮಗೆ. ಈ ಥರ ಬೇರೆ ಬೇರೆ ಎಂಟ್ರಿ ಮಾಡಲ್ಸ್ ನೋಡಿ. ಬಟ್ ಬೇಸಿಕ್ ಏನು? ಮಾರ್ಕೆಟ್ ಸ್ಟ್ರಕ್ಚರ್ ಇಷ್ಟೇ. ಆ ಬೇಸಿಕ್ ತಿಳ್ಕೊಳ್ದೆ ಇದನ್ನ ಮಾಡ್ತೀನಿ ಅಂದರೆ ಆಗಲ್ಲ. ಆಗೇನಾಗುತ್ತೆ ಗೊತ್ತಾ? ಈಗ ನನ್ನ ಹತ್ರ ಇಂಡಿಕೇಟರ್ ಇದೆ, ನಾನು ಹಾಕತೀನಿ, ನಾನು ಮಾಡ್ತೀನಿ, ನನಗೆ ಗೊತ್ತಾಗ್ತಾ ಇದೆ. 1 ಮಿನಿಟ್ಗೆ ಹೋದ್ರೂ ನನಗೆ ಇದೇನು ಹೋಗಲ್ಲ, ಇಂಡಿಕೇಟರ್ ಏನು ಹೋಗಲ್ಲ. 1 ಮಿನಿಟಲ್ಲೂ ತೋರಿಸುತ್ತೆ ನನಗೆ ಗೊತ್ತಾಗುತ್ತೆ ಪಟ ಅಂತ. ಬಟ್ ಇಲ್ಲದೆ ಇರೋನು ನಾನೇ ಮ್ಯಾನ್ಯುಯಲಿ ಮಾಡ್ಬೇಕಂದ್ರೆ 15 ಮಿನಿಟ್ಸ್ ನೋಡ್ತಾ ಇರಬೇಕು. 1 ಮಿನಿಟ್ ಆದ ತಕ್ಷಣ 1 ಮಿನಿಟ್ಗೆ ಹೋಗ್ಬೇಕು. ಆ 50% ಫಿಬ್ ಹಾಕ್ಬೇಕು. ನಾನು ಬೇಕಾದ್ರೆ ಇಂಡಿಕೇಟರ್ಗೆ 50% ಫಿಬ್ನ ಆ್ಯಡ್ ಮಾಡ್ಬೋದು. ಯಾಕೆ ಆ್ಯಡ್ ಮಾಡಿಲ್ಲ ಅಂದರೆ, ಯಾವಾಗಲೂ ಫಿಬ್ ಬೇಕಾಗಿಲ್ಲ ನಮಗೆ. ಎಂಟ್ರಿ ಬಂದಾಗ ಮಾತ್ರ ಫಿಬ್ ಬೇಕು, ಅದಕ್ಕೋಸ್ಕರ ಆ್ಯಡ್ ಮಾಡಲ್ಲ. ಸೊ ಈ ಥರ ಏನು ಬೇಕಾದರೂ ಮಾಡ್ಬೋದು. ಬಟ್ ಗೊತ್ತಿರ್ಬೇಕಷ್ಟೇ ಫಸ್ಟು ಬೇಸಿಕ್ಕು ಹೆಂಗ್ ಮಾಡಬೇಕು ಅನ್ನೋದು. MSS ಆದ್ಮೇಲೆ ಡೈರೆಕ್ಟ್ ಆರ್ಡರ್ ಬ್ಲಾಕ್ ಇಂದ ತಗೋಬೋದಲ್ವಾ ಬ್ರೋ? ಅಂದ್ರೆ ಇದು ಸಪರೇಟ್ ಎಂಟ್ರಿ ಮಾಡಲ್ಲ. ಇದು ಸಪರೇಟ್ ಎಂಟ್ರಿ ಮಾಡಲ್ಲ ಫ್ಯೂಚರ್ಗೋಸ್ಕರ. ಫ್ಯೂಚರ್ಸ್ 15 ಮಿನಿಟ್ಸ್ ಅಲ್ಲಿ ವರ್ಕ್ ಆಗುತ್ತಾ ಇದು? ಇನ್ 1 ಮಿನಿಟ್ ಅಲ್ಲಿ ಅಷ್ಟೇನು? ನಾನ್ ಬ್ಯಾಕ್ ಟೆಸ್ಟ್ ಮಾಡ್ಬಾಂಡ್ ನೋಡ್ಬೇಕಿಲ್ಲ. ನೀವೇ ನೋಡಿ. ಆಯ್ತು, ಮಾಡಿ. ಈಗ ಇಂಡಿಕೇಟರ್ ಕೊಡ್ತಿರಲ್ಲ ಬ್ರೋ, ಅವಾಗ ನೋಡ್ತೀವಿ ಬೇಕಾದ್ರೆ. ಅಷ್ಟೇ. FX ರಿಪ್ಲೇಗೂ ಹಾಕೊಳ್ಳಿ, ಮಾಡಿ ನೋಡಿ. ಜಿನೋ ಟ್ರೇಡರ್ ಒಂದು ಹೇಳ್ಕೊಡಿ ಬ್ರೋ. ಅವತ್ತಿನ ಟಚ್ ಮಾಡಿಲ್ಲ ನಾನು, ಒಂದೇ ಟ್ರೇಡ್ ಮಾಡಿರೋದು. ಅದು ಲೆವರೇಜ್ ಮತ್ತೆ ಅದು ಏನೇನೋ ಇದೆ. ಝೀನೋ ಟ್ರೇಡ್ ಅಲ್ಲಿ ಲೆವರೇಜ್ ನೀವು ಅದು ನೋಡಿದೆ, ಯೂಟ್ಯೂಬ್ ಅಲ್ಲಿ ನೋಡಿದ್ವಿ ಬ್ರೋ. ಎಲ್ಲ ಕರೆಕ್ಟ್ ಆಗಿದೆ. ಬಟ್ ಅದು ಏನು ಒಂದು ಡೌಟ್ ಬಂತ, ನಂಗೆ ಮರ್ತೆ ಹೋಗಿದೆ ಅದು. ಈಗ ಒಂದೊಂದ್ಸಲ ಹೇಳಿ ನೋಡಿ. ಅಲ್ಲಿ ಲಾಟ್ ಸೈಜ್ ಕೊಡಲ್ವಲ್ಲ, ಅದಕ್ಕೆ ಗೊತ್ತಾಗಲ್ಲ. ಲೆವರೇಜ್ 10 ಇಟ್ಕೊಳ್ಳಿ. 10 ಇಟ್ಕೊಂಡ್ರೆ ಲೆವರೇಜ್ 10 ಇಟ್ಕೊಂಡು ನೀವು ಅಲ್ಲಿ BTCನೂ ಟ್ರೇಡ್ ಮಾಡ್ಬೋದು. ಡೈರೆಕ್ಟ್ 0.2 BTC ಇಲ್ಲ 2 BTC 10 BTC ಈ ತರನು ಯೂಸ್ ಮಾಡ್ಬೋದು. ಇಲ್ಲ ಅಂದ್ರೆ 25% ಆಫ್ 1 BTC ಈ ತರನು ಯೂಸ್ ಮಾಡ್ಬೋದು.
ಚಾರ್ಟ್ ಇದು ಟ್ರೇಡಿಂಗ್ ವ್ಯೂ ಅಲ್ಲಿ ಎಷ್ಟು ಸ್ಪೀಡ್ ಇರುತ್ತಲ್ಲ ಬ್ರೋ ಅಷ್ಟು ಅದಿರೋದಿಲ್ಲ ಅಲ್ಲಿ. ಅಂದ್ರೆ ಅದು ಯಾವ ಬ್ರೋಕರ್ ಏನೋ ಗೊತ್ತಿಲ್ಲ ಅದು. ಇಲ್ಲ ಅವ್ರು ಅದು ನಿಜ, ಅದ್ ನಿಧಾನಕ್ಕೆ ಮೂವ್ ಆಗುತ್ತೆ. ಹಾ ನಿಧಾನಕ್ಕೆ ಮೂವ್ ಆಗುತ್ತೆ ಬ್ರೋ ಅದು. ಸ್ಕ್ಯಾಲ್ಪಿಂಗ್ ಮಾಡಕ್ಕೆಲ್ಲ ಆಗಲ್ಲ ಅದು. ಬೇಕಾದ್ರೆ ಈ ತರ ಮಾರ್ಕೆಟ್ ಸ್ಟ್ರಕ್ಚರ್ ಮೇಲೆ ಟ್ರೇಡ್ ತಗೋಬಹುದು. ಹ್ಮ್ ಈಗ ನಾವು ಇಂಡಿಕೇಟರ್ ಇಲ್ಲದಲ್ಲಿ ಇದು ಸ್ಕ್ಯಾಲ್ಪಿಂಗ್ 1 ಮಿನಿಟ್ ಅಲ್ಲಿ ಮಾಡಿದ್ರೆ ನಾವು ರೇಂಜ್ ಹಾಕೋದ್ರಲ್ಲಿ ಅದು ಹೋಗಿರುತ್ತೆ. ಅದೇ ಇಂಡಿಕೇಟರ್ ಬಂದ್ಮೇಲೆನೆ ಇದರಲ್ಲಿ ಮಾಡೋದು. ಬ್ರೋ ಫಿಬೊನಾಚಿದ್ದು ಸೆಟ್ಟಿಂಗ್ ತೋರಿಸಿ ಬ್ರೋ. ಫಿಬೊನಾಚಿ ಸೆಟ್ಟಿಂಗ್ ಬಂದ್ಬಿಟ್ಟು ಸಿಂಪಲ್, ಬರೀ ಒಂದು ಯಾವುದು 0 ಆ್ಯಡ್ ಮಾಡ್ಕೊಳ್ಳಿ, 0.5 ಆ್ಯಡ್ ಮಾಡ್ಕೊಳ್ಳಿ, 1 ಆ್ಯಡ್ ಮಾಡ್ಕೊಳ್ಳಿ ಸಾಕು. ಹಂಗಂದ್ರೆ ಎಲ್ಲಿಂದ ಸ್ಟಾರ್ಟ್ ಎಂಡ್ ಮತ್ತೆ 50%. ಆಮೇಲೆ ಬ್ಯಾಕ್ ಗ್ರೌಂಡ್ ಎಲ್ಲ ಜಾಸ್ತಿ ಕೊಟ್ಕೊಂಡ್ರೆ ಹಿಂಗ್ ಕಾಣಿಸುತ್ತೆ, ಅದೆಲ್ಲ ತೆಗ್ದಾಕಿ ಎಲ್ಲೋ ಒಂಚೂರು ಕಾಣಂಗ್ ಮಾಡ್ಕೊಳ್ಳಿ. ಮತ್ತೆ ಇದು ನಿಮ್ಗೆ ಎಲ್ಲಿ ಬೇಕು ವ್ಯಾಲ್ಯೂಸು, ಟಾಪ್ ಬೇಕಾ ಮಿಡಲ್ ಬೇಕಾ ಇದೆಲ್ಲ ಸೆಟ್ ಮಾಡ್ಕೊಳ್ಳಿ ಇಲ್ಲಿ ನೋಡ್ಕೊಂಡು. ಮತ್ತೆ ಇನ್ನೇನಿಲ್ಲ ಇಲ್ಲಿ ಇದು ದಪ್ಪ ಬೇಕಾ ಸಣ್ಣ ಬೇಕಾ ಇವೆಲ್ಲ ನಾರ್ಮಲ್ ಡಿಸೈನ್ಸ್ ಅಷ್ಟೇ, ಏನಿಲ್ಲ. ಮತ್ತೆ ನಿಮಗೆ ಡ್ಯಾಶ್ ಬೇಕಾ ಇವೆಲ್ಲ ನಾರ್ಮಲ್ ಡಿಸೈನ್ಸ್. ಮತ್ತೆ ಇದು ಒಂದು ಎಕ್ಸ್ಟೆಂಡ್ ಟು ಲೆಫ್ಟ್, ಎಕ್ಸ್ಟೆಂಡ್ ಟು ರೈಟ್, ಎಲ್ಲಿವರೆಗೂ ಎಕ್ಸ್ಟೆಂಡ್ ಆಗ್ಬೇಕು. ಎಕ್ಸ್ಟೆಂಡ್ ಟು ರೈಟ್ ಕೊಟ್ರೆ ಕೊನೆವರೆಗೂ ಎಕ್ಸ್ಟೆಂಡ್ ಆಗಿರುತ್ತೆ. ಇದೆಲ್ಲ ನಾರ್ಮಲ್ ಅದ್ಬಿಟ್ರೆ ಇವು 3 ವ್ಯಾಲ್ಯೂಸ್. ಸೊ ಓಕೆ, ಆರ್ಡರ್ ಬ್ಲಾಕ್ ಅಷ್ಟೇ. ಆರ್ಡರ್ ಬ್ಲಾಕ್ ಏನಪ್ಪಾ ಅದೇನ್ ಜಾಸ್ತಿ ಇಲ್ಲ. ಆರ್ಡರ್ ಬ್ಲಾಕ್ಸ್ ಅಂತ ಬಂದಾಗ ನಿಮಗೆ ಮಿಟಿಗೇಟೆಡ್ ಇಲ್ಲ ಇನ್ನು ಮಿಟಿಗೇಟ್ ಆಗಿಲ್ದೇ ಇರೋದು, ಮತ್ತೆ ಬ್ರೇಕರ್ ಬ್ಲಾಕ್ಸು ಎಲ್ಲ ಸಖತ್ ಬರುತ್ತೆ. ಮತ್ತೆ ಇನ್ನೊಂದು ಯಾವುದು ಇಂಡ್ಯೂಸ್ಮೆಂಟು ಎಲ್ಲ ಬರುತ್ತೆ. ಸೊ ನಿಮ್ಗೆ ಅವೆಲ್ಲ ಹೇಳ್ಕೊಂಡು ತಲೆ ಕೆಡಿಸಿ ಅದೆಲ್ಲ ಮಾಡೋದೇ ಬೇಡ. ಈ ತರ ಒಂದು ರೇಂಜ್ ಹೈ ರೇಂಜ್ ಲೋ ಇದೆಯಾ, ಇವಾಗ ಯಾವ್ದಪ್ಪ ಆರ್ಡರ್ ಬ್ಲಾಕ್ ಅಂತ ಕೇಳಿದ್ರೆ ಕೊನೆಯಲ್ಲಿ ಯಾವ ತುದಿ ಇರುತ್ತಲ್ಲ, ಕೊನೆಯಲ್ಲಿ ಇಲ್ಲೇನೋ ಇದೇ ತುದಿ ಕೊಡ್ತಾ, ಇದೇ ತುದಿಗೆ ಇದು ತಗೊಂಡಿದೆ, ನಾವು ಅದೇ ತಗೋತಾ ಇದೀವಿ, ಈ ತುದಿ ಇರುತ್ತಲ್ಲ ಇಷ್ಟೇ, ಇದೇ ಆರ್ಡರ್ ಬ್ಲಾಕ್ ನಮ್ದು. ಸೊ ಇದು ಇಷ್ಟು ದೊಡ್ಡ ಬರುತ್ತೆ. ಈಗ 1 ಅವರ್ಗೆ ಹೋಗಿದ್ದೀನ. ಓಕೆ, 1 ಅವರಲ್ಲಿ ಅದು 1 ಅವರ್ ಆರ್ಡರ್ ಬ್ಲಾಕ್. ಈ 15 ಮಿನಿಟ್ಸ್ ನೋಡ್ತೀನಿ ಅಂದ್ರೆ ಇವಾಗ ರೀಸೆಂಟ್ ಆರ್ಡರ್ ಬ್ಲಾಕ್ ಯಾವ್ದಪ್ಪ ಅಂತ ನೋಡಿ ಇವಾಗ ಎಕ್ಸಾಂಪಲ್ ಕೊಡ್ತೀನಿ. ಸೊ ಇವಾಗ ಏನಾಗಿದೆ ಮಾರ್ಕೆಟ್ ಬೆರಿಶ್ MSS ಆಗಿದೆ ರೀಸೆಂಟ್ ಆಗಿ. ರೇಂಜ್ ಐ ಎಲ್ಲಿದೆ, ರೇಂಜ್ ಐ ಇಲ್ಲಿದೆ, ರೇಂಜ್ ಲೋ ಇಲ್ಲಿದೆ. ಸೊ ಸ್ವಿಂಗ್ ನಾವ್ ಹೆಂಗ್ ಹಾಕ್ಬೋದು, ಇದ್ರದ್ದು ಸ್ವಿಂಗ್ ಹಾಕೋದು ಬೇಡ, ಏನು ಬೇಡ, ಜಸ್ಟ್ ಈ ತರ ಇತ್ತು, ಹಿಂಗ್ ಹೋಗಿ ಹಿಂಗ್ ಬಿದ್ದಿದೆ, ಹೌದಾ? ಸೊ ಏನು ಬೇಡ, ಈ ರೇಂಜ್ ಐ ರೇಂಜ್ ಲೋ ನೋಡಿ, ಒಂದು ಯಾವ್ದಾದ್ರು ಒಂದು ಲಾಸ್ಟ್ ಇವೆಂಟ್ ಎಲ್ಲ ಆಗಿದೆ ನೋಡಿ. ಅದಾದ್ಮೇಲೆ ಇವಾಗ ಕೆಳಗಡೆ ಬೆರಿಶ್ MSS ಅಂದ್ರೆ ಕೆಳಗಡೆ ಹೋಗ್ತಾ ಇದೆ ಅಂತ ಅರ್ಥ, ಗೊತ್ತಾಯ್ತಾ? ಇಲ್ಲಿಂದ ಆರ್ಡರ್ ಬ್ಲಾಕ್ ತಗೋಬೇಡಿ. ಈ ತುದಿ ಯಾವ್ದು ಲಾಸ್ಟ್ ತುದಿ ಏನಿದೆ ಆ ಕ್ಯಾಂಡಲ್ ಫುಲ್ ಹಾಕ್ಬಿಟ್ಟು ಎಕ್ಸ್ಟೆಂಡ್ ಮಾಡಿ, ಓಕೆನಾ? ಸೊ ಎಕ್ಸ್ಟೆಂಡ್ ಮಾಡಾದ್ಮೇಲೆ ಇದು ನಿಮ್ ಫುಲ್ ಕ್ಯಾಂಡಲ್ ತಗೋಬೇಕು. ಲಾಸ್ಟ್ ತುದಿ ಯಾವ್ದಿರುತ್ತೆ ಆ ಕ್ಯಾಂಡಲ್ದು ಫುಲ್ ಕ್ಯಾಂಡಲ್, ಬರೀ ಬಾಡಿ ಎಲ್ಲ, ಬರೀ ವಿಕ್ ಅಲ್ಲ, ಫುಲ್ ಕ್ಯಾಂಡಲ್ ತಗೊಳ್ಳಿ. ಆಮೇಲೆ 5 ಮಿನಿಟ್ಸ್ಗೆ ಹೋಗಿ. 5 ಮಿನಿಟ್ಸ್ಗೆ ಹೋದಾಗ ನಾವು ಆಲ್ರೆಡಿ ಮಾರ್ಕ್ ಮಾಡಿರೋ ಆರ್ಡರ್ ಬ್ಲಾಕ್ ಒಳಗಡೆ 5 ಮಿನಿಟ್ಸ್ ಒಂದು ಆರ್ಡರ್ ಬ್ಲಾಕ್ ಕಾಣಿಸ್ತಿದ್ಯಾ ನೋಡಿ. ಇದನ್ನ ಈ ಕಡೆ ಹೇಳಿದ್ರೆ ಲಾಸ್ಟ್ ತುದಿ ಯಾವುದು 5 ಮಿನಿಟ್ಸ್ ಅಲ್ಲಿ ಇದೆ, ಆರ್ಡರ್ ಬ್ಲಾಕ್ ಒಳಗಿದ್ದು ಅದು ಅಲ್ಲೇ ಬಿಡಿ. ಈ ಕ್ಯಾಂಡಲ್ ತುದಿ ಯಾವುದು ಅಲ್ಲಿಗೆ ಮಾಡಿ. ಓಕೆ, ಆವಾಗ ಮತ್ತೆ ನಾವು 15 ಮಿನಿಟ್ಸ್ಗೆ ಹೋದಾಗ ಆರ್ಡರ್ ಬ್ಲಾಕ್ ಕಮ್ಮಿ ಆಗುತ್ತೆ. ಕೆಲವು ಸಲ ಏನಾಗುತ್ತೆ, ಆಲ್ರೆಡಿ ಹೋಗ್ಬೇಕಾರೇನೆ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಗೋಕ್ಕಿಂತ ಮುಂಚೆನೆ ಆರ್ಡರ್ ಬ್ಲಾಕ್ ಒಳಗಡೆ ಒಂದೊಂದ್ಸಲಿ ಈ ತರ ಬಂದ್ಬಿಟ್ಟಿರುತ್ತೆ ಆಲ್ರೆಡಿ, ಇನ್ನೊಂದು ಬಂದು ಮಿಟಿಗೇಟ್ ಮಾಡಿ ಹೋಗಿರುತ್ತೆ. ಈ ಟೈಮಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಇದು ಇರ್ಲಿ, ನೆಕ್ಸ್ಟ್ ಈ ತುದಿನ ಈ ಬೆರಿಶ್ ಮಾರ್ಕೆಟ್ ಶಿಫ್ಟ್ ಆಗೋಕ್ಕಿಂತ ಮುಂಚೆ ಇಲ್ಲೊಂದು ತುದಿ ಕೊಡ್ತಾ, ರಿಟ್ರೇಸ್ಮೆಂಟ್ ತುದಿನ ಇದು, ಈ ಕ್ಯಾಂಡಲ್ ಫುಲ್ಲು ಬಾಡಿ ವಿಕ್ ಎಲ್ಲ ಸೇರಿಸಿ ಎಕ್ಸ್ಟೆಂಡ್ ಮಾಡಿ ಮತ್ತೆ 5 ಮಿನಿಟ್ಸ್ಗೆ ಹೋಗಿ. ಅದ್ರೊಳಗೂ 5 ಮಿನಿಟ್ಸ್ ಆರ್ಡರ್ ಬ್ಲಾಕ್ ಇರುತ್ತೆ, ಆ ಕ್ಯಾಂಡಲ್ ತುದಿಗೆ ಇಡೀರಿ 5 ಮಿನಿಟ್ಸ್ ಆರ್ಡರ್ ಬ್ಲಾಕ್ಗೆ. ಓಕೆ, ಇವಾಗ 5 ಮಿನಿಟ್ಸ್ ಅಲ್ಲಿ ಇದನ್ನ ಇದು ಮಾಡಿದೀವಿ. ಇದೆಷ್ಟು ಪಿಪ್ ಬರ್ತಾ ಇರುತ್ತೆ, ಈಗ ನಾನು ಸೆಲ್ ಮಾಡಬೇಕು ಅನ್ನೋದಿದ್ರೆ ಇದು ಒಂದು 58 ಬರ್ತಾ ಇದೆ. ಇದನ್ನ ರಿಸ್ಕ್ ತಗೋತೀನಿ ಅಂದ್ರೆ ನೀವು 1:3ಗೆ ಕ್ಯಾಪ್ಚರ್ ಮಾಡಬಹುದು. ಓಕೆ, 1:3 ಕ್ಯಾಪ್ಚರ್ ಮಾಡ್ಬೇಕಂದ್ರೆ ಇದನ್ನ ಹಿಡಿಬಹುದು. ಇಲ್ಲ ನಾನು ಸೇಫ್ ಗೇಮ್ ಆಡಬೇಕು ಅಂದ್ರೆ ಜಾಸ್ತಿ SL ಆದ್ರೂ ಪರವಾಗಿಲ್ಲ, 1:1.5 ಇಲ್ಲ 1:2 ವರ್ಗೂ ಸಾಕು ನನಗೆ ಅನ್ನೋ ತರ ಹಿಂಗ್ ಮಾಡ್ಬೋದು. ಎಲ್ಲ ನಿಮ್ಮ ಮೇಲೆ,
ನೀವು ಇದನ್ನ ತಗೊಳಕ್ ಶುರು ಮಾಡಿದಿರಾ ಇನ್ ಮುಂದೆ ಎಲ್ಲಾ ಪ್ರತಿ ಸಲಿನೂ ಇದನ್ನೇ ತಗೋಬೇಕು. ಇದನ್ನ ತಗೋತೀರಾ ಬ್ರೋ ಪ್ರತಿ ಇನ್ನೊಂದ್ ಸಲ ಇದನ್ನೇ ತಗೋ. ಇನ್ನೊಂದ್ಸತಿ ಹೇಳೋದು ಏನೋ ಮೆಡಿಕೇಶನ್ ಏನು ಅಂದ್ರೆ ಅರ್ಥ ಆಗ್ಲಿಲ್ಲ. ಮಿಟಿಗೇಷನ್ ಅಂದ್ರೆ ಏನಿಲ್ಲ ಬ್ರೋ. ಇವಾಗ ನಾನೇನ್ ಹೇಳ್ದೆ, ಕೊನೆ ತುದಿ ಮಾರ್ಕ್ ಮಾಡಿ ಅಂತ ಹೇಳ್ದೆ ಅಲ್ವಾ ಆರ್ಡರ್ ಬ್ಲಾಕ್ಗೆ. ಓಕೆ ಈ ಫುಲ್ ಕ್ಯಾಂಡಲ್ ಮಾರ್ಕ್ ಮಾಡ್ತೀರಾ. ಯಾಕೆ ಸರಿ ಬರೀ ಆ ಕ್ಯಾಂಡಲ್ನೇ ಮಾರ್ಕ್ ಮಾಡ್ದೆ? MSS ಆಗಕ್ಕಿಂತ ಮುಂಚೆ ಮೇಲ್ ಹೋಗಿದ್ದ ತುದಿಯಲ್ಲಿ ಇದು, ಹೌದಾ? ಆ ಓಕೆ ತುದಿ ಇರೋ ಕ್ಯಾಂಡಲ್ ಫುಲ್ ಮಾರ್ಕ್ ಮಾಡ್ತೀರಾ. ನೆಕ್ಸ್ಟ್ 5 ಮಿನಿಟ್ಸ್ಗೆ ಹೋಗ್ತೀರಾ. ಸರಿ ಸೊ 5 ಮಿನಿಟ್ಸ್ ಅಲ್ಲಿ MSS ಆಗಿತ್ತಲ್ಲ, 15 ಮಿನಿಟ್ಸ್ MSS ಎಲ್ಲಿಂದ ಆಯ್ತು? ಸರಿ ಅದೇ ತುದಿಲಿ ಆರ್ಡರ್ ಬ್ಲಾಕ್ ಇಂದನೇ ಆಗಿತ್ತಾನೆ. ಸರಿ ಸರಿ ಆ 5 ಮಿನಿಟ್ಸ್ ಅಲ್ಲಿ ಸ್ವಲ್ಪ ಕ್ಯಾಂಡಲ್ 15 ಮಿನಿಟ್ಸ್ಗಿಂತ ಕಮ್ಮಿ ಇರುತ್ತೆ, ಹೌದಾ? ಆ ಕ್ಯಾಂಡಲ್ದು ಫುಲ್ ಬಾಡಿ ಇಟ್ಕೊಳ್ಳಿ. 15 ಮಿನಿಟ್ಸ್ ಅಲ್ಲಿ ಏನ್ ಪ್ರೋಸೆಸ್ ಮಾಡಿದ್ರು 5 ಮಿನಿಟ್ಸ್ ಅಲ್ಲೂ ಅದೇ ಪ್ರೋಸೆಸ್. 15 ಮಿನಿಟ್ಸ್ ಕ್ಯಾಂಡಲ್ ಇಷ್ಟುದ್ದ ಇತ್ತು, 5 ಮಿನಿಟ್ಸ್ ಇಷ್ಟಿದೆ. ಇದು ಆರ್ಡರ್ ಬ್ಲಾಕ್ ನಮ್ದು. ಓಕೆ 15 ಮಿನಿಟ್ಸ್ ಹೋದಾಗ ನೋಡಿ, 15 ಮಿನಿಟ್ಸ್ ಇಲ್ಲಿವರೆಗೂ ಇತ್ತು, 5 ಮಿನಿಟ್ಸ್ ಇಲ್ಲಿ ಬಂದಿದೆ ಅಷ್ಟೇ. SL ಓಕೆ ಕಮ್ಮಿ ಆಗಲ್ವಾ ಇವಾಗ ಎಂಟ್ರಿ ಇಲ್ಲ ಆಗದಿದ್ರೆ? ಕರೆಕ್ಟ್ ಇನ್ನೊಂದು ಕರೆಕ್ಟ್ ಏನಪ್ಪಾ ಅಂದ್ರೆ, ಕೆಲವು ಸಲ ಏನಿರುತ್ತೆ ಮಾರ್ಕೆಟ್ ಈ ತರ ಮಾಡಾದ್ಮೇಲೆ ಡೈರೆಕ್ಟ್ ಆಗಿ ಹಿಂಗ್ ಬಿದ್ದಿರುತ್ತೆ. ಓಕೆ, MSS ಕೊಟ್ಟಿರುತ್ತೆ ಡೈರೆಕ್ಟ್ ಆಗಿ ಬಿದ್ದು. ಈ ತರ ಸರಿ ಆಲ್ರೆಡಿ ಈ ಆರ್ಡರ್ ಬ್ಲಾಕ್ ಒಳಗಡೆ ಈ ತರ ಹೋಗಿರಲ್ಲ ಒಂದೊಂದ್ಸಲಿ. ಓಕೆ ನೋಡಿ, ಈ ಆರ್ಡರ್ ಬ್ಲಾಕ್ ನಾವು ಮಾರ್ಕ್ ಮಾಡಿರೋದ್ರೊಳಗಡೆ ಆಲ್ರೆಡಿ ಇನ್ನೊಂದು ಹೋಗಿದೆ. ಮಾರ್ಕೆಟ್ ಆಲ್ರೆಡಿ ಓಕೆ ಒಂದ್ಸಲಿ ಹೋಗಿದೆ. ಈ ತರ ಓಕೆ ಸಿನಾರಿಯೋ ಇದ್ದಾಗ ಏನ್ ಮಾಡ್ಬೇಕು? ಈ ತರ ಹೋಗಿಲ್ಲ, ಡೈರೆಕ್ಟ್ ಆಗಿ ಬಿದ್ದಿತ್ತು ಅಂದ್ರೆ ನೀವು ಡೈರೆಕ್ಟ್ ಇಲ್ಲಿಂದಾನೇ ಎಂಟ್ರಿ ತಗೋಬೇಕು. ಸರಿ ಎಂಟ್ರಿ ತಗೊಂಡು 1:3 ಬಿಡ್ತೀರಾ. ಓಕೆ, ಸರಿ ಈ ತರ ಇದ್ದಾಗ ಕೆಲವು ಸಿನಾರಿಯೋದಲ್ಲಿ ಎರಡೆರಡು ಟೈಪ್ ಮಾಡ್ಬೋದು ನೀವು. ಯಾವ್ದಪ್ಪ ಎರಡೆರಡು ಟೈಪ್ ಅಂದ್ರೆ, ಫಸ್ಟ್ ಟೈಪು ಇಲ್ಲಿ SL ನ ಇದ್ರ ಮೇಲೆ ಇಡೋದು ಎಂಟ್ರಿ. ಈ ಆರ್ಡರ್ ಬ್ಲಾಕ್ ಸ್ಟಾರ್ಟಿಂಗ್ ಇಂದಾನೆ ತಗೊಳ್ಳೋದು ಎಂಟ್ರಿನ, SL ಇದ್ರ ಮೇಲೆ ಇಡ್ತೀರಾ. 1:2 1:3 ಕ್ಯಾಪ್ಚರ್ ಮಾಡ್ತೀರಾ. ಇದು ಓಕೆ ಒಂದು ಟೈಪ್. ಸೆಕೆಂಡ್ ಟೈಪ್ ಏನಪ್ಪಾ ಅಂದ್ರೆ, ಆಲ್ರೆಡಿ ಇಲ್ಲಿ ಈ ಆರ್ಡರ್ ಬ್ಲಾಕ್ ಒಳಗಡೆ ಬಂದಿತ್ತಲ್ಲ, ಬಂದ್ಬಿಟ್ಟು ಓಕೆ ಆಮೇಲೆ ಪುಷ್ ಮಾಡಿತ್ತಲ್ಲ, ಈ ತುದಿ ಸರಿ ರಿಟ್ರೇಸ್ಮೆಂಟ್ ತುದಿ ಕ್ಯಾಂಡಲ್ ನ ಫುಲ್ ಮಾರ್ಕ್ ಮಾಡಿ. ಮತ್ತೆ 5 ಓಕೆ ಮಿನಿಟ್ಸ್ಗೆ ಓಕೆ ಹೋಗಿ ಅದೇ ಸ್ಟೆಪ್ ಮತ್ತೆ ಕಮ್ಮಿ ಮಾಡ್ಕೊಳ್ಳಿ ಆ ಆರ್ಡರ್ ಬ್ಲಾಕ್ಗೆ. ಸೊ ಈ ನೆಕ್ಸ್ಟ್ ಸೆಕೆಂಡ್ ಟೈಪ್ ಯಾವ್ದಪ್ಪ ಎಂಟ್ರಿ ಅಂದ್ರೆ, ಈ ಆರ್ಡರ್ ಬ್ಲಾಕ್ ಇಂದ ಎಂಟರ್ ಆಗಿ SL ಬರೀ ಈ ಆರ್ಡರ್ ಬ್ಲಾಕ್ ಮೇಲೆ ಇಡಿ. ಈಗಲೂ 1:3 1:4 1:5 ವರೆಗೂ ಬಿಡಿ. ಓಕೆ, ಬ್ಯಾಕ್ ಟೆಸ್ಟ್ ಮಾಡ್ಬೇಕಾದ್ರೆ ಯಾವ್ದು ಜಾಸ್ತಿ ಕಾಣಿಸುತ್ತೆ ಅದಕ್ಕೆ ಬಿಡಿ. ಇದು ಸೆಕೆಂಡ್ ಟೈಪ್ ಆಫ್ ಆರ್ಡರ್. ಥರ್ಡ್ ಟೈಪ್ ಆರ್ಡರ್ ಏನು ಅಂದ್ರೆ, ಇವೆರಡೂ ಸೇರಿಸಿ ಎಂಟ್ರಿ ಇಲ್ಲಿಂದ ತಗೊಳ್ಳಿ, SL ಇದ್ರ ಮೇಲೆ ಇಡಿ, 1:2 1:3 ಕ್ಯಾಪ್ಚರ್ ಮಾಡಕ್ ಟ್ರೈ ಮಾಡಿ. 3 ತರ. ಬಟ್ ನೀವು ಒಂದ್ಸಲಿ ಒಂದನ್ನ ಸೆಲೆಕ್ಟ್ ಮಾಡಿದ್ರೆ, ನಾನು ಈ ತರ ಎಂಟ್ರಿ ತಗೋತೀನಿ ಅಂತ ಇದನ್ನೇ ತಗೊಳ್ಳಿ. ಆಮೇಲೆ ಒಂದ್ಸಲಿ ಇಲ್ಲಿ ಎಂಟ್ರಿ ಇಲ್ಲಿ SL ಇಡೋದು, ನೆಕ್ಸ್ಟ್ ಟೈಮು ಇದೇ ಸಿನಾರಿಯೋ ಬಂದಾಗ ಇಲ್ಲಿ ಎಂಟ್ರಿ ಇಲ್ಲಿ SL ಇಡೋದು, ಆಗ್ಲೇ ನಿಮ್ದು ಹಾಳಾಗೋದು ಎಲ್ಲ ಸಲಿನೂ ಲಾಸೇ ಇರುತ್ತೆ ಅವಾಗ. ಬ್ರೋ ಮಿಟಿಗೇಷನ್ ಆರ್ಡರ್ ಬ್ಲಾಕ್ ನೋಡಿದ್ರಲ್ಲ, ಅದು 15 ಮಿನಿಟ್ಸ್ ಅಲ್ಲಿ ನೋಡ್ಬೇಕಾ 5 ಮಿನಿಟ್ಸ್ ಅಲ್ಲಿ ನೋಡ್ಬೇಕಾ? ಮೊದ್ಲೇ ಟಚ್ ಆಗಿರುತ್ತೆ ಅಂದ್ರಲ್ಲ. 15 ಮಿನಿಟ್ಸ್ ಅಲ್ಲಿ. ಓಕೆ, ಥ್ಯಾಂಕ್ ಯು. ನಾನು 15 ಮಿನಿಟ್ಸ್ ಆರ್ಡರ್ ಬ್ಲಾಕ್ ಅಲ್ವಾ ತಗೋತಾ ಇರೋದು ಇವಾಗ. 5 ಮಿನಿಟ್ಸ್ ಅಲ್ಲಿ ಏನಕ್ಕೆ ಹೋಗೋದು? ನಾವು ಸ್ವಲ್ಪ SL ಕಮ್ಮಿ ಮಾಡಕ್ಕೆ ರಿಫೈನ್ ಮಾಡ್ಕೋತೀವಿ ಅಷ್ಟೇ. ರಿಫೈನ್ ಮಾಡಿರೋ ಆರ್ಡರ್ ಬ್ಲಾಕ್ ಬಂದ್ ಹೋಗಿದ್ರೆ ಆ ತರ ಮಾಡಿ ಕೇಸ್ ಸಿನಾರಿಯೋ. ಒಂದೊಂದ್ಸಲ 5 ಮಿನಿಟ್ಸ್ ಅದು ಈಗ 15 ಮಿನಿಟ್ಸ್ ಗೆ ನಾವು ಹಾಕೊಂಡಿರ್ತೀವಿ, 5 ಮಿನಿಟ್ಸ್ ಗೆ ರಿಟ್ರೇಸ್ ಮಾಡಿರ್ತೇನೆ ಬ್ರೋ. ಅದು ಆಲ್ಮೋಸ್ಟ್ ಆಲ್ ಅದು ಅಲ್ಲಿ ಬರೋದೇ ಇಲ್ಲ, 15 ಮಿನಿಟ್ಸ್ ಅಲ್ಲಿಂದಾನೆ ಹೋಗಿರುತ್ತೆ. ಹೌದೌದು, ಅದಕ್ಕೆ ಹೇಳಿದ್ದು ಕೆಲವು ಸಲ ಈ ತರನು ಮಾಡಿ. ಸ್ವಲ್ಪ SL ದೊಡ್ಡದಾದ್ರೂನು ಇಲ್ಲಿ 15 ಮಿನಿಟ್ಸ್ ಅಲ್ಲಿ ತಗೋಬಹುದು ಅಂತ. ಅದೇ ನಿಮ್ಗೆ ಈಗ ನೋಡಿ, ಪ್ರತಿಯೊಬ್ರು ಮೇಲೂ ಡಿಪೆಂಡು. ನಿಮ್ಗೆ ವಿನ್ ರೇಟ್ ಜಾಸ್ತಿ ಬೇಕಾ? 1:1 1:2 1:2.5 ವರ್ಗು ಅಂತ. ವಿನ್ ರೇಟ್ ನನಗೆ ಮೈಂಡ್ ಗೇನ್ ಎಫೆಕ್ಟ್ ಆಗಲ್ಲ, ನನಗೆ ಜಾಸ್ತಿ RR ಬೇಕು, ಗೆದ್ರೆ ಜಾಸ್ತಿ ಗೆಲ್ಬೇಕು, ಆ ತರ ಇದೆಯಾ ನಿಮ್ ಸ್ವಭಾವ? ಈ ತರದ್ಕ್ ಹೋಗಿ ಕಮ್ಮಿ SL ಮಾಡಿ ಜಾಸ್ತಿ RR ತಗೊಳಕ್ ಹೋಗಿ. ಮತ್ತೆ ಇನ್ನೊಂದ್ ಬ್ರೋ, ಇದ್ರಲ್ಲಿ 15 ಮಿನಿಟ್ಸ್ ಅಲ್ಲಿ ದೊಡ್ಡದಾದ್ರೆ ಏನ್ ಮಾಡಿ, ಈಗ ಒಂದೊಂದ್ಸಲ 0.5 0.7 ತಗೊಂಡಿರ್ತಾರಲ್ಲ, ಲಾಟ್ ಸೈಡ್ ಕಮ್ಮಿ ಮಾಡಿಬಿಟ್ರೆ ನಮ್ ಮೈಂಡ್ ಗೆ ಏನಾಗೋದಿಲ್ಲ. ಹೌದು, ಆ ತರ ಒಂದು. ಸೊ ಇದನ್ನೇ ನೀವು ಇಲ್ಲೇ 15 ಮಿನಿಟೇ ಮಾಡ್ಬೇಕಂತ ಏನಿಲ್ಲ, ನಿಮ್ಮಿಷ್ಟ. ನೀವು ಜಾಸ್ತಿ ಪ್ರೆಷರ್ ಹ್ಯಾಂಡ್ಲ್ ಮಾಡೋಕ್ಕೆ ನನಗೆ ಇಷ್ಟ, 5 ಮಿನಿಟ್ಸ್ ಅಲ್ಲಿ ಜಾಸ್ತಿ ಟ್ರೇಡ್ ಬರುತ್ತೆ, ನಾನು ಅಲ್ಲೇ ಮಾಡ್ತೀನಿ ಅಂದ್ರೆ ಅದಕ್ಕೂ ಫೈನ್. ಅದಕ್ಕೂ ಮಾರ್ಕೆಟ್ ಏನಿದು ಇಂಡಿಕೇಟರ್ ಅಲ್ಲೂ ವರ್ಕ್ ಆಗಂಗೆ ಮಾಡಿದೀನಿ. 1 ಮಿನಿಟ್ ಮಾಡ್ತೀರಾ ಮಾಡಿ, ನಿಮ್ ಇಷ್ಟ. ನಾ ಯಾವ್ದಕ್ಕೂ ಮಾಡಬೇಡಿ ಅನ್ನಲ್ಲ.
ನಿಮ್ಗೆ ಯಾವ್ದು ಸೆಟ್ ಆಗುತ್ತೆ ಅದನ್ನ ಮಾಡಿ ಅಷ್ಟೇ. ಒನ್ ಅವರ್ ನಲ್ಲೂ ಮಾಡ್ಬೋದಾ ಬ್ರೋ? 1 hour ಅಲ್ಲೂ ಮಾಡ್ಬೋದು. ಒಂದೊಂದ್ ದಿನ 2 ದಿನ ಕಾಯ್ಬೇಕಷ್ಟೇ ಒಂದ್ ಟ್ರೇಡ್ ಸಿಗಕ್ಕೆ. ಈಗ ನೋಡಿ, ಆರ್ಡರ್ ಬ್ಲಾಕ್ ಇಲ್ಲಿದೆ 1 hourದು. ಮಾರ್ಕೆಟ್ ಇಲ್ಲೂ ಹೋಗಿತ್ತು ನಿನ್ನೆ, ಇವತ್ತು ಇಲ್ಲಿವರೆಗೂ ಬಂತು, ಮತ್ತೆ ಇಲ್ಲಿಗೆ ಹೋಗಿದೆ. ಆರ್ಡರ್ ಬ್ಲಾಕ್ ಇನ್ ಯಾವತ್ ಬರುತ್ತೋ, ಈ ಆರ್ಡರ್ ಬ್ಲಾಕ್ ತಗೋತಿರೋ, ಈ ಆರ್ಡರ್ ಬ್ಲಾಕ್ ತಗೋತಿರೋ, ಇಲ್ಲ ಈಗ ಆಲ್ರೆಡಿ ಇಲ್ಲಿ ಈ ಮಧ್ಯದಲ್ಲಿ ಇರುತ್ತಲ್ಲ, ಇದೇನ ಇದು ಇಂಡ್ಯೂಸ್ಮೆಂಟ್. ಇಂಡ್ಯೂಸ್ಮೆಂಟ್ ಇಂದಾನೇ ಹೋಗುತ್ತೋ. ಇಂಡ್ಯೂಸ್ಮೆಂಟ್ ಇಂದ ಹೋಗ್ಬಿಟ್ರೆ ಮತ್ತೆ 2 ದಿನ ಕಾಯ್ಬೇಕು. ಈಗ ಆತರ ಅವರು ಎಂಟ್ರಿ ಮಾಡಲ್ಲ, ಇಂಡಸ್ಟ್ಮೆಂಟ್ ಆರ್ಡರ್ ಬ್ಲಾಕ್ ಅಂತಂದ್ರೆ ಇನ್ನೊಂದ್ಸಲಿ ಏನ್ ಮಾಡ್ಕೋಬಹುದು ನೀವು, ಡೈರೆಕ್ಟ್ ಆಗಿ ಎಂಟರ್ ಆಗಕ್ ಇಷ್ಟ ಇಲ್ವಾ? ಓಕೆ, ಅದಕ್ಕೂ ಸರಿ. ಓಕೆ, ಈಗ ಇದನ್ನೇ ಒಂದು ಎಕ್ಸಾಂಪಲ್ ಆಗಿ ತಗೊಳ್ಳಿ. ಇದೊಂದು ಆರ್ಡರ್ ಬ್ಲಾಕ್ ಇತ್ತು, ಮಾರ್ಕೆಟ್ ಇಲ್ಲಿಗೆ ಬಂತು ಅಂತ ಅನ್ಕೊಳ್ಳಿ. ಓಕೆ, ಸೊ ಇದನ್ನ ಆಫ್ ಮಾಡಿರ್ತೀನಿ. ಮಾರ್ಕೆಟ್ ಇಲ್ಲಿಗೆ ಬರ್ತಾ ಇದೆ ಅಂತ ಅನ್ಕೊಳ್ಳಿ. ಸೊ ಆರ್ಡರ್ ಬ್ಲಾಕ್ ಮಾರ್ಕ್ ಮಾಡಿದ್ದೀರಾ. ಇವಾಗ 1 minute ಹೋಗಿ 1 minute ಅಲ್ಲಿ ಇಲ್ಲಿಗೆ ಬಂತ ಇವಾಗ. ಸರಿ, 1 minute ಅಲ್ಲಿ ಯಾವ್ದಾದ್ರು ಒಂದು ಸಿನಾರಿಯೋ ಇಟ್ಕೊಳ್ಳಿ. ಇವಾಗ ಬರೀ MSS ನೋಡ್ತೀನಿ ಅಂದ್ರೆ, ಓಕೆ 1 minute ಅಲ್ಲಿ ಇನ್ನೂ ಬೆರಿಶ್ MSS ಕೊಟ್ಟಿಲ್ಲ, ವೆಯ್ಟ್ ಮಾಡೋಣ. ಓಕೆ, 1 minute ಅಲ್ಲಿ ಬೆರಿಶ್ MSS ಕೊಡ್ತಾ ಈಗ ಯಾವ್ಯಾವ ತರ ಎಂಟ್ರಿ ಆಗ್ಬೋದು, ಡೈರೆಕ್ಟ್ ಎಂಟ್ರಿ ಆಗಿ SL ಇದ್ರ ಮೇಲೆ ಇಟ್ಟು 1:2 ಹಿಡಿತೀನಿ ಅಂತಾನು ಅನ್ಬೋದು. ಇದೊಂದು ಎಂಟ್ರಿ ಮಾಡಲ್ ಆಯ್ತಾ. ನೆಕ್ಸ್ಟ್ ಇನ್ನೇನ್ ಮಾಡೋದು, ಬೆರಿಶ್ MSS ಆದ ತಕ್ಷಣ 50% ಬಂದಾಗ ತಗೋತೀನಿ ಅಂತಾನು ಅನ್ಬೋದು. ಡೈರೆಕ್ಟ್ ಇಲ್ಲಿಂದ ತಗೋತೀನಿ 1:2 ಅಂತಾನು ಅನ್ಬೋದು. ಹೆಂಗಾಗಿದೆ ನನ್ಗೂ ಗೊತ್ತಿಲ್ಲ. ಆಲ್ಮೋಸ್ಟ್ ಈ ತರ 50%ಗೆ ಆಗುತ್ತೆ. ಬಟ್ ನಿಮ್ ಇದು ಡೈರೆಕ್ಟ್ ಎಂಟ್ರಿನೂ ತಗೋಬಹುದು, ಇಲ್ಲ ಈ ತರನು ಮಾಡ್ಬೋದು. ಮುಗೀತು. ಹಿಂಗೆ ಡೈರೆಕ್ಟ್ ಎಂಟ್ರಿ ಬೇಡ ಅಂದ್ರೆ ಆರ್ಡರ್ ಈ ತರ ಯಾವ್ದಾದ್ರು ಒಂದು ಸಿನಾರಿಯೋ ಇಟ್ಕೊಳ್ಳಿ. ಈಗ ಮಾರ್ಕೆಟ್ ಸ್ಟ್ರಕ್ಚರ್ ಕಲ್ತಿದ್ರೆ, ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಗಕ್ ವೆಯ್ಟ್ ಮಾಡಿ. ಇಂಡಿಕೇಟರ್ ಇದೆಯಾ, ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಗಕ್ ವೆಯ್ಟ್ ಮಾಡಿ, 50% ರಿಟ್ರೇಸ್ಮೆಂಟ್ ಇಂದ ತಗೊಳ್ಳಿ. ಮುಗೀತು. ಮುಂಚೆ ಯಾಕೆ ಇದನ್ನೆಲ್ಲ ಹೇಳ್ತಿರ್ಲಿಲ್ಲ ನಾನು ಅಂದ್ರೆ, 15 minutes ಹಾಕಕ್ಕೆ ಅಷ್ಟು ತಲೆ ನೋವು ಸತ್ತೇ ಹೋಗ್ಬೇಕು ಹೊಸಬ್ರಿಗೆ. ಈಗ ಗೊತ್ತಾಗ್ತಾ ಇರಲ್ಲ ಯಾವ್ದು ತಗೋಬೇಕು, ಯಾವ್ದು ತಗೊಳಬಾರ್ದು ಅಂತ. ನಾನೇನಾದ್ರು 1 minute ಹೋಗಿ 1 minute MSS ವೆಯ್ಟ್ ಮಾಡಿ ಇದೊಂದು ಎಂಟ್ರಿ ಮಾಡ್ಲಿದೆ ಅಂತ ಎಲ್ಲ ಹೇಳಿದ್ರೆ ಮುಗೀತ್ ಕತೆ. ಸೊ ಇವಾಗ ಧೈರ್ಯವಾಗಿ ಹೇಳ್ಬೋದು, ನೀವೇನ್ ಮಾಡೋ ಅವಶ್ಯಕತೆ ಇರಲ್ಲ, ನಿಮ್ಗೆಲ್ಲ ಎಂಟ್ರಿ ಮಾಡಲ್ಗಳು ಹೇಳ್ಕೊಟ್ರೆ ಸಾಕು, ನಿಮ್ಗೆ ಯಾವ್ದು ಇಷ್ಟ ಅದನ್ನ ಹೋಗಿ ಮಾಡ್ಕೊಳ್ರಪ್ಪ ಅನ್ಬೋದು. ಎಲ್ಲ ಅದೇ ಮಾರ್ಕ್ ಮಾಡುತ್ತೆ. ಸರಿ ಅಲ್ವಾ ಬ್ರೋ? ಇನ್ನೊಂದು, ಹಾ, ಈಗ ಫಿಬ್ ಹಾಕಿದ್ರಲ್ವಾ 50% ರಿಟ್ರೇಸ್ಮೆಂಟ್ ಅಂತ. ಹಾ, ಮಾರ್ಕೆಟ್ ಬೇರಿಶ್ ಆಗಿರುತ್ತೆ ಅಂದ್ರೆ ಕೆಳಗೆ ಬರುತ್ತಿರುತ್ತೆ, ಅವಾಗ ಕೆಳಗ್ಲಿಂದ ಮೇಲಿಂದ ಕೆಳಗೆ ಹಾಕ್ಬೇಕಾ ಅದು? ಈಗ ಕೆಳಗಡೆ ಬರ್ತಾ ಇದೆ ಅಂದ್ರೆ ಮೇಲಿಂದ ಕೆಳಗಡೆಗೆ. ಈಗ ನಾವು ಬರೀ 50% ಮಾತ್ರ ಝೋನ್ ಯೂಸ್ ಮಾಡ್ತಿರೋದ್ರಿಂದ ಹೆಂಗ್ ಹಾಕಿದ್ರು ನಡೆಯುತ್ತೆ. ಯಾಕಂದ್ರೆ ನಾನು ಮೇಲಿಂದ ಕೆಳಗಡೆ ಹಾಕ್ಲಿ, ಕೆಳಗಡೆಯಿಂದ ಮೇಲ್ ಹಾಕ್ಲಿ, 50% ಅಲ್ಲೇ ಬರುತ್ತೆ. ಸೊ ಇದನ್ನೇ ಒಂದು ಕ್ಲಾಸ್ ಅಲ್ಲಿ ನೀಟಾಗಿ ಹೇಳ್ಬಿಡಿ. ಅದೊಂದು ಮಾಡೋಣ. ಒಟ್ನಲ್ಲಿ ಅರ್ಥ ಆಯ್ತಾ? ಸಾಕು. ಈ ತರ ಇದೆ, ಈ ತರ ಮಾಡ್ಬೋದು. ಅರ್ಥ ಆಯ್ತು ಬ್ರೋ. ಸೊ ಇವಾಗ ಅಲ್ಲ, ಅಟ್ಲೀಸ್ಟ್ ಎಲ್ಲರಿಗೂ ಬ್ರೇಕ್ಔಟ್ ಸ್ಟ್ರಕ್ಚರ್ ಯಾವುದು, MSS ಯಾವುದು, ಹೈಯರ್ ಟೈಮ್ ಫ್ರೇಮ್ಸ್ ಇಂದ ಹೆಂಗೆ ನಾನು ರೇಂಜ್ ನ ಕಮ್ಮಿ ಮಾಡ್ಕೊಂಡ್ ಬರ್ಬೇಕು, ಯಾವ ತರ ನಾನು ಮೂವ್ ಆಗುತ್ತೆ ಇವತ್ತು ಅಂತ ಥಿಂಕ್ ಮಾಡಬಹುದು, ಟ್ರೆಂಡ್ ಏನಿದೆ ಅಂತ ಗೊತ್ತಾಗ್ತಾ ಇದೆ. ಈ ತರದ್ ಗೊತ್ತಾಯ್ತಾ? ಅಟ್ಲೀಸ್ಟ್ ಈ ತರದ್ ಗೊತ್ತಾ ಇವಾಗ? ಒಂದು ಬ್ರೋ ಇವಾಗ ಮಾಡಬಾರ್ದು ಅಂತ ಹಾ, ಒಂದು ಬ್ರೋ ಹೇಳಿ. ಆಗಸ್ಟ್ ಕಟ್ ಆಗ್ತಿದೆ ಬ್ರೋ. ಬ್ರೋ ಇವಾಗ ಆಗಸ್ಟ್ ಹಾ ಬ್ರೋ ಆಗಸ್ಟ್ 12 ಏನೋ ಟ್ರೇಡ್ ಮಾಡಬಾರ್ದು. ಬ್ರೋ, ನನ್ಗೂ ಅದಕ್ಕೂ ಎಲ್ಲ ಸಂಬಂಧ ಇಲ್ಲ.
ನನಗೆ ಬ್ರೋ ಅದೇನು ಅದು ಇಂಡಿಯನ್ ಆಗಸ್ಟ್ ಮಾರ್ಕೆಟ್ ಬ್ರೋ 12 ಅದು. ಏನೇ ಟ್ರೇಡ್ ನಿಮ್ ಇಷ್ಟ ಬ್ರೋ, ನಿಮ್ ಇಷ್ಟ. ನಿಮ್ ಮಾಡ್ಬೇಕನ್ಸೋರು ಮಾಡಿ, ಮಾಡ್ಬಾರ್ದು ಹೌದಾ? ಅನ್ಸೋರು ಮಾಡ್ಬೇಡಿ ಅಷ್ಟೇ. ಅದು ಇಂಡಿಯನ್ ಮಾರ್ಕೆಟ್ ಬ್ರೋ, ಗೋಲ್ಡ್ ಅದಕ್ಕೂ ಸಂಬಂಧ ಇಲ್ಲ. ಮತ್ತೆ ಯಾವಾಗ CPI ಇದೆ? ನಾಳೆ ಏ- ನಾಳೆ ಸಂಜೆ CPI ಇದೆಯಪ್ಪ, ಹುಷಾರು. ಬ್ರೋ ಯಾವ ತರ ರಿಯಾಕ್ಟ್ ಆಗ್ಬೋದು ಬ್ರೋ? ಬೈ ಸೈಡ್ ಸೆಲ್ ಸೈಡ್? ಗೊತ್ತಿಲ್ಲ ಬ್ರೋ ನನ್ಗೂನು. ಡೇಟಾ ಅವ್ರು ಏನ್ ಡೇಟಾ ಕೊಡ್ತಾರ ಅದ್ರ ಮೇಲೆ ಅದು. ಆ ಅದು ಟೈಮಲ್ಲಿ ಬ್ರೋ ರಿಯಾಕ್ಟ್ ಹೆಂಗಿರುತ್ತೆ ಆದ್ಮೇಲೆ ನೋಡ್ಬೇಕು ಬ್ರೋ. ಆ ಮಾಡಕ್ಕಾಗುತ್ತೆ. ಟೈಮಲ್ಲಿ 4 ಅವರ್ ಏನ್ ಮಾಡ್ತಾ ಇದೆ, 1 ಮಿನಿಟ್ ಏನ್ ಮಾಡ್ತಾ ಇದೆ, 15 ಮಿನಿಟ್ ಏನ್ ಮಾಡ್ತಾ ಇದ್ದೆ. ಮತ್ತೆ ಎಲ್ಲಾ ಸಲಿ ಲಾಸ್ಟ್ ಟೈಮ್ ಈ ತರ ಇದ್ದಾಗ ಬ್ಯಾಕ್ ಟೆಸ್ಟ್ಗೆ ಹೋಗಿ ಲಾಸ್ಟ್ CPI ಡೇ ದಿನ ಯಾವ ತರ ಮೂವ್ ಆಗಿತ್ತು, ಈ ಟೈಮು ಅದನ್ನೇ ಒಂದ್ ಸ್ವಲ್ಪ ಕಂಪೇರ್ ಮಾಡಿ ಏನ್ ಆಗ್ಬೋದು ಅಂತ ಥಿಂಕ್ ಮಾಡ್ಬೋದು. ಈ ತರ ಏನೇನೋ ಮಾಡ್ಬೋದು. ಒಂದನ್ನೇ ಹೇಳಕ್ ಬರಲ್ಲ ಹಿಂಗೆ ಆಗುತ್ತೆ ಅಂತ. ಬ್ರೋ ಇದು ಅದೇ ಬ್ರೋ ಒಬ್ಬ ಇನ್ಫ್ಲುಯೆನ್ಸರ್ ಬೈ ನ್ಯೂಸ್ ಮಾಡಿಂದ ಇದ್ದಾಗ ಇನ್ಫ್ಲುಯೆನ್ಸರ್ ಬುಲಿಶ್ ಸೆಲ್ ಮಾಡಿ ಅಲ್ಲಿ ಅಂತಾನೆ. ಅಥವಾ ಫ್ಯೂಚರ್ಸ್ ಅಲ್ಲಿ ಏನ್ ಅರ್ಥ, ಅಲ್ಲ ಬ್ರೋ. ಫ್ಯೂಚರ್ಸ್ ಅಲ್ಲಿ ಏನಪ್ಪಾ ಒಳ್ಳೇದು ಅಂದ್ರೆ, ಈಗ ನೆಕ್ಸ್ಟ್ ಕ್ಯಾಂಡ್ಲು ನ್ಯೂಸ್ ಬರುತ್ತೆ ಅನ್ಕೊಳ್ಳಿ, ನೀವು ಬೇಕಾದ್ರೆ ಇಲ್ಲಿ ಬೈ ಸ್ಟಾಪ್, ಇಲ್ಲಿ ಸೆಲ್ ಸ್ಟಾಪ್, ಈ ತರ ಮಾಡ್ಬೋದು. ನಮ್ದು CFDs ಅಲ್ಲಿ ಫಸ್ಟ್ ಆಫ್ ಆಲ್ ನ್ಯೂಸ್ ಟ್ರೇಡ್ ಮಾಡಕ್ಕೆ ಕಮ್ಮಿ ಪ್ರಾಫಾರ್ಮ್ಸ್ ಬಿಡೋದು, ಅಲ್ಲಿ ಆಲ್ಮೋಸ್ಟ್ ಎಲ್ಲ ಬಿಡ್ತಾರೆ. ಇನ್ನೊಂದೇನಪ್ಪಾ ಅಂದ್ರೆ ಸ್ಲಿಪ್ಪೇಜ್ ಇರಲ್ಲ, ಆಮೇಲೆ ಅವೇನೇನೋ ಇರ್ತಾವಲ್ಲ ನ್ಯೂಸ್ ಟೈಮಲ್ಲಿ ಸ್ಪ್ರೆಡ್ ಗಿಡ್ ಅವ್ ಯಾವ್ದು ಇರಲ್ಲ. ಇಲ್ಲಿ ಎಂಟ್ರಿ ಇಲ್ಲೇ ಎಂಟ್ರಿ, ಇಲ್ಲಿ TP ಇಲ್ಲೇ TP, ಇಲ್ಲೇ SL ಇಲ್ಲೇ SL. ಬೇಕಾದ್ರೆ ನೋಡಿ, ಒಂದು ರಿಸ್ಕಿಸ್ ಮಾಡೋರು ಇಲ್ಲಿ ಏನಾದ್ರು ಜಾಸ್ತಿ ಕ್ಯಾಂಡ್ ಇದೆ ಇವಾಗ ಬಂದ್ರೆ ನೆಕ್ಸ್ಟ್ ಕ್ಯಾಂಡಲ್ ಬರುತ್ತೆ ಅನ್ನೋರು ಒಂದು 30-40 ಪಿಪ್ಸ್ ಮೇಲ್ಗಡೆ ಬೈ ಸ್ಟಾಪ್, ಕೆಳಗಡೆ 50 ಪಿಪ್ ಕೆಳಗಡೆ ಸೆಲ್ ಸ್ಟಾಪ್ ಇಟ್ಬಿಟ್ಟು ಒಂದ್ 50-60 ಪಿಪ್ಗೆ TP ಇಟ್ಬಿಟ್ಟು ಮುಗಿಸ್ಕೊಳಂಗ್ ಮಾಡಿ ಬೇಕಿದ್ರೆ. ಹಾ ಬಟ್ ಬ್ರೋ ಮಿಸ್ ಹಂಗ್ ಆದ್ರೆ ಮಾಡ್ಬೋದು. ಕೇಸು ಎರಡ್ ಕಡೆಗೂ ವಿಕ್ ಎಸ್ಬಿಟ್ರೆ ಎರಡು ಅಷ್ಟೇ, ಏನು ಮಾಡಕ್ಕಾಗಲ್ಲ ಆತರ ಇದ್ದಾಗ. ಅದಕ್ಕೆ ರಿಸ್ಕ್ ಅನ್ನೋದು. ಅದೇ ಇಲ್ಲಿ ಬ್ರೋ ನೋಡಿ 10 ನ್ಯೂಸ್ ಅಲ್ಲಿ 2 to NFP 3 ನ್ಯೂಸ್ ನ್ಯೂಸ್ ದಿನ ಹತ್ರ ಆಗ್ಬೋದು ಏನಾಯ್ತು ಅನ್ಕೊಂಡು ನೋಡಿ. ಮಾಡ್ಬೇಕಷ್ಟೇ. NFP ಒಂದ್ ನ್ಯೂಸ್ ಮಿನಿಟ್. ದಿನ ಒಂದೇ 1 ನಿಮಿಷದ ಕ್ಯಾಂಡಲ್ ಹಿಂದೆಗಡೆ ಎಲ್ಲ ಸೆಲ್ಲಿಂಗ್ ಪ್ರೆಷರ್ ಇತ್ತು. ನ್ಯೂಸ್ಗೆ 1 ನಿಮಿಷ ಅಂದಾಗ ಬಂದು ಫುಲ್ ಕೆಳಗಡೆ ಸ್ವೀಪ್ ಮಾಡ್ಕೊಂಡು ಆಮೇಲೆ ಹೋಯ್ತು. ಇದೆಷ್ಟು ಅವಾಗ ನೋಡ್ಬೇಕಾದ್ರೆ ಮಾರ್ಕೆಟ್ ಇಲ್ಲಿ ಆಡ್ತಾ ಇತ್ತು, ಈ ತರ ಝೂಮ್ ಅಲ್ಲಿ ಇದ್ವಿ 1 ಮಿನಿಟ್ ಅಲ್ಲಿ. ಇಷ್ಟು ಝೂಮ್ ಅಲ್ಲಿ ಇದ್ದಾಗ ಹಾ ಬ್ರೋ ಏನ್ ಬಂದ್ರೆ ಇಲ್ಲಿವರೆಗೂ ಬರ್ಬೋದು, ಇಲ್ಲಿವರೆಗೂ ಬರ್ಬೋದು ಅನ್ಕೊಂಡಿರ್ತೀವಿ. ಅದು ಒಂದೇ ಸಲ ಈ ರೇಂಜ್ ಕೊಟ್ಟಿದ್ದು ಸ್ವಲ್ಪ ಅಲ್ಲಿ ಒಳಗಡೆ ಏನೇನೋ ನಡೆಸಿದ್ದಾರೆ ಅಂತ ಅರ್ಥ ಅಷ್ಟೇ. ಬ್ರೋ ಯೂಟ್ಯೂಬರ್ಸ್ ಕುಂತಿರ್ತಾರಲ್ವಾ ಬ್ರೋ, 1 ಮಿನಿಟ್ ಇದೆ, ಇಲ್ಲಿಂದ ಬೈ ಮಾಡೋಣ ತೋರ್ದು ತಗೊಂಡು ಬ್ರೋ ಯೂಟ್ಯೂಬರ್ಸ್ ಸುಮಾರು ಜನ ಒಬ್ರು ಸೆಲ್ ಮಾಡಿರ್ತಾರೆ, ಒಬ್ರು ಬೈ ಮಾಡಿರ್ತಾರೆ. ಆ ಯೂಟ್ಯೂಬ್ ಅಲ್ಲಿ ಕುತ್ಕೊಂಡು ಲೈವ್ ಸ್ಟ್ರೀಮ್ ಮಾಡೋರ್ನೆಲ್ಲ ಏನು ನಂಬಕಾಗಲ್ಲ ಬ್ರೋ. ಅವ್ರಿಗೆ ಏನ್ ಗೊತ್ತಿರೋದು ಬದ್ನೆಕಾಯಿ. ಒಂದು ಒಂದ್ ಬ್ರೋಕರ್ ಬ್ರೋ ಅಲ್ಲಿ ಇದು ಅವ್ರಿಗೆ ಬೈ ಮಾಡಿರ್ತಾರೆ, ಒಂದ್ ಬ್ರೋಕರ್ ಅಲ್ಲಿ ಸೆಲ್ ಮಾಡಿರ್ತಾರೆ. ಬ್ರೋ ಸಿಂಪಲ್, ಅವ್ರಿಗೆಲ್ಲ ಏನ್ ಗೊತ್ತಾ, ಯಾವ ಬ್ರೋಕರ್ ಇವಾಗ ನಾನ್ ಹೆಂಗೆ XM ಜೊತೆ ಇದ್ದೀನಿ, ಈಗ SGFX ಅಂತ ಯಾವ್ದೋ ಇದೆ, ಅದು ಚೆನ್ನಾಗಿದೆ, ಅವನು ಸ್ವಲ್ಪ ಮಾಡಿ ನಿಮ್ ಕಮ್ಯುನಿಟಿಲಿ ಇರೋರ್ಗೆ ಹೇಳಿ ಅವರು ಬರ್ಲಿ ಅಂತಾನೆ. ನಿಂಗೆ ಏನ್ ಬೇಕು ನನ್ ಕೇಳಪ್ಪ ಅಂತಾನೆ. ಏನು ನನ್ಗೇನ್ ಬೇಕು ಕೇಳು ಅಂದ್ರೆ ಅವನೇ ಮೆಟೀರಿಯಲ್ಸ್ ಕೊಡೋದು, ಅವನೇ ನನಗೆ ಸಿಗ್ನಲ್ಸ್ ಕೊಡೋದು. ನಾನು ಕುತ್ಕೊಂಡು ಲೈವ್ ಸ್ಟ್ರೀಮ್ ಅಲ್ಲಿ ಕುತ್ಕೊಂಡು ಅದೇನದು ನನ್ನ ಲಿಂಕ್ ಇಂದ ಬಂದ್ ಜಾಯ್ನ್ ಆಗಿ ದುಡ್ಡು ಹಾಕೊಳ್ಳಿ, ನಾನೇ ಟ್ರೇಡ್ ಕೊಡ್ತೀನಿ ಅಂತ ಲೈವ್ ಸ್ಟ್ರೀಮ್ ಅಲ್ಲಿ ಕುತ್ಕೋತೀನಿ. ಇಲ್ಲೊಂದು ಫೋನು, ಇಲ್ಲೊಂದು ಲ್ಯಾಪ್ಟಾಪ್ ಇಟ್ಕೋತೀನಿ. ಯಾವ್ದು ಚೆನ್ನಾಗೈತೆ, ನನ್ನ ಪ್ರಕಾರ ಯಾವ್ದು ಚೆನ್ನಾಗೈತೆ ಅನ್ಸುತ್ತೆ ಅದನ್ನ ಹೇಳು ಮುಗ್ಸು ಅಷ್ಟೇ. ಎಲ್ಲಾ ಟ್ರೇಡ್ಸು ಅವರೇ ಕೊಡ್ತಾರೆ ಬ್ರೋಕರ್ಸೆ, ಇವ್ರು ಕುತ್ಕೊಂಡು ಹಾಕೋದಷ್ಟೇ ಅಲ್ಲಿ, ಇನ್ನೇನಿಲ್ಲ. ಬ್ರೋ ಇದು ನ್ಯೂಸ್ ಟೈಮ್ ಅಲ್ಲಿ ಅದು ಎಷ್ಟು ಬುಲ್ಲಿಶ್ ಇರುತ್ತೆ ಬೇರಿಶ್ ಇರುತ್ತೆ ಅದನ್ನ ಮತ್ ನೆಕ್ಸ್ಟ್ ಅದು ಬುಲ್ಲಿಶ್ ಇದ್ರೆ ಅದು ಮತ್ ಬೇರಿಶ್ ಅಲ್ಲಿ ಬಂದೇ ಬರುತ್ತೆ ಅಲ್ವಾ ಬ್ರೋ? ಸ್ವಲ್ಪ ಬರುತ್ತೆ, ಎಲ್ಲಿಂದ ಬರುತ್ತೆ ಅಂತ ಗೊತ್ತಿರಲ್ಲ ಬ್ರೋ. ಬ್ರೋ ಅವನು ಯೂಟ್ಯೂಬ್ ಲೈವ್ ಬರ್ತಾನ ಬ್ರೋ, ಅವ್ನು ಗೌತಮ್ ಅಂತೆ, ಅವನು ರಿಯಾಲಿಟಿ ಏನಿಲ್ಲ ಬ್ರೋ ಅವನು ಕೂಡ. ನನ್ನ ಕ್ವಶನ್ ಕೇಳ್ತಾ ಇದೀರಾ? ಗೊತ್ತಿಲ್ಲ ಬ್ರೋ ನನ್ಗೂನು. ಹ್ಞೂ ಬ್ರೋ, ಅದೇ ಕೇಳ್ತಾ ಇದ್ದಾನೆ. ಅದೇ ಅವನು ಗೌತಮ್ ಅಂತೆ ಬರ್ತಾನ ಬ್ರೋ. ಇದು ಹೌದು, ಗೋಲ್ಡ್ ಮುಂಬೈ ಅವ್ರದ್ದು ಬ್ರೋ, ಗೌತಮ್ ಅವರು ಮುಂಬೈ ಅವರು. ಅವ್ರದ್ದು ಈಗ ನಾನ್ ಹೇಳಿದ್ದೇನು ಅಂದ್ರೆ ಎಲ್ಲಾರು ಹಂಗೆ ಮಾಡ್ತಾರೆ ಅಂತ ಅಲ್ಲ, ಈ ತರನು ಇದೆ ಅಂತ. ಹಾ ಬ್ರೋ. ಬ್ರೋ ನೀವ್ ಹೇಳಿದ್ರಲ್ಲ ಏನೇನ್ ಗೊತ್ತಾಗುತ್ತೆ ಅಂದ್ರೆ ಬ್ರೋ, ಇವಾಗ ನಮ್ಗೆ IRI ಲೋರ್ ಲೋ ಅವೆಲ್ಲ ಗೊತ್ತಾಗುತ್ತೆ ಅಂದ್ರೆ ಮುಂದೆ ಮಾರ್ಕೆಟ್ ಏನಾಗುತ್ತೆ ಅಂತ ಅದು ಗೊತ್ತಾಗಲ್ಲ ಬ್ರೋ. ಸ್ಟ್ರೆಚರ್ ಮ್ಯಾಗ ಇದು ಮಾಡಕ್ ಕ್ಯಾಂಡಲ್ ಸ್ಟಿಕ್ ಆತರ ಅಂತ ಅದು ಗೊತ್ತಾಗ್ತಿಲ್ಲ ಬ್ರೋ. ಅನ್ನೋದು ಆತರ ಕಂಡು ಹಿಡಿಬೇಕ ಏನಂತ, ಏನ್ನ ಕಂಡು ಹಿಡಿಯಕ್ಕೆ ಅಂದ್ರೆ ಮುಂದೆ ಮಾರ್ಕೆಟ್ ಯಾವ ತರ ಇದಾಗ್ಬೋದು ಅಂತ.
ಅದ್ ಯಾರಿಗೂ ಗೊತ್ತಾಗಲ್ಲ. ಇವಾಗ ಈಗ ನಾವೇನ್ ಮಾಡ್ತೀವಿ, ಈಗ ನಮಗೂ ಏನ್ ಗೊತ್ತಾ, ನನ್ಗೂ ಗೊತ್ತಿಲ್ಲ ಇವಾಗ ಏನಾಗುತ್ತೆ ಅಂತ. ಸೊ ಈ ತರ ಆಗ್ತಾ ಇದ್ಯಾ? ಕ್ಯಾಂಡಲ್ ಸ್ಟಿಕ್ ಮೇಲೆ ಕನ್ಫರ್ಮ್ ತಗೋಬೇಕಾ ಅಥವಾ ಹಾ, ಮಾರ್ಕೆಟ್ ಸ್ಟ್ರಕ್ಚರ್ ಮೇಲೆ ಡೈರೆಕ್ಟ್ ಆಗಿ ಎಂಟರ್ ಆಗಕ್ಕೆ ಬೇಡ, ನನಗೆ ಗೊತ್ತಿಲ್ಲ ಇದಾಗುತ್ತೆ ಏನು ಕನ್ಫರ್ಮೇಶನ್ ತಗೋತೀನಿ ಅಂದ್ರೆ ಈ ತರ ಆರ್ಡರ್ ಬ್ಲಾಕ್ ಬಂದ್ಮೇಲೆ ಈಗ ಇದೊಂದು ಹಾ ಎಂಟ್ರಿ ಬ್ರೋ. ಮಾಡಲ್ ಅಷ್ಟೇ. ಮಾರ್ಕೆಟ್ ಬೈ ಹೋಗ್ತಾ ಇದೆ, ಬುಲ್ಲಿಶ್ ಇದೆ. ನಾನು ಹೆಂಗೆ ಬುಲ್ಲಿಶ್ ಟ್ರೇಡ್ ನ ಕ್ಯಾಪ್ಚರ್ ಮಾಡ್ಬೇಕು? ಬುಲ್ಲಿಶ್ ಇದ್ದಾಗ ನಾನು ಸೆಲ್ ಮಾಡೋದಲ್ಲ, ಬುಲ್ಲಿಶ್ ಇದೆ ಬೈ ಮಾಡ್ಬೇಕು. ಆಯ್ತು, ಬೈ ಮಾಡ್ಬೇಕು, ಓಕೆ, ಎಲ್ಲಿಂದ ಮಾಡ್ಬೇಕು? ಬೆಸ್ಟ್ ಆಪ್ಷನ್ ಆರ್ಡರ್ ಬ್ಲಾಕ್ ಅನ್ನ. ಓಕೆ, ಬೆಸ್ಟ್ ಆಪ್ಷನ್ ಆರ್ಡರ್ ಬ್ಲಾಕ್. ಆರ್ಡರ್ ಬ್ಲಾಕು ಫೇಲ್ ಆಗ್ಬೋದು, ಹಾಗೆ ಆಗುತ್ತೆ, ಯಾರು ಹೇಳಕ್ಕಾಗಲ್ಲ. ಏನ್ ಮಾಡ್ಬೋದು? ಇನ್ನೂ ನಾನು ರೂಲ್ಸ್ ನ ಜಾಸ್ತಿ ಟಫ್ ಮಾಡ್ಕೋಬೇಕು ಅಂದ್ರೆ ಎಂಟ್ರಿ ಇನ್ನೊಂದು ಒಳಗಡೆ ಕನ್ಫರ್ಮೇಶನ್ ವೆಯ್ಟ್ ಮಾಡಿ. ಒಳಗಡೆ ಕನ್ಫರ್ಮೇಶನ್ ಅಂದ್ರೆ ಆರ್ಡರ್ ಬ್ಲಾಕ್ ಒಳಗಡೆ ಬಂದ್ಮೇಲೆ 1 ಮಿನಿಟ್ ಹೋಗಿ 15 ಮಿನಿಟ್ ಇಂದ 1 ಮಿನಿಟ್ ಅಲ್ಲಿ ಈ ತರ ಬೆರಿಶ್ ಹೋಗ್ತಾ ಇರೋದು. 1 ಮಿನಿಟ್ ಅಲ್ಲಿ ಆರ್ಡರ್ ಬ್ಲಾಕ್ ಒಳಗಡೆ MSS ಆಗ್ಬೇಕು. MSS ಆದ್ಮೇಲೆ 50% ಇಂದ ಬೈ ಮಾಡಿ. ಆಗ ನೀವು ಇಲ್ಲಿವರೆಗೂ ಟ್ರೇಡ್ ಹಿಡಿಬೇಕು ಅನ್ನೋದಿಲ್ಲ, ಬರೀ ಇಲ್ಲಿವರೆಗೂ ಹಿಡಿದ್ರೆ 1:3 ಸಿಕ್ಬಿಟ್ಟಿರುತ್ತಲ್ಲ. ಮಾರ್ಕೆಟ್ ರಿವರ್ಸ್ ಹೋಗೋದಿದ್ರು ಈ ತರ ವಾಪಸ್ ಬಂದು ಇಲ್ಲಿವರೆಗೂ ಬಂದು ಹೋದ್ರು ನಿಮ್ TP ಇಟ್ಟಾಗಿರುತ್ತೆ. ಮಾರ್ಕೆಟ್ ನಿಮ್ ಎಗೇನ್ಸ್ಟ್ ಹೋದ್ರು ನಿಮ್ TP ಇಟ್ಟಲ್ಲ ಆಗ. ಸೊ ಎಲ್ಲ ಯೂಸ್ ಬ್ರೋ ಮಾಡ್ಬೇಕು. ನಿಮ್ಗೆ ಯಾವ ತರ ಕನ್ಫರ್ಮೇಶನ್ಸ್ ಬೇಕು ಎಲ್ಲ ನಾನೆಲ್ಲ ಹೇಳ್ಕೊಡ್ತೀನಿ. ಬ್ರೋ ಬೇಕಿದ್ರೆ ನೀವು ಚೂಸ್ ಮಾಡಿ ನೀವು ಯೂಸ್ ಮಾಡಿ. ಒಂದ್ ಲಾಸ್ಟ್ ಕ್ವಶನ್ ಬ್ರೋ, ಅದ್ ನನ್ ಕಾಡ್ತಿರೋದ್ ಬಾಳ ದಿನದಿಂದ. ಈಗ MSS ಅಂತೂ ಆಗಿರುತ್ತೆ, ಹಾ ಬ್ರೇಕ್ ಸ್ಟ್ರಕ್ಚರ್ ಕೊಡ್ಕೊಂತ MSS ಆಗಿರುತ್ತೆ. ಹಾ ಈಗ IRI ಲೋವರ್ ಲೋ ಆಗಿರುತ್ತೆ. ಈಗ MSS ಆಗಿರುತ್ತಲ್ವಾ, ರೇಂಜ್ ಮತ್ತೆ ಚೇಂಜ್ ಮಾಡ್ಬೇಕಾ ನಾವು? ಹಾ ಇವಾಗ ರೇಂಜ್ ಮುಂಚೆ ಏನಿತ್ತು? ಸೊ ರೇಂಜ್ ಐ ಇಲ್ಲಿತ್ತು, ರೇಂಜ್ ಲೋ ಇಲ್ಲಿತ್ತು. ರೇಂಜ್ ಐ ಏನಾಯ್ತು ಇವಾಗ? MS ಇಲ್ಲಿಗೆ ಶಿಫ್ಟ್ ಬ್ರೇಕ್ ಆಯ್ತು. ಸ್ಟ್ರಕ್ಚರ್. ನೆಕ್ಸ್ಟ್ ಇದು ರೇಂಜ್ ಲೋ ಇಲ್ಲಿತ್ತು, ಇದೇನಾಗಿತ್ತು? ಬ್ರೇಕ್ಔಟ್ ಸ್ಟ್ರಕ್ಚರ್ ಇತ್ತು. ಬ್ರೇಕ್ ಇವಾಗ ಸ್ಟ್ರಕ್ಚರ್. ಏನಾಯ್ತು? ರೇಂಜ್ ಐ ಇಲ್ಲೇ ಇರುತ್ತೆ. ರೆಡ್ ಕ್ಯಾಂಡಲ್ ಬಂದು ಫಸ್ಟ್ ಗ್ರೀನ್ ಕ್ಯಾಂಡಲ್ ಬರುತ್ತಲ್ಲ, ಅಲ್ಲಿಗೆ ರೇಂಜ್ ಲೋ ಆಗ್ತೀರಾ. ಗ್ರೀನ್ ಕ್ಯಾಂಡಲ್ ಬರೋಟ್ಟು ವೇಟ್ ಮಾಡ್ಬೇಕು. ಆಪೋಸಿಟ್ ಕ್ಯಾಂಡಲ್ ಯಾವ ಸೈಡ್ ಆಗ್ಲಿ, ಮೇಲೆ ಹೋಗ್ತಿದ್ರೆ Opposite. ರೆಡ್, ಸಾರಿ ರೆಡ್ ಅಲ್ಲ ಗ್ರೀನ್. ರೆಡ್, ಕೆಳಗಡೆ ಹೋಗ್ತಾ ಇರ್ಬೇಕಾದ್ರೆ ಆಪೋಸಿಟ್ ಗ್ರೀನ್, ಆ ತರ. ಬ್ರೋ ಚಂದ ಬ್ರೋ, ಹಾ ಇವಾಗ ಆರ್ಡರ್ ಬ್ಲಾಕ್ ಒಳಗೆ 1 ಮಿನಿಟ್ ಅಲ್ಲಿ MSS ಅದು ಇನ್ನೊಂದ್ಸತಿ ಹೇಳಿ ಬ್ರೋ. ಬ್ರೋ ಏನು ಅಂದ್ರೆ ಇವಾಗ ನೋಡಿ, ಸಿಂಪಲ್ ಆಗ್ಲೇ ತೋರ್ಸದ್ನಲ್ಲ, ಸೇಮ್ ಎಕ್ಸಾಂಪಲ್ನೇ ತೋರಿಸ್ತೀನಿ. ಇದು ನಿಮ್ದು MSS ಆಗಿರೋದು, MSS ಆಗಿದೆ ಅಂತ ಅನ್ಕೊಳ್ಳಿ. ಇಲ್ಲೇ MSS ಆಯ್ತು ಅಂತ ಅನ್ಕೊಳ್ಳಿ. ಆಗಿಲ್ಲ, ಆಗಿದೆ ಅನ್ಕೊಳ್ಳಿ. ಓಕೆನಾ? MSS ಆದ್ಮೇಲೆ ಏನ್ ಮಾಡಿ ಅಂತ ಹೇಳಿದೀನಿ? ಆರ್ಡರ್ ಬ್ಲಾಕ್ ಬಂದಾಗ ಸೆಲ್ ಮಾಡಿ ಅಂತ ಹೇಳಿದ್ವಿ ಡೈರೆಕ್ಟ್ ಆಗಿ. ನಿಮಗ್ ಡೈರೆಕ್ಟ್ ಆಗಿ ಮಾಡಕ್ ಇಷ್ಟ ಇಲ್ಲ, ಕನ್ಫರ್ಮೇಶನ್ ವೇಟ್ ಮಾಡ್ಬೇಕು. ಓಕೆ, ಈಗ ಇಲ್ಲಿದೆ ಮಾರ್ಕೆಟ್, ಏನಾಗ್ತಾ ಇದೆ? MSS ಆದ್ಮೇಲೆ ವಾಪಸ್ ಬರ್ತಾ ಇದೆ ಅಂತ ಅನ್ಕೊಳ್ಳಿ. ನೆಕ್ಸ್ಟ್ 1 ಮಿನಿಟ್ಗೆ ಹೋಗಿ MSS ಆದ್ಮೇಲೆ ಮಾರ್ಕೆಟ್ ವಾಪಸ್ ಬರಕ್ ಶುರು ಆಗುತ್ತೆ. ಆರ್ಡರ್ ಬ್ಲಾಕ್ ಒಳಗಡೆ ಬಂತು. ಇವಾಗ ಆರ್ಡರ್ ಬ್ಲಾಕ್ ಒಳಗಡೆ ಬಂತಾ? ಇಲ್ಲಿ ಬಂದಿದೆ ಅಂದ್ರೆ 15 ಮಿನಿಟ್ ಅಲ್ಲಿ ಆರ್ಡರ್ ಬ್ಲಾಕ್ ಒಳಗಡೆ ಬಂದಿದೆ ಅಂತಾನೆ ಅರ್ಥ. ಬಂದಿದೆ. ಬಂದಿದೆ. ಇವಾಗ ಏನ್ ಮಾಡಿ? ಮೇಲ್ಮೇಲೆ ಹೋಗ್ತಾ ಇದೆ. ಇನ್ನೂನು ಬುಲ್ಲಿಶ್ MSS ಕೊಟ್ಟಿದೆ, ಬುಲ್ಲಿಶ್ ಬ್ರೇಕ್ಔಟ್ ಸ್ಟ್ರಕ್ಚರ್ ಕೊಟ್ಟಿದೆ. ಬೆರಿಶ್ ಸೈಡ್ ಅಲ್ವಾ ನಾನ್ ಟ್ರೇಡ್ ತಗೋತಿರೋದು? ಸೆಲ್ ತಾನೇ ಮಾಡ್ತಿರೋದು. ಸೊ ಸೆಲ್ಗೆ ಕನ್ಫರ್ಮೇಶನ್ ಏನು? ಬೆರಿಶ್ MSS ಆಗ್ಬೇಕು. ಬೆರಿಶ್ MSS ಆಯ್ತು. ಇವಾಗ ಆಪೋಸಿಟ್ ಕ್ಯಾಂಡಲ್ ಬಂತು. ಟಾಪ್ ಇಂದ ಆಪೋಸಿಟ್ ಕ್ಯಾಂಡಲ್ ಲೋವರ್ಗೂ ಹಾಕಿ ರೇಂಜ್ ಐ ಟು ರೇಂಜ್ ಲೋ, ಇಲ್ಲಿಂದ ಎಂಟರ್ ಆಗ್ತೀನಿ. SL ಇದ್ರ ಮೇಲ್ಗಡೆ ಇಡ್ತೀನಿ. TP 1:3 ನಿಮ್ದು 1:3 ಇಡ್ತೀನಿ. ಓಕೆ, ಎಂಟ್ರಿ ತಗೊಳುತ್ತೆ, 1:3 ಹೋಗುತ್ತೆ. ಇಷ್ಟೇ. ಸೊ ಇದು ಇಲ್ಲ ಆಗಿಲ್ಲ MSS, ಎಕ್ಸಾಂಪಲ್ ಕೊಡ್ತಿರೋದು. ಸೊ ನಾವು ನಾರ್ಮಲ್ ಆಗಿ ಎಂಟ್ರಿ ತಗೊಂಡಿದ್ರೆ, ಈಗ ನೋಡಿ ನಿಮ್ SL ಎಲ್ಲಿದೆ? ಇಲ್ಲಿದೆ. TP ಅಲ್ಲಿದೆ, ಹೌದಾ? ಓಕೆ, ಅದನ್ನು ನಾರ್ಮಲ್ ಆಗಿ ತಗೊಳೋದಕ್ಕೂ ಕಂಪೇರ್ ಮಾಡೋಣ. ಎಂಟ್ರಿ ಇಲ್ಲ ಆಗ್ತಿದ್ರಾ? SL ಇದ್ರ ಮೇಲ್ ಇಡ್ತಿದ್ರಾ? 1:3 ಕ್ಯಾಪ್ಚರ್ ಮಾಡ್ಬೇಕು ಅನ್ಕೊಂಡಿದೀರಾ ಅನ್ಕೊಳ್ಳಿ. 1:3 ಇಲ್ಲಿದ್ಯಾ? ಓಕೆ, 1:3 ಅಲ್ಲಿದೆ. ಇನ್ನು TP ಇಟ್ಟಾಗಕ್ಕೆ ಅರ್ಧನೂ ಹೋಗಿಲ್ಲ. ಅದು ಎಲ್ಲಿವರೆಗೂ ಎಷ್ಟು ಹೋಗಿದೆ ಇವಾಗ? 1:1.38 ಅಷ್ಟೇ ಕೊಟ್ಟಿರೋದು. ಇದೇ ಆರ್ಡರ್ ಬ್ಲಾಕ್ ಆಗಿದ್ದಿದ್ರೆ ಇಲ್ಲಿ ನೋಡಿ, ಅದು ಬರೀ 1:1 ಹೋಗ ಅಷ್ಟೊಳಗೆ 1:3 TP ಕೊಟ್ಟಾಯ್ತಲ್ಲ ನಮ್ಗೆ.
ಇದು ಯಾವಾಗ್ಲೂ ಇದೇ ವರ್ಕ್ ಆಗುತ್ತೆ ಅಂತಾನೂ ಹೇಳಕ್ ಬರಲ್ಲ, ಯಾವಾಗ್ಲೂ ಇದೇ ವರ್ಕ್ ಆಗುತ್ತೆ ಅಂತಾನೂ ಹೇಳಕ್ ಬರಲ್ಲ. ಬಟ್ ಯಾವ್ದಾದ್ರು ಒಂದನ್ನ ಫಾಲೋ ಮಾಡಿ ಲಾಂಗ್ ರನ್ ಅಲ್ಲಿ ಪ್ರಾಫಿಟೇಬಲ್ ಆಗೇ ಆಗ್ತೀರಾ. ಬ್ರೋ ಅದೀಗ 1 minute ಅಲ್ಲಿ 1:3 ಆಗಿದೆಯಲ್ಲ. ಮುಗೀತು, ಸಾಕಲ್ಲ. 1:3 1 minute ಅಲ್ಲಿ ಆದ್ರೇನು, 4 minute ಅಲ್ಲಿ ಆದ್ರೇನು, 10 minute ಅಲ್ಲಿ ಆದ್ರೇನು, ಟ್ರೇಡೇ. Okay. ಪ್ರತಿ ಟ್ರೇಡ್ 1% ರಿಸ್ಕ್ ಮಾಡೇ ಮಾಡ್ತೀನಿ, 3% ಅಂದ್ರೆ ತೆಗ್ದೇ. ಬ್ರೋ ಈ ಎಂಟ್ರಿ ಮಾಡಲ್ಗೆ ಫಿಬ್ ಯೂಸ್ ಮಾಡ್ಬೇಕಾ? ಫಿಬ್ ಯೂಸ್ ಮಾಡ್ಬೇಕು. ಬ್ರೋ ಅದು ಫಿಬ್ಬು 5 ಮಿನಿಟ್ ವರ್ಕ್ ಆಗಲ್ವಾ? 1 ಮಿನಿಟ್ ಅಷ್ಟೇನಾ? ಎಲ್ ಬೇಕಾದ್ರೂ ಯೂಸ್ ಮಾಡಿ ಬ್ರೋ, ನಿಮಗೆ ಯಾವ ಅನುಕೂಲ ಅಲ್ಲಿ ಹಂಗ್ ಯೂಸ್ ಮಾಡಿ. ಈಗ 5 minute ಯೂಸ್ ಮಾಡ್ತೀನಿ ಅಂದ್ರೆ 5 minute ಅಲ್ಲಿ MSS ಆಗೋದು ಇಲ್ಲಿ MSS ಆಗಿ ಇವಾಗ 50% ಅದು ಬಂದು ಅಷ್ಟೊಳಗೆ ಆಲೆ 1 minute ಅಲ್ಲಿ TP ಹಿಟ್ ಆಗೋಗ್ಬಿಟ್ಟಿರುತ್ತೆ. ನೀವು ಇದನ್ನು ಯೂಸ್ ಮಾಡ್ಬೋದು, ಇಲ್ಲೇ ಯೂಸ್ ಮಾಡ್ತೀನಿ ಅಂದ್ರೆ ಇದನ್ನು ಯೂಸ್ ಮಾಡಿ. ಇಲ್ಲಿಗೆ ಎಂಟ್ರಿ ಬರುತ್ತೆ, ಈಗಲೂ ಅಷ್ಟೇ SL ಸ್ವಲ್ಪ ದೊಡ್ಡದಾಗುತ್ತೆ, TP ಹೆವಿ ಕೆಳಗಡೆ ಹೋಗುತ್ತೆ. 15 minute ಟು 5 minute ಜಾಸ್ತಿ ಏನು ವ್ಯತ್ಯಾಸ ಬರಲ್ಲ, ಆಲ್ಮೋಸ್ಟ್ ಸೇಮೇ ಇರುತ್ತೆ, ಯಾವಾಗ್ಲೂ ದೊಡ್ಡದೇ ಬರುತ್ತೆ. ಬಟ್ 1 minute ಅಂತ ಹೋದಾಗ ಹೆವಿ ಚಿಕ್ಕದಾಗ ಹೋಗುತ್ತೆ. ಫಾಸ್ಟ್ ಟ್ರೇಡ್ 1 ಮಿನಿಟ್. ಇಲ್ಲ 3 ಮಿಸ್ minute ಆಗ್ಬಿಡುತ್ತೆ ಹೋಗಿ, ಬ್ರೋ 1 minute ಅಲ್ಲಿ. ಇಲ್ಲ 3 minutes ಹೋಗಿ, 2 minutes ಹೋಗಿ, ಎಲ್ಲಾದ್ರೂ ಒಂದ್ ಕಡೆ ಕನ್ಫರ್ಮೇಶನ್ ಇಟ್ಕೊಳ್ಳಿ. ಬ್ಯಾಕ್ ಟೆಸ್ಟ್ ಮಾಡಿ ದಿನ ನೋಡಿ ಏನಾಗಿದೆ, ಎಲ್ಲಿ ಇಟ್ಕೋಬಹುದು, ಯಾವ್ದು ಬೆಸ್ಟ್ ಅದನ್ನ ನೀವು ಇಟ್ಕೊಳ್ಳಿ. ಓಕೆ ಓಕೆ. ಚಂದು ಬ್ರೋ, ಹಾ. ಬ್ರೋ ನೀವು ಇಂಡಿಕೇಟರ್ ಇದನ್ನ ಮಾಡಿದಿರಲ್ಲ, ಡೆವಲಪ್ ಮಾಡಿದಿರಲ್ಲ, ಅದಕ್ಕೇನಾರ ಅಮೌಂಟ್ ಕೊಡ್ಬೇಕಾ? ಅಮೌಂಟ್ ಕೊಡ್ಬೇಕು ಬ್ರೋ, ಸೆಟ್ ಮಾಡಿಲ್ಲ ಇನ್ನು, ನೋಡೋಣ ಎಷ್ಟು ಏನ್ ಕತೆ. ಸೆಟ್ ಮಾಡಿ ಬ್ರೋ. ಮಾಡ್ತೀನಿ ಬ್ರೋ, ಇನ್ನೂ ಪಬ್ಲಿಷ್ ಮಾಡಿಲ್ಲ. ಫಸ್ಟ್ ನಾನ್ ನಿಮಗ್ ಕೊಡ್ಬೇಕು, ದುಡ್ಡು ಇಸ್ಕೋಬೇಕು ಅಂದ್ರೆ ಕರೆಕ್ಟಾಗಿ ವರ್ಕ್ ಆಗ್ಬೇಕು. ಅದು ಕರೆಕ್ಟಾಗಿ ವರ್ಕ್ ಆಗೋದ್ರ ಜೊತೆ ಸ್ವಲ್ಪ ದಿನ ನಾನ್ ಯೂಸ್ ಮಾಡಿ ಏನು ಇಶ್ಯೂ ಬರಬಾರ್ದು. ನಾನ್ ಕೊಟ್ಟಾದ್ಮೇಲೆ ಎಲ್ಲೋ ಒಂದ್ ಕಡೆ ನಿಮ್ಗೆ ಇಶ್ಯೂ ಬಂದು ಅವೆಲ್ಲ ಸರಿ ಎಲ್ಲ ಹೋಗಲ್ಲ. ಕೇಳ್ತಾರೆ ಕರೆಕ್ಟಾಗಿ ಆಗ್ಲಿ, ಹೆಂಗಾಯ್ತು ಒಂದ್ ಅಂತ. 2 ದಿನ ನೋಡ್ತೀನಿ, ಪಬ್ಲಿಷ್ ಮಾಡಿ ಯಾವತ್ತು ಎಕ್ಸ್ಪೆಕ್ಟ್ ಕೊಡ್ತೀನಿ. ಮಾಡ್ಬೋದು ಬ್ರೋ ಇದನ್ನ ಪಬ್ಲಿಷ್ ನಿಮ್ದು? 20 11 ಚಂದು ಬ್ರೋ, ಇನ್ನೊಂದ್ 2 ದಿನ ನೋಡೋಣ ಬ್ರೋ. ಬ್ರೋ ಆದ್ರೂ ನಾನು ಟ್ರೈ ಮಾಡಿದೆ ಬ್ರೋ, ಒಂದ್ ನೈಟ್ ಎಲ್ಲ ಕುಂತ್ಕೊಂಡು ಪೈನ್ ಸ್ಕ್ರಿಪ್ಟ್ ಅಲ್ಲಿ ತಲೆ ಕೆಟ್ಟೋಯ್ತು ಬ್ರೋ. ಇದು ನಾನು ಬಿಟ್ಬಿಟ್ಟು ಅವತ್ತೇ ಡಿಸೈಡ್ ಮಾಡಿದೆ, ಆಗಲ್ಲ ಇದು. ಬ್ರೋ ನಾನು 2 ವಾರ ಕುತ್ಕೊಂಡ್ ಮಾಡಿದೀನಿ ಬ್ರೋ. ನಾನು ಒಂದ್ ನೈಟ್ ಫುಲ್ ಮಾಡಿದೆ ಬ್ರೋ, ಆಗ್ಲಿಲ್ಲ ಬ್ರೋ. ತುಂಬಾ ಕನ್ಫ್ಯೂಸ್ ಹೊಡೆಯುತ್ತೆ ಬ್ರೋ ಕ್ರಿಯೇಟ್ ಮಾಡ್ಬೇಕಾರೆ. ಕಷ್ಟ ಆಗುತ್ತೆ. ಚಂದು ಬ್ರೋ, ಹಾ. ಸೆಕೆಂಡ್ ಬ್ಯಾಚ್ ಅವರಿಗೆ ಮಲ್ಟಿ ಟೈಮ್ ಪಾತ್ ಹಾಕೋದಾಗಿದೆ ಬ್ರೋ ಕ್ಲಾಸ್? ಮಲ್ಟಿ ಟೈಮ್ ಫ್ರೇಮ್ ಪಾತ್ ಹಾಕೋದು ಆಗಿದೆ. ಇವಾಗ ಆಗಿದೆ ಬ್ರೋ. ಇಂಡಿಕೇಟರ್ ಕೊಟ್ಮೇಲೆ ನಿಮ್ಗೆ ಏನಾದ್ರೂ ಅವಶ್ಯಕತೆ ಇರಲ್ಲ. ಹಾ ಬ್ರೋ. ಅದೇ ಬ್ರೋ ಕೊಡುತ್ತೆ, ಮಾರ್ಕ್ ಇಂಡಿಕೇಟರ್ ಮಾಡಿ ಲೈಫ್ ಮುಗೀತು ಟೈಮಾ? ಹಾ. ಬ್ರೋ ನಂದು ಡೌಟ್ ಅದೇ ಇಂಡಿಕೇಟರ್ ಇತ್ತು. ಲೈಫ್ ಟೈಮ್ ಬ್ರೋ, ಲೈಫ್ ಟೈಮ್ ಅಂದೆ ನಮ್ದೆಲ್ಲ ಇಂಡಿಕೇಟರ್. ಲೈಫ್ ಟೈಮ್ ಬ್ರೋ, ಒಂದ್ಸಲಿ ಕೊಡೋದು ಅಷ್ಟೇ. ಓಕೆ ಬ್ರೋ, ಹಂಗಾರೆ ಅದಕ್ಕೆ ಇಯರ್ಲಿ ವೈಸ್ ಲೈಫ್ ಟೈಮ್ ಅದ ಕೇಳವ ಅನ್ಕೊಂಡೆ, ಅಷ್ಟೊಳಗೆ ಬ್ರೋ ಕೇಳಿ. ಹಿಂಗಾದ್ರೆ ಓಕೆ ಬ್ರೋ. ಎನಿಕೆರೆ ಕುತೂಹಲ ಇರುತ್ತಲ್ಲ ಬ್ರೋ. ಬ್ರೋ ಇವಾಗ ಸೆಕೆಂಡ್ ಬ್ಯಾಚರ್ ನೆಕ್ಸ್ಟ್ ಕ್ಲಾಸ್ ಯಾವ್ದು ಬ್ರೋ ಇವಾಗ? ನಿಮ್ಗೆ ಯಾವ್ದ್ ಕೇಳ್ತೀರಾ ಅದು, ಏನಾದ್ರೂ ಕೇಳಿ ಹೇಳ್ಕೊಡ್ತೀನಿ. ಕಂಪ್ಲೀಟ್ ಆದ್ಮೇಲೆ ವೀಕ್ಲಿ ಒಂದ್ಸಲ ಬನ್ನಿ ಬ್ರೋ. ಬರ್ತೀನಿ ಬ್ರೋ. ಕಂಪ್ಲೀಟ್ ಆದ್ಮೇಲೆ ಲೈವ್ ಸ್ಟ್ರೀಮ್ಗೆ ವೀಕ್ಲಿ ಬರ್ತೀನಿ, ಒನ್ಸ್ ಟ್ವೈಸ್ ನಿಮ್ಗೆ ಯಾವಾಗ ಫ್ರೀ ಆಗುತ್ತೆ ಅವಾಗ ಒಂದು ಗ್ರೂಪ್ ಅಲ್ಲಿ ಹಾಕ್ಬಿಡಿ. ಡಿಸ್ಕಸ್ ಬರ್ತೀವಿ, ಡೌಟ್ಸ್ ಕ್ಯೂಟ್ಸ್ ಇದ್ರೆ ಕ್ಲಿಯರ್ ಮಾಡ್ತೀವಿ. ಏನಿಲ್ಲ ಬ್ರೋ. ಹೌದು ಬ್ರೋ. ಸ್ವಲ್ಪ ದಿನ ಅಷ್ಟೇ, ಸ್ವಲ್ಪ ಜಾಸ್ತಿ ಬರಕ್ ಆಗಲ್ಲ, ಕಮ್ಮಿ ಬರ್ತಾ ಇರ್ತೀನಿ. ಬಟ್ ಏನ್ ಹೇಳ್ಕೊಡ್ತಾ ಇರ್ತೀನಿ. ಯಾಕಂದ್ರೆ ಟ್ರೈ ಮಾಡ್ತಾ ಇದ್ದೀನಿ ನಾನು ಆಟೋಮೇಟ್ ಮಾಡಕ್ಕೆ ಎಂಟ್ರಿ ನ. ಇವಾಗ ನೋಡಿ, ನಿಮ್ ಮುಂದೆನೆ 3-4 ತರದ್ 2-3 ತರದ್ ತೋರಿಸ್ತೆ ಎಂಟ್ರಿ ಮಾಡಲ್. ನಾನು ಪ್ರತಿ ಒಂದು ಎಂಟ್ರಿ ಮಾಡಲ್ಗೂ ಚೆಕ್ ಮಾಡಿ 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 ನೋಡ್ಬೇಕು, ಯಾವ್ದು ಪರ್ಫೆಕ್ಟ್ ಬರುತ್ತೆ ಅದನ್ನ ಇಟ್ಕೋಬೇಕು. ಅದನ್ನ ಪೈಥಾನ್ ಸ್ಕ್ರಿಪ್ಟ್ ಆಗಿ ಕನ್ವರ್ಟ್ ಮಾಡಬೇಕು, ಆಟೋಮೇಟ್ ಮಾಡಬೇಕು. ಅದಕ್ಕೊಂದು ಸರ್ವರ್ ತಗೋಬೇಕು ಫೇಲ್ ಆಗ್ದಂಗೆ, ಇಲ್ಲ ಲೋಕಲಿ ರನ್ ಮಾಡಂಗ್ ಮಾಡ್ಬೇಕು, ಏನೋ ಒಂದ್ ಮಾಡ್ಬೇಕು. ದುಡ್ಡು ಹಾಕೊಂಡು ಒಂದ್ಸಲಿ 1 ವಾರ 1 ತಿಂಗಳು ಟ್ರೈ ಮಾಡ್ಬೇಕು. ಅಷ್ಟು ಕೆಲಸ ಇದೆ ಇನ್ನು. ಸೊ ಅದಕ್ಕೆ ಬ್ರೋ ಸ್ವಲ್ಪ ಸೆಕೆಂಡ್ ಬ್ಯಾಚರ್ ಬ್ರೋಕರ್ ಯಾವ್ದಂತ ಕ್ಲಿಯರ್ ಆಗಿ ಹೇಳ್ತೀರಾ ಬ್ರೋ? ಸ್ವಲ್ಪ ಗೊತ್ತಾಗ್ತಿಲ್ಲ ಯಾವ್ದು ಇದು ಮಾಡ್ಬೇಕಂತ. ಏನ್ 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 ಹೇಳ್ಬೇಕು ಬ್ರೋ? ಬ್ರೋಕರ್ ಬ್ರೋ, ಯಾವ್ದು ಆಪ್ ಯೂಸ್ ಮಾಡ್ಬೇಕಂತ ಅದೆಲ್ಲ ಕ್ಲಿಯರ್ ಆಗಿ ಹೇಳ್ಕೊಡ್ತೀನಿ ಬ್ರೋ, ಅದೆಲ್ಲ ಇನ್ನೂ ಹೋಗಿಲ್ಲ, ನಾವ್ ಇನ್ನ ಅದ್ರದ್ದು ಏನು ಗೊತ್ತಿಲ್ಲ ಬ್ರೋ, ಅಷ್ಟೇ ನಿಮ್ಗೆಲ್ಲ ನೋಡ್ತಾ ಇದೀವಿ. ಅಂದ್ರೆ ಇನ್ನ ಸೆಕೆಂಡ್ ಈ ಬ್ಯಾಚ್ ಇವಾಗ ಯಾವ್ದು ಆಪ್ ಯೂಸ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಬ್ರೋ, ಅದಕ್ಕೆ. ಏನೋ ಬ್ರೋ ಇವಾಗ ರೀಸೆಂಟ್ ಡೇಸ್ ಅಲ್ಲಿ ನಿಮ್ ಸ್ಟ್ರಾಟಜಿ ಆದ್ರೂ ವಿನ್ ರೇಟ್ ಸಖತ್ ಕಡಿಮೆ ಆಗ್ತಿದೆ ಬ್ರೋ. ಕನ್ಸಾಲಿಡೇಷನ್ ಬ್ರೋ, ಏನ್ ಮಾಡೋದು?
ಹೆಂಗ್ ಬೇಕ್ ಹಂಗೆ ರಿಯಾಕ್ಟ್ ಆಯ್ತಿದೆ. ಒಂದ್ಸತಿ ಸೆಲ್ ಸೈಡ್ MSS, ಒಂದ್ಸಲ ಬೈ ಸೈಡ್ MSS. ನಮ್ಗೆ ಕನ್ಫ್ಯೂಸ್ ಯಾವ ಸೈಡ್ ತಗೊಳ್ಳೋದಪ್ಪ ಅಂತ. ನಮ್ ಗ್ರೂಪ್ ಅಲ್ಲೇ ಬ್ರೋ ಒಂದೇ ಕಮ್ಯುನಿಟಿಲಿ ಇರೋರೆ ಒಬ್ರು ಒಂದ್ ಸೈಡ್ ಬೈ ಸೈಡ್ ತಗೊಂಡಿರ್ತಾರೆ, ಒಬ್ರು ಸೆಲ್ ಸೈಡ್ ತಗೊಂಡಿರ್ತಾರೆ. ಅದು ಏನ್ ಗೊತ್ತಾ, ಅದಕ್ಕೆ ಕನ್ಫರ್ಮೇಶನ್ಸ್ ಯೂಸ್ ಮಾಡಿ ಅಂತ ಇವಾಗ ಹೇಳ್ತಾ ಇರೋದು. ಇಷ್ಟ ದಿನ ನಡೀತಾ ಇತ್ತು ಕನ್ಫರ್ಮೇಶನ್ ಇಲ್ದಂಗೆ. ಮಾರ್ಕೆಟ್ ಕರೆಕ್ಟ್ ಆಗಿ ಹಾ ಬೀಳ್ತಾ ಬ್ರೋ, ಇತ್ತು, ಹೋಯ್ತಾ ಅದೇ ಇತ್ತು, ಬ್ರೋ ಎಲ್ಲ ಮೇ ಆಯ್ತಾ ಇತ್ತು. ಮೇ ಜೂನ್ ಜುಲೈ ವರೆಗೂ ಚೆನ್ನಾಗೇ ಇತ್ತು. ಜುಲೈ ಮಿಡ್ ಇಂದ ಈ ತರ ಸ್ಟಾರ್ಟ್ ಆಗಿ ಮಿಡ್ ಫಸ್ಟ್ ವೀಕ್ ಇಂದ ಈಗ ನೋಡಿ ಫಸ್ಟ್ ಬ್ಯಾಚ್ ಅವ್ರು ಇದಾರಲ್ಲ, ಅವ್ರಿಂದ ಅಲ್ಲಿ ಮಾಡ್ಬೇಕಾರಿಂದನು ಓಕೆ ಒಂದ್ ರೇಂಜಿಗೆ ಇತ್ತು. ಹಾಗೇನು ಒಂದೊಂದೇ ಅದೇನು ಕ್ಯಾಂಡಲ್ ಅಲ್ಲಿ 1:3 ಆಗಿತ್ತು. ಒಂದೊಂದೇ ಕ್ಯಾಂಡಲ್ ಅಲ್ಲಿ. ಇವಾಗ ಈಗ ಇಷ್ಟು ದಿನಗಳಿಂದ ಆಗಿರೋದು. ಇಲ್ಲೂ ಅಷ್ಟೇನೆ, ಇಲ್ಲೂ ಕರೆಕ್ಟ್ ಆಗಿ ಮೂವ್ ಕೊಡ್ತು, ಮತ್ತೆ ಬ್ರೇಕ್ ಕೊಡ್ತು. ಇಲ್ಲಿವರೆಗೂ ಕರೆಕ್ಟ್ ಆಗಿ ಬಂತು, ಡೌನ್ ವರ್ಗೂ ಕರೆಕ್ಟ್ ಆಗಿ ಬಂತು. ಅದಾದ್ಮೇಲೆ ಸ್ಟಾರ್ಟ್ ಆಯ್ತು, ಒಂಚೂರು ಮೇಲ್ ಹೋಯ್ತು, ಫಿನಿಶ್. ಇಷ್ಟೇ. ಹಿಂಗಾದ್ರೆ ಯಾರು ಟ್ರೇಡ್ ಮಾಡ್ತಾರೆ ಹಿಂಗೆ? ಚಂದು ಬ್ರೋ, ನಾವು ಫಸ್ಟ್ ಬ್ಯಾಚ್ನವರು ನಾವೇನಾದ್ರು ಫಸ್ಟ್ ಬ್ಯಾಚ್ನವರು ಸೆಕೆಂಡ್ ಬ್ಯಾಚ್ ನಿಮ್ ಸ್ಟ್ರಾಟಜಿ ಬ್ರೋ ಕನ್ಫರ್ಮೇಶನ್ ಏನೇನ್ ಬಳಸ್ಬೇಕು? ಏನ್ ಬ್ರೋ? ಚಂದು ಬ್ರೋ, ಹಾ, ನಾವು ಫಸ್ಟ್ ಬ್ಯಾಚ್ನವರು ಈ ಸೆಕೆಂಡ್ ಬ್ಯಾಚರಿಗೆ ನೀವ್ ಹೇಳ್ಕೊಡ್ತಿದಿರಲ್ಲ, ಈ ಕ್ಲಾಸಸ್ ಏನಾರ ಮಿಸ್ ಮಾಡ್ಕೊಂಡಿದ್ರೆ ನಮಗೆ ತುಂಬಾ ಲಾಸ್ ಆಗೋದು. ಹೌದು ಬ್ರೋ. ಫಸ್ಟ್ ಬ್ಯಾಚ್ ಅವ್ರು ಯಾರ ಬರ್ತಾ ಇಲ್ಲ ಯಾರು ಅಂದ್ರೆ ಅವ್ರಿಗೆ ನಿಜ ಬ್ರೋ. ನೀವೇನಾದ್ರು ಬರೀ ಸೆಕೆಂಡ್ ಬ್ಯಾಚ್ ಅವ್ರಿಗೆ ಪ್ರಿಯಾರಿಟಿ ಕೊಟ್ಟು ಅವ್ರಿಗೆ ಮಾಡಿದ್ರೆ ನಮ್ದು ಅಷ್ಟೇ ಹಂಗೆ ಆಯ್ತಿದ್. ನಾವು ಬರೀ ಇಂಟರ್ನಲ್ ಮಾಡ್ಕೊಂಡೆ ಸಾಯ್ಬೇಕಿತ್ತು ಅದ್ರೊಳಗೆ. ಬಟ್ ಯೂಟ್ಯೂಬ್ ಅಲ್ಲಿ ಹಾಕಿ ಆಗ್ತಿದ್ನಲ್ಲ ಬ್ರೋ. ನಮ್ಗೆ ಇಲ್ಲೇ 100 ಪ್ರಶ್ನೆ ಅಲ್ಲ ಬರ್ತವೆ. ಅಷ್ಟು ಅದು ಡಿಸ್ಕಸ್ ಮಾಡೋದಕ್ಕೆ ಅಲ್ಲಿ ಯೂಟ್ಯೂಬ್ ಅಲ್ಲಿ ಆದ್ಯತೆ ಮಾಡೋದು. ಆಲ್ಮೋಸ್ಟ್ 2 ವೀಕ್ಸ್ ಬರೀ $100-120 ಒಳಗಡೆನೆ ಆಟ ಆಡೈತೆ. ಇನ್ನೆಲ್ಲಿ ಟ್ರೇಡ್ ಸಿಗುತ್ತೆ ನಮ್ಗೆ? ಬ್ರೋ ಹಂಗೆ ಫಸ್ಟ್ ಬ್ಯಾಚ್ ನಮ್ಗೇನ್ ಜಾಸ್ತಿ ದಿನ ಹೇಳ್ಕೊಟ್ಟಿಲ್ಲ, ಬರೇ ಒಂದ್ 15 ದಿನ 20 ದಿನ ಹೇಳಿ ಮತ್ತೆ ಅದೇನೇನು ಅವಾಗ ಆಯ್ತು. ಬ್ರೋ ನೀವು ಫ್ರೀ ಇದ್ರಿ, ಬರೀ ಡೈಲಿ ಕ್ಲಾಸಸ್ ಮಾಡ್ಕೊಂಡ್ ಇವಾಗ ಒಂದೊಂದ್ ವೀಕ್ ಬ್ರೇಕ್. ಅಲ್ಲ ಬ್ರೋ, ಈಗ ಇವ್ರು ಒಬ್ರೇ ಹೇಳ್ಕೊಟ್ಟಿದ್ರು, ಇಷ್ಟೆಲ್ಲ ತಲೆನೋವಿದೆ. ಅವಾಗ 3 ಜನ, ಒಬ್ಬೊಬ್ರು 3 ಕ್ಯಾಂಡಲ್, ಒಬ್ಬೊಬ್ರು ಪ್ರೊಜೆಕ್ಷನ್, ಒಬ್ರು ಅದು, ಒಬ್ರು ಇದು, ಸಪೋರ್ಟ್, ರೆಸಿಸ್ಟೆನ್ಸ್, ಟ್ರೆಂಡ್ ಲೈನ್. ಇದು ರೆಕಾರ್ಡಿಂಗ್ ಸಿಗತ್ತಾ? ನಾನು ಕ್ಲಾಸ್ ಲೇಟ್ ಆಗಿ ಅಟೆಂಡ್ ಆದೆ. ಹಾ ಬ್ರೋ, ಯೂಟ್ಯೂಬ್ ಅಲ್ಲಿ ಹಾಕಿರ್ತೀನಿ, ನಾಳೆ ಹಾಕಿರ್ತೀನಿ ನೋಡಿ. ಹೌದ್ರಾ? ಓಕೆ ಓಕೆ. ನಾನು ಕ್ಲಾಸ್ ಇದು ಆಗ್ಲಿಲ್ಲ, ನಾನು ಜಾಯಿನ್ ಆಗಕ್ಕೆ ಲೇಟ್ ಆಯ್ತು. ಓಕೆ ನೋಡ್ಕೊಳ್ಳಿ, ಅಲ್ಲೇ ಇರುತ್ತೆ. ಸರಿ ಚಂದ್ರನ್ ನೆನ್ನೆನೂ ಯೂಟ್ಯೂಬ್ ಅಲ್ಲಿ ಹಾಕಿದೀರಾ? ಹಾ, ಹಾಕಿದೀನಿ. ಥ್ಯಾಂಕ್ ಯು ಬ್ರೋ. ಇನ್ ಫ್ಯೂಚರ್ ಏನಾದ್ರು ಅಪ್ಡೇಟ್ಸ್ ಬಂದ್ರೆ, ಹಲೋ ಬ್ರೋ, ಇನ್ ಫ್ಯೂಚರ್ ಏನಾದ್ರು ಅಪ್ಡೇಟ್ಸ್, ಈ ತರ ಮೇಜರ್ ಅಪ್ಡೇಟ್ಸ್, ಈ ತರ ಏನೋ ಹೊಸ ಪ್ಲಾನ್ಸ್ ಏನಾದ್ರು ಬಂದ್ರೆ ವೀಕೆಂಡ್ಸ್ ಎಲ್ಲಾದ್ರೂ ಒಂದ್ ಮೀಟಿಂಗ್ ಹಾಕಿ ಬ್ರೋ, ಡಿಸ್ಕಸ್ ಮಾಡಿ ಬ್ರೋ. ಹಾ ಬ್ರೋ, ನೀವ್ ಫ್ರೀ ಇದ್ದಾಗ. ಬ್ರೋ, ನಮ್ಗೆ ಸೆಕೆಂಡ್ ಬ್ಯಾಚ್ ಅವ್ರಿಗೆ ಸ್ವಲ್ಪ ಇವಾಗ ಒಬ್ಬರು ಲೇಟ್ ಆಗಿ ಜನ ಇದ್ರೆ ಸ್ವಲ್ಪ ಯಾವ ತರ ಸ್ಟೆಪ್ ಬೈ ಸ್ಟೆಪ್ ಅದು ಯಾವ್ದಾವ್ದು ವಿಡಿಯೋ ನೋಡೋಕಂತ ಒಂದಿನ ಫುಲ್ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗು ಫುಲ್ ಯಾವ ಪ್ರೋಸೆಸ್ ಇದೆ ಎಲ್ಲ ಒಟ್ಟಿಗೆ ಹೇಳ್ತೀನಿ ಒಂದಿನ, ಅವಾಗ ಅರ್ಥ ಆಗುತ್ತೆ. ರಿವಿಷನ್ ಅಲ್ಲ ಬ್ರೋ, ಇದು ಇವ್ ಲೇಟ್ ಆಗಿ ಜನ ಇದ್ರೆ ಸ್ವಲ್ಪ ಯಾವ್ಯಾವ ವಿಡಿಯೋಸ್ ನೋಡೋಕಂತ ಹೇಳ್ತೀರಾ ಬ್ರೋ? ಸ್ವಲ್ಪ ಅದೇ ಬ್ರೋ ಎಲ್ಲ ನೋಡ್ಬೇಕು ಬ್ರೋ. ಪ್ಲೇ ಲಿಸ್ಟ್ ಇದೆ ನೋಡಿ, ಜುಲೈ ಮೆಂಟರ್ಶಿಪ್ ಅಂತ 12 ಕ್ಲಾಸ್ ಏನೋ ಇದೆ, ಫುಲ್ ನೋಡಿ. ಅಲ್ಲಿ ಡೌಟ್ ಬಂದ್ರೆ ತಲೆಗೆಡ್ಸ್ಕೊಬಿಡಿ, ಮತ್ತೆ ಕೇಳಿ ಇಲ್ಲೇ. ಬ್ರದರ್, ಮೆಂಟರ್ಶಿಪ್ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಹಾ, ಪ್ರೈವೇಟ್ ಮೆಂಟರ್ಶಿಪ್ ಇದೆ ಬ್ರೋ. ನಿಮ್ಗೆ ಏನು ಒಂದ್ ಸ್ವಲ್ಪ ಅವಾಗ ಕೊಟ್ಟೋಯ್ತಾ ಇರ್ತೀನಲ್ಲ ಒಂದೊಂದು ಇಂಟು, ಅದೆಲ್ಲ ಅಲ್ಲಿ ಡೀಪ್ ಆಗಿ ಹೇಳ್ತೀನಿ ಅಷ್ಟೇ. ಅಲ್ಲ, ಯಾವಾಗ್ಲಿಂದ ಸ್ಟಾರ್ಟ್ ಮಾಡ್ತೀರಾ ಅಂತ ಗೊತ್ತಿಲ್ಲ ಬ್ರೋ, ನೋಡೋಣ. ಓಕೆ ಬ್ರೋ. ಇನ್ನ ಸ್ಟಾರ್ಟ್ ಆಗಿಲ್ಲ ಬ್ರೋ ಅದು? ಇಲ್ಲ ಕನ್ಫರ್ಮ್ ಮಾಡಿ ಬ್ರೋ. ಹೇಳ್ತೀನಿ. ಎಷ್ಟು ಮೆಂಬರ್ಸ್ ಅದಕ್ಕೆ? 20. ಅಷ್ಟೇನಾ ಬ್ರೋ? ಫೀಸ್ ಗೊತ್ತಿಲ್ಲ ಬ್ರೋ, 15. ಹೋದ್ಸಲ ಡಿಸೈಡ್ ಮಾಡಿದ್ರಿ ಅಲ್ವಾ ಬ್ರೋ? ಒಂದ್ಸಲ ಸ್ಟಾರ್ಟ್ ಮಾಡಿದ್ರಿ. 15,000. ಆಯ್ತು ಬ್ರೋ, ಮರಿಬೇಡಿ. ಬಟ್ ಸ್ಟಾರ್ಟ್ ಆಗೋಕಿನ ಮುಂಚೆ ಮಾಡ್ಬಿಡಿ, ಮತ್ತೆ ಆಮೇಲೆ ಫುಲ್ ಆಯ್ತು ಅಂತ ಹೇಳ್ಬಿಟ್ಟು ಇಲ್ಲ ಅಂತಂದ್ಬೇಡಿ. ಹೇಳ್ತೀನಿ, ಇನ್ನು ನಾವು ಜಾಯಿನ್ ಆಗ್ಬೋದಾ ಬ್ರೋ? ಆಗಿ, ಯಾರು ಬೇಕಾದ್ರೂ ಜಾಯಿನ್ ಆಗಿ.
ಅಲ್ಲಿ ಬ್ರೋ ಅಷ್ಟ್ರೊಳಗೆ ಅಂದ್ರೆ ಏನಾದ್ರು ನಾನು ಬಿಗಿನರ್ಸ್ ಗೆ ಆಟೋಮೇಶನ್ ಏನಾಗ್ಬೋದು? ಡೆವಲಪ್ ಮಾಡಿದ್ರೆ ಆಟೋಮೇಶನ್ ಟೂಲು ಕೊಡ್ತೀನಿ ಅಲ್ಲೇನೆ ನಿಮ್ಗೆ ಫ್ರೀಯಾಗ ಫ್ರೀ. ಇಲ್ಲಿ ಫೀ ಪೇ ಮಾಡ್ತಿರಲ್ಲ ಅಲ್ಲೇ ಅದೇ ಅನ್ಕೊಳ್ಳಿ. 7 ಸಲ ಬೇಡ ಅಂತ. ನೀವ್ ಬಿಡಿ ಓಕೆ ಬ್ರೋ, ಚಾಲಾಕಿ ಬ್ರೋ. ಸರಿ ಬ್ರೋ, ಆಯ್ತು, ನಾಳೆ ಸಿಗೋಣ. ಆಯ್ತು, ಎಲ್ಲ ಚೆನ್ನಾಗಿ ಮಾಡ್ಕೊಳ್ಳಿ. ಬ್ರೋ ಹೇಳಿ ಒಂದ್ ಡೌಟ್ ಇದೆ. ಹಲೋ, ಹೇಳಿ. ಈಗ ಆರ್ಡರ್ ಬ್ಲಾಕ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತೀರಾ ಹೇಗೆ ಅಂತಂದ್ರೆ ಅದೊಂದ್ ಸ್ವಲ್ಪ 15 ನಿಮಿಷದ ಎಂಟ್ರಿ ಎಲ್ಲಿ ಆಗ್ಬೇಕು ಏನು ಅಂತ ಅದೊಂದು ಡೌಟ್ ಇದೆ. ಹೇಳ್ತೀನಿ ಬಿಡಿ. ಬ್ರೋ ಇವಾಗ ನಮ್ಗೆ ಆರ್ಡರ್ ಬ್ಲಾಕ್ ಆದ್ಮೇಲೆ ಮತ್ತೇನಿದೆ ಬ್ರೋ ಸೆಕೆಂಡ್ ಬ್ಯಾಚ್ ಅವ್ರಿಗೆ? ಆರ್ಡರ್ ಬ್ಲಾಕ್ ಆದ್ಮೇಲೆ ಇನ್ನೊಂದು ಯಾವ್ದಾದ್ರು ನಿಮಗೆ ಎಂಟ್ರಿ ಮಾಡಲ್ ಹೇಳ್ಕೊಡ್ತೀನಿ. ಓಕೆ. ಅದ್ ಬಿಟ್ರೆ ನಿಮ್ಗೆ ಇನ್ನೇನಿರಲ್ಲ. ಯಾವ್ಯಾವ್ದು ಪ್ರಾಪ್ ಫಾರ್ಮ್ಸ್ ಹೆಂಗ್ ಯೂಸ್ ಮಾಡ್ತೀರಾ, ಅದ್ರಲ್ಲಿ ಯಾವ ತರ ರಿಸ್ಕ್ ಮ್ಯಾನೇಜ್ಮೆಂಟ್, ನಾರ್ಮಲ್ ಅಕೌಂಟ್ಸ್, ಇದ್ರ ಬಗ್ಗೆ ಡಿಸ್ಕಷನ್ ಇರುತ್ತೆ. ಚಂದು ಬ್ರೋ ಟ್ರೇಡ್ ಮಾಡಿದ್ರ ಬ್ರೋ? ಇಲ್ಲ ಬ್ರೋ, CFD? ಫ್ಯೂಚರ್ಸ್ CFD ಮಾಡಿಲ್ಲ. ಫ್ಯೂಚರ್ಸ್ ಅಲ್ಲಿ ಅದಕ್ಕೆ ಬ್ರೋ ಗ್ರೂಪ್ ಅಲ್ಲಿ ಆಕ್ಟಿವ್ ಇಲ್ಲ. ಬ್ರೋ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಆಗ್ತಿಲ್ಲ. ಆಗ್ತೀನಿ. ಬ್ರೋ ಟೆಲಿಗ್ರಾಮ್ ಆಡ್ ಮಾಡಿದ್ರು ನನಗೆ. ನಾನು ಶಾರ್ಕ್ ಫಂಡೆಡ್ ಅಕೌಂಟ್ ತಗೊಂಡಿದ್ದೆ, ನಾನು ಮೆಸೇಜ್ ಮಾಡಿದೆ, ನೀವು ನೋಡಿದ್ರಿ. ಬ್ರೋ ಟ್ರೇಡೇ ಕೊಡ್ತಾ ಇಲ್ಲ, ಅದಕ್ಕೆ ಸುಮ್ನೆ ಇದೀನಿ. ಇನ್ನು ಯಾರನ್ನು ಆಡ್ ಮಾಡ್ತಾ ಇಲ್ಲ. ಲಾಸ್ಟ್ ಟ್ರೇಡ್ ಬ್ರೋ ಜುಲೈ ಸರಿ ಬ್ರೋ, ಆಯ್ತು, ಅವತ್ತೇ ಲಾಸ್ಟ್. ಸಿಗೋಣ ನಾಳೆ. ಸ್ವಲ್ಪ ದಿನ ಆಕ್ಟಿವ್ ಇನ್ಆಕ್ಟಿವ್ ಆಗಿ ಹೋಗ್ತಿದೆ ಅಕೌಂಟ್ ಟ್ರೇಡ್ ಮಾಡ್ತಿದ್ದಾರೆ. ಗುಡ್ ನೈಟ್.